ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಕೃಷ್ಣ ಪಾಂಡವರ ಪರವಾಗಿ ಅನೇಕ ಋಷಿಮುನಿಗಳ ಒಡಗೂಡಿ ದುರ್ಯೋಧನನಿಗೆ ಬುದ್ಧಿವಾದ ಹೇಳುವುದಕ್ಕೋಸ್ಕರ ಒಪ್ಪಿಕೊಂಡು ದೌತ್ಯದ ಕಾರ್ಯಕ್ಕಾಗಿ ಬಂದಿದ್ದಾನೆ. ಮೊದಲು ಧೃತರಾಷ್ಟ್ರಾದಿಗಳು ಅವನನ್ನು ಆತಿಥ್ಯ ಮಾಡಿದ್ರು. ವಿದುರನ ಮನೆಗೆ ಹೋದ. ವಿದುರನಲ್ಲಿ ಕುಂತಿಯ ಜೊತೆಗೆ ಸಂಭಾಷಣೆ ಆಯಿತು. ವಿದುರನದ ಆತಿಥ್ಯವನ್ನು ಸ್ವೀಕರಿಸಿದ. ಮತ್ತೆ ಮರಳಿ ದುರ್ಯೋಧನನಲ್ಲಿಗೆ ಬಂದಿದ್ದಾನೆ. ಬಂದಾಗ ಅವನು ಏನೇನೋ ಅವನನ್ನ ವಶಪಡಿಸಿಕೊಳ್ಳಿಕ್ಕೋಸ್ಕರ ಬೇರೆಯ ರೀತಿಯ ಊಟ ಉಪಚಾರಗಳನ್ನು ಮಾಡ್ತೇನೆ ಅಂತ ಬರ್ತಾನೆ. ಕೃಷ್ಣ, ಇಲ್ಲ, ನಾನು ಯಾವ ಕಾರಣಕ್ಕೂ ನಿನ್ನ ಮನೆಯಲ್ಲಿ ಆತಿಥ್ಯ ಸ್ವೀಕರಿಸಲಾರೆ ಅಂತ ಹೇಳಿ ಎಲ್ಲರನ್ನು ಮಾತಾಡಿಸಿ ಅಲ್ಲಿಂದ ವಾಪಸ್ ಹೊರಟು ಬಂದ. ಮತ್ತೆ ಮರು ದಿವಸ ಬೆಳಿಗ್ಗೆ ಬೇಗ ನಿತ್ಯಾಹ್ನಿಕಗಳನ್ನೆಲ್ಲ ಮುಗಿಸಿ ಅವನ ಜಪ ಅನುಷ್ಠಾನ, ಪೂಜೆ, ಗೋವುಗಳ ಪೂಜೆ, ಋತ್ವಿಜರಿಗೆ ಕೊಡಬೇಕಾದಂತಹ ನಿತ್ಯ ಉಡುಗೊರೆಗಳು ಇದನ್ನೆಲ್ಲ ಕೊಟ್ಟು ಶಕುನಿ ದುರ್ಯೋಧನ ಇಬ್ರು ಹುಡ್ಕೊಂಡು ಬಂದಿದ್ದಾರೆ. ಬೆಳಿಗ್ಗೆ ವಿದುರನನ್ನ ತನ್ನ ಆ ರಥದಲ್ಲಿ ಕೂಡಿಸಿಕೊಂಡು ನೇರವಾಗಿ ಸಭೆಗೆ ಬಂದಿದ್ದಾನೆ. ಹಿಂದಿನಿಂದ ಶಕುನಿ, ದುಶ್ಯಾಸನ, ದುರ್ಯೋಧನ ಇವರೆಲ್ಲ ಬಂದಿದ್ದಾರೆ. ಬಂದು ಸಭೆಯಲ್ಲಿ ಕೃಷ್ಣನಿಗೆ ಒಂದು ವಿಶೇಷವಾದ ಆಸನ ಸಿದ್ಧವಾಗಿತ್ತು. ಅಲ್ಲಿ ಕೂತಿದ್ದಾನೆ. ಕೂತು ಕೆಲವು ಮಾತುಗಳನ್ನು ಈಗಲೇ ಆಡಿದ್ದಾನೆ. ಅದು ಮಧ್ಯದ ತನಕ ನಿಂತಿತ್ತು. ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು ನಾನು ಎಲ್ಲರ ಹಿತೈಷಿಯಾಗಿ ಈ ಸಂಗತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ ಅಂತ ಹೇಳಿದ್ದ. ಶ್ರುತ್ವಾ ತಂ ರಥ ನಿರ್ಘೋಷಂ ಪರ್ಜನ್ಯ ನಿನದೋಪಮಂ ಆಸಾದ್ಯತು ಸಭಾದ್ವಾರಂ ಋಷಭ ಸರ್ವಸಾತ್ವತಾಂ. ಕೃಷ್ಣ, ತ್ವಯಿ ಪ್ರಕೃತಿಮಾಪನ್ನೇ ಶೇಷಸ್ಯಾತ್ ಕುರುನಂದನ ತ್ರಾಹಿ ರಾಜನ್ ನಿಮಂ ಲೋಕಂ. ನೀನು ಈ ನಿರ್ಧಾರ ತಗೊಳ್ಳೋದ್ರಿಂದ ಕೇವಲ ದುರ್ಯೋಧನಾದಿಗಳು ಮಾತ್ರ ಉಳಿಯುವುದಲ್ಲ, ದುರ್ಯೋಧನನನ್ನು ಅನುಸರಿಸಿ ಬಂದ ಅನೇಕ ಬೇರೆ ಬೇರೆ ಕ್ಷೇತ್ರದ ರಾಜರು, ಬೇರೆ ಬೇರೆ ವೀರರು ಈ ಯುದ್ಧದಲ್ಲಿ ಭಾಗವಹಿಸುವುದರಿಂದ ಅವರಿಗೂ ಹಾನಿ ಉಂಟಾಗುತ್ತೆ. ಅದರಿಂದಾಗಿ ಕುರುನಂದನ, ನೀನು ಸಮಾಧಾನದಿಂದ, ಪಾಂಡವರು ನಿನ್ನ ಮಾತು ಕೇಳ್ತಾರೆ, ದುರ್ಯೋಧನನನ್ನು ನೀನು ನಿನ್ನ ಮಾತು ಕೇಳುವಂತೆ ಮಾಡಿದ್ರೆ ಕಾರಣ ಇಲ್ಲದೆ ಒಂದು ದುರ್ಯೋಧನನ ತಪ್ಪಿಗೆ ಉಳಿದವರು ಬಲಿಯಾಗುವುದನ್ನ ಕೃಷ್ಣ ಎಚ್ಚರಿಸ್ತಾ ಇದ್ದಾನೆ. ಇದು ಒಬ್ಬನ ತಪ್ಪಿಗೆ 100 ಜನ ಕೆಟ್ಟದ್ದನ್ನು ಅನುಭವಿಸಿದ್ರು ಅನ್ನೋದು ನಮ್ಗೆ ಆ ಕೆಟ್ಟ ಹೆಸರು ಬೇಡ. ನಾವು ಈಗ್ಲೂ ತಯಾರಿದ್ದೇವೆ. ನಮ್ಗೊಬ್ರಿಗೆ ಅನ್ಯಾಯ ಆಗಿದೆ ಅನ್ನೋ ಕಾರಣಕ್ಕೆ ಅನ್ಯಾಯದ ವಿರುದ್ಧ ನಿಲ್ಬೇಕು ಅನ್ನೋ ದೃಷ್ಟಿಯಿಂದ ಅನ್ಯಾಯಕ್ಕೆ ಒಳಪಡದ ಅನಂತ ವ್ಯಕ್ತಿಗಳ ಕಗ್ಗೊಲೆ ಆಗುವುದನ್ನು ನಾವು ಬಯಸುವುದಿಲ್ಲ. ಅವ್ರಿಗೆ ಗೊತ್ತಿರ್ಬೇಕಿತ್ತು ದುರ್ಯೋಧನ ಮಾಡಿದ ತಪ್ಪು, ಅವನಿಗೆ ಬೆಂಗಾವಲಾಗಿ ನಿಲ್ಬಾರ್ದು ಅಂತ. ಆದ್ರೆ ಅವ್ರಿಗೇನೋ ತಿಳಿಯದೆ ಆಗಿರಬಹುದು. ಕೆಲವೊಮ್ಮೆ ಕಪ್ಪ ಕೊಡ್ಬೇಕಾಗಿದೆ, ಅದರಿಂದಾಗಿ ಅವನು ಬೆನ್ನಿಗೆ ನಿಂತಿರ್ತಾರೆ. ಆದ್ರೆ ನಾನು ಈಗ ಬಾಯಿ ಬಿಟ್ಟು ಎಚ್ಚರಿಸ್ತಾ ಇದ್ದೇನೆ, ದುರ್ಯೋಧನ ಮಾಡಿದ ಯಾವ ಕಾರಣಕ್ಕೂ ಸರಿ ಇಲ್ಲ. ಅವನನ್ನ ಬೆಂಬಲಿಸುವವರೆಲ್ಲರೂ ಕೂಡ ಸರಿಬೇಕು ಅಂದ್ರೆ ಎಲ್ಲರಿಗೂ ಹೇಳ್ತಾನೆ. ಕೇವಲ ದುರ್ಯೋಧನ ನನಗೆ ಹಿಂದೆ ಸರಿ ಅಂತ ಮಾತ್ರ ಹೇಳ್ತಾ ಇಲ್ಲ. ಎಲ್ಲ ರಾಜರು ನೀವು ಗಮನಿಸ್ಬೇಕು. ಅನ್ಯೋನ್ಯ ಸಚಿವ ರಾಜನ್ ತಾನ್ ಪಾಹಿ ಮಹತೋ ಭಯಾತ್. ಕುರುರಾಜ, ನೀನು ತೆಗೆದುಕೊಳ್ಳುವ ನಿರ್ಧಾರದಿಂದ ಪರಸ್ಪರ ಒಬ್ಬರಿಗೊಬ್ಬರು ಸಹಕಾರ ಕೊಟ್ಟುಕೊಂಡು ನಾವು ಸಮಸ್ತ ಭೂಮಂಡಲವನ್ನ ಒಳ್ಳೆಯ ಸುಸ್ಥಿತಿಯಲ್ಲಿ ಇಡ್ಲಿಕ್ಕೆ ನಮ್ಮ ಹತ್ರ ಅನುಕೂಲ ಆಗುತ್ತೆ. ನೀನು ಅದನ್ನ ಮಾಡದೆ ಮಹತ್ತಾದ ಭಯವನ್ನ ಹೊಂದಕ್ಕಿದ್ದಿ. ಆದ್ರಿಂದ ಅವುಗಳಿಂದ ಪಾರು ಮಾಡುವ ಕೆಲಸಕ್ಕೆ ಕೈ ಹಾಕು. ಶಿವೇನೇಮೇ ಭೂಮಿಪಾಲಾಹ ಸಮಾಗಮ್ಯ ಪರಸ್ಪರಂ ಸಹ ಭುಕ್ತ್ವಾ ಚ ಪೀತ್ವಾ ಚ ಪ್ರತಿಯಾಂತು ಯಥಾ ಗೃಹಂ. ಈಗ ಒಂದು ವೇಳೆ ಈ ನಿರ್ಧಾರದಲ್ಲಿ ನಿನ್ನ ಯೋಚನೆ ತಿಳಿಯಾದ್ರೆ ಅವಾಗ ಏನಾಗುತ್ತೆ ಅಂದ್ರೆ, ಈಗ ಬಂದವರೆಲ್ಲರೂ ನಾವು ವೇಸ್ಟ್ ಆಗುದಿಲ್ಲ. ಬಂದದ್ದು ನಾವು ಪರಸ್ಪರ ಮಾತನಾಡಿಕೊಳ್ಳೋಣ. ಜನರ ಹಿತೈಷಿಗಳಾಗಿ ನಾವು ಏನು ಕಾರ್ಯಗಳನ್ನ ಮಾಡಬೇಕು ಅನ್ನೋ ವಿಷಯದಲ್ಲಿ ನಾವು ಈಗಲೂ ಮಾತಾಡ್ಲಿಕ್ಕಿದೆ. ಬೇಕಾದಷ್ಟು ಇಲ್ಲಿ ಏನ್ ವೇಸ್ಟ್ ಆಗುದಿಲ್ಲ. ಬಂದದ್ದು ನಾವು ಯುದ್ಧ ಆಗುತ್ತೆ ಅಂತ ಅನ್ಕೊಂಡ್ ಬಂದ್ವಿ, ಇಲ್ಲಿ ನೋಡಿದ್ರೆ ವಾಪಸ್ ಎಲ್ಲ ಚಾಯ್ ಕುಡಿದು ಕಳಿಸ್ಬಿಟ್ರು ಅಂತ, ಚಾಯ್ ಪೆ ಚರ್ಚಾ ಅಂತ ಆಯ್ತು ಅಂತ ಯೋಚನೆ ಮಾಡ್ಬೇಡಿ. ನಾವು ಈಗಲೂ ಸಹ ಭುಕ್ತ್ವಾ ಪೀತ್ವಾ,
ಜೊತೆಯಾಗಿ ಉಣ್ಣೋಣ, ಜೊತೆಯಾಗಿ ಕುಡಿಯೋಣ, ಜೊತೆಯಾಗಿ ನಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವ ವಿಷಯದಲ್ಲಿ ಚರ್ಚಿಸೋಣ. ಪ್ರತಿಯಾಂತು ಯಥಾಗೃಹಂ, ಎಲ್ಲರೂ ಕ್ಷೇಮವಾಗಿ. ಅಂದ್ರೆ ಕಳುಹಿಸಿಕೊಡುವಾಗ ಬಹಳ ಜನಕ್ಕೆ ನನ್ನ ಮನೆಯವರಿಗೆ ಏನಾಗುತ್ತೋ ಏನು ಅಂತ ಹೆಂಡತಿ ಮಕ್ಕಳು ಕಾತರದಿಂದ ದುಃಖದಿಂದ ಕಳುಹಿಸಿಕೊಟ್ಟಿರ್ತಾರೆ. ಅವರೆಲ್ಲರ ಮುಖದಲ್ಲಿ ನಾವು ನಗೆಯನ್ನ ಕಾಣುವುದಕ್ಕೆ ಅವಕಾಶ ಆಗುತ್ತೆ ಇವರೆಲ್ಲ ವಾಪಸ್ ಹೋಗುವುದರಿಂದ. ಅದರಿಂದಾಗಿ ಪ್ರತಿಯಾಂತು ಯಥಾಗೃಹಂ, ಅವರವರು ಎಲ್ಲಿಂದ ಬಂದಿದ್ದಾರೋ ಅಲ್ಲಿಗೆ ತೆರಳುವಂತಾಗಲಿ. ಸುವಾಸ ಸಸ್ರಗ್ವಿಣಶ್ಚ ಸತ್ಕೃತ್ವ ಭರತರ್ಷಭ ಅಮರ್ಷಂಚ ನಿರಾಕೃತ್ಯ ವೈರಾಣಿ ಚ ಪರಂತಪ. ಅಮರ್ಷ ವೈರಾಣಿ, ಏನೋ ಒಂದು ಜಿದ್ದಿಗೆ ಬೀಳುವ ಸ್ವಭಾವ ಮತ್ತು ಪರಸ್ಪರ ನಮ್ಮಲ್ಲಿರುವಂತಹ ವೈರ, ಇದೆಲ್ಲವನ್ನು ತೊರೆದು ಒಳ್ಳೆಯ ಬಟ್ಟೆ, ಒಳ್ಳೆಯ ಆಭರಣ, ಇಂತಹ ಪದಾರ್ಥಗಳಿಂದ ಬಂದವರನ್ನೆಲ್ಲ ಸತ್ಕರಿಸಿ ಮರಳಿ ಅವ್ರು ಇನ್ನೊಮ್ಮೆ ನಮ್ಗೆ ಏನೇ ಕಷ್ಟ ಆದಾಗ್ಲೂ, ಈಗ ಸಾಮಾನ್ಯ ಏನಾಗುತ್ತೆ, ನಾವು ಯಾವುದೋ ಒಂದು ಕಾರ್ಯಕ್ರಮಕ್ಕಾಗೋ ಎಲ್ಲರನ್ನು ಕರೀತೇವೆ, ಅವರೆಲ್ಲ ಕಾರ್ಯ ಮಾಡಿ ಕೊಡ್ತಾರೆ. ಮತ್ತೆ ನಮಗೆ ಅವ್ರು ನೆನಪಾಗುದು ಇನ್ನೊಂದ್ಸರ್ತಿ ಅಂತಹದ್ ಕಾರ್ಯಕ್ರಮ ಮಾಡುವಾಗ್ಲೇ, ಅಲ್ಲಿ ತನಕ ಅವ್ರನ್ನ ಮತ್ತೆ ಮಾತಾಡಿಸುವುದೇ ಇಲ್ಲ. ಕೃಷ್ಣ ಹೇಳ್ತಾನೆ, ಈಗ ಬಂದದ್ದು ಏನು ವ್ಯರ್ಥ ಆಗುದಿಲ್ಲ, ಅವರೆಲ್ಲರನ್ನು ನಾವು ಈಗ ಕರೆದ ಆಗಿದೆ, ಅವರನ್ನು ಕಳುಹಿಸಿಕೊಡುವಾಗ ಇಂತಹ ಕಾರ್ಯಕ್ಕೆ ನೀವು ಬಂದದ್ದಕ್ಕಾಗಿ ಕೃತಜ್ಞತೆ ಕೊಡು. ಯಾವಾಗ ಕರೆದ್ರು ನೀವು ಬಂದಿದ್ದೀರಿ ಅಂತ ನಿಮ್ಮ ಸೌಜನ್ಯಕ್ಕೆ ನಾವೆಲ್ಲ ಋಣಿಗಳು ಅಂತ ಅವರನ್ನು ಉಡುಗೊರೆ ಕೊಟ್ಟು ವಾಪಸ್ಸು ಕಳುಹಿಸಿ. ಹಾರ್ದಂ ಯತ್ ಪಾಂಡವೇಶ್ವಾಸೀತ್ ಪ್ರಾಪ್ತೇಸ್ಮಿನ್ ಆಯುಷ ಕ್ಷಯೇ ತದೇವತೆ ಭವತ್ಯದ್ಯ ಸಂಧತ್ಸ್ವ ಭರತರ್ಷಭ. ಪಾಂಡವರಲ್ಲಿ ಹಾರ್ದಂ, ಒಳ್ಳೆಯ ಭಾವವನ್ನ, ಹೃದಯವಂತಿಕೆಯನ್ನ ಎಲ್ಲರೂ ತೋರಿದ್ರೆ ಎಲ್ಲರ ಆಯುಷ್ಯ ಉಳಿಯತ್ತೆ. ನಾವಿಲ್ಲ ಅಂದ್ರೆ ಸುಮ್ಮನೆ ಎಲ್ಲರೂ ಆಯುಷ್ಯ ಕಳ್ಕೊಳ್ತೇವೆ. ಆಯುಷ ಕ್ಷಯೇ, ಹಾರ್ದ ತೋರದೆ ಹೋದೆವು ಅಂತಾದ್ರೆ ಇದರಿಂದ ಅನೇಕ ಜನರ ಆಯುಷ್ಯ ಮುಕ್ತಾಯ ಆಗುತ್ತೆ. ತದೇವತೆ ಭವತ್ವದ್ಯ, ಆ ಆಯುಷ್ಯ ಕ್ಷಯವಾಗದ ಒಂದು ಒಳ್ಳೆಯ ವ್ಯವಸ್ಥೆಯನ್ನ ನೀನೀಗ ನಡೆಸಬೇಕು. ಸಂಧತ್ಸ್ವ, ಹಾಗಾಗಿ ಸಂಧಿಗೆ ಒಪ್ಪಿಕೋ. ಬಾಲಾವಿಹೀನ ಪಿತ್ರಾತೆ ತ್ವಯೈವ ಪರಿವರ್ಧಿತಾ ತಾನ್ ಪಾಲಯ ಯಥಾ ನ್ಯಾಯಂ ಪುತ್ರಾಂಶ ಭರತರ್ಷಭ. ಈ ಪಾಂಡವರಿದ್ದಾರಲ್ಲ, ಪಿತ್ರಾವಿಹೀನಾಹ, ತಂದೆ ಕಳೆದುಕೊಂಡು ನಿನ್ನ ಬಳಿಗೆ ಬಂದವರು. ಕಾಡಿನಲ್ಲಿ ತಂದೆಯನ್ನು ಕಳೆದುಕೊಂಡ ಬಳಿಕ ಕುಂತಿ 5 ಈ ಮಕ್ಕಳನ್ನ ಋಷಿಮುನಿಗಳ ವೃಂದದೊಂದಿಗೆ ಇಲ್ಲಿಗೆ ಬಂದು ನೆಲೆಸಿದ್ದು. ನೆಲೆಸಿದಾಗ ಅವರು ನಿನ್ನನ್ನೇ ತಂದೆ ಅಂತ ಭಾವಿಸಿ ಅಷ್ಟು ಪ್ರೀತಿಯಿಂದ ಪರಿವರ್ಧಿತಾ ತ್ವಯೈವ, ನೀನೇ ಕಣ್ಣಾರೆ ಅವರನ್ನ ಕಂಡು ನಿನ್ನ ಕಣ್ಣ ಮುಂದೆನೆ ಶಾಸ್ತ್ರಾಭ್ಯಾಸಗಳನ್ನ ಮಾಡಿ ಬೆಳೆದು ನಿಂತವರು. ಆದ್ರಿಂದಾಗಿ ತಾನ್ ಪಾಲಯ, ಅವರು ನಿನ್ನ ಮಕ್ಕಳೇ, ನಿನ್ನನ್ನು ತಂದೆ ಅನ್ನುವ ಸ್ಥಾನದಲ್ಲಿ ಇಟ್ಟ ಮೇಲೆ ನೀನು ಅವರನ್ನ ಮಕ್ಕಳು ಅನ್ನುವ ಸ್ಥಾನದಲ್ಲಿ ಕಾಪಾಡಬೇಕಾದ ನಿನ್ ಕರ್ತವ್ಯ. ತಾನ್ ಪಾಲಯ ಯಥಾ ನ್ಯಾಯಂ, ಅವರಿಗೆಷ್ಟು ನ್ಯಾಯ ಕೊಟ್ಟಿದೆಯೋ ಅಷ್ಟು ನ್ಯಾಯ ಇವರಿಗೂ ಕೊಡ್ಬೇಕಾದ ನಿನ್ ಕರ್ತವ್ಯ. ಅವರಿಗೆ ಏನು ಸಲಕರಣೆ ಸವಲತ್ತುಗಳನ್ನು ಒದಗಿಸಿದ್ಯೋ ಇವರಿಗೂ ಅಷ್ಟೇ ಸವಲತ್ತನ್ನು ಒದಗಿಸ್ಬೇಕಾದ. ಯಾಕಂದ್ರೆ ಪುತ್ರಾನ್, ಅವ್ರು ನಿನ್ ಮಕ್ಕಳೇ. ನಿನ್ನ ಮಕ್ಕಳಿಗೆ ಯಾವ ರೀತಿಯಿಂದಲೂ ಅವ್ರು ಕಮ್ಮಿ ಇಲ್ಲ. ಯಾಕೆಂದ್ರೆ ಎಷ್ಟೋ ಯುದ್ಧಗಳಲ್ಲಿ ಗೆದ್ದ ಸೊತ್ತನ್ನ ತಾವಿಟ್ಕೊಳ್ಳುವುದರ ಬದಲು ಅಷ್ಟನ್ನೂ ನಿನ್ನ ಅಪ್ಪ ಇದು ನಾವು ಗೆದ್ದು ತಂದ ಸಂಪತ್ತು ಅಂತ ನಿನ್ನ ಪಾದದ ಬುಡದಲ್ಲಿ ತಲೆಗಟ್ಟಿಸಿ ಒಪ್ಪಿಸಿದ್ದಾರೆ. ಹೇಗೆ ಮರ್ತಿ ಇದನ್ನೆಲ್ಲ? ಅವ್ರು ಯಾವತ್ತೂ ತನ್ನ ತಂದೆ ಅನ್ನುವ ಸ್ಥಾನಕ್ಕೆ ಏನು ಕೊಟ್ಟಿದ್ದಾರೋ ಎಲ್ಲೂ ಚ್ಯುತಿ ಮಾಡಿಲ್ಲ. ಯಾವತ್ತೂ ಯಾವ ವಿಷಯದಲ್ಲೂ ಹಿಂದೆ ಸರಿದಿಲ್ಲ. ಒಳಗೊಳಗೆ ಅವ್ರಿಗೆ ಯಾಕೆ ಕೊಡ್ಬೇಕು ಅಂತನೂ ಮನಸ್ಸಿನಲ್ಲಿ ಅನ್ಕೊಂಡಿಲ್ಲ. ಅವರು ನಿನ್ನನ್ನೇ ಹಿರಿಯ, ನಮ್ಗೆ ದೊಡ್ಡವ ಅನ್ನುವ ರೀತಿಯಲ್ಲಿ ವರ್ತಿಸಿದ್ದಾರೆ. ಭವತೈವ ಹಿ ವಕ್ಷ್ಯಾಸ್ತೆ ವ್ಯಸನೇಶು ವಿಶೇಷತಃ, ಈಗ ಅವರು ವ್ಯಸನಕ್ಕೊಳಗಾಗಿದ್ದಾರೆ, ಕಷ್ಟಕ್ಕೊಳಗಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಭವತೈವ, ನೀನೇ ಅವರನ್ನ ರಕ್ಷಿಸಬೇಕಾದದ್ದು. ನಿನ್ನ ಕೈಯಲ್ಲಿ ಅವರಿಗೆ ರಕ್ಷಣೆ ಇದೆ. ಮಾತೆ ಧರ್ಮಸ್ತಥೈವಾರ್ಥೋ ನಶ್ಯೇತ ಭರತರ್ಷಭ, ನಿನ್ನ ಕೈಯಾರೆ ಧರ್ಮಾರ್ಥಗಳ ನಾಶ ಅನ್ನೋದು ಯಾವತ್ತಿಗೂ ಆಗುವುದನ್ನ ನಾನು ಸಹಿಸುವುದಿಲ್ಲ, ನನಗೆ ಅದು ಇಷ್ಟ ಆಗ್ತಾ ಇಲ್ಲ. ಆಹುಸ್ತ್ವಾಂ ಪಾಂಡವ ರಾಜನ್ ಅಭಿವಾದ್ಯ ಪ್ರಸಾದ್ಯ ಚ ಭವತಃ ಶಾಸನ ದುಃಖಂ ಅನುಭೂತಂ ಸಹಾನುಗೈಹಿ. ದೊಡ್ಡವರ ಮಾತು ಕೇಳಬೇಕು, ದೊಡ್ಡವರ ಮಾತು ಮೀರಬಾರದು ಅಂತನ್ನೋ ಒಂದೇ ಕಾಳಜಿಯಿಂದ ನಿಮ್ಮ ಮಾತಿಗೆ ನಾವು ವಾಪಸ್ ಬಂದದ್ದು. ಏನಾಯ್ತು ದೊಡ್ಡಪ್ಪ, ನಿಮ್ಮ ಮಾತು ಕೇಳಿದ್ದಕ್ಕೆ ಭವತಃ ಶಾಸನಾತ್ ದುಃಖಂ ಅನುಭೂತಂ. ದೊಡ್ಡವರ ಮಾತು ಮೀರಬಾರ್ದು, ಯಾಕೆಂದ್ರೆ ಕ್ಷೇಮವಾಗಿರ್ಬೇಕು ಅಂತ. ದೊಡ್ಡವರನ್ನ ಮೀರಬಾರ್ದು, ಅವ್ರ ಮನಸ್ಸಿಗೆ ನೋವಾಗಬಾರ್ದು ಅಂತ. ಈ ಮಾತನ್ನ ನನಗೆ ಪಾಂಡವರು ಕಿವಿಗೆ ಚುಚ್ಚಿ ಕಳುಹಿಸಿದ್ದಾರೆ. ಇದನ್ನು ಹೇಳು ನೀನು ದೊಡ್ಡಪ್ಪನಿಗೆ ಅಂತ. ಅವ್ರು ಹೇಳಿದ ಮಾತನ್ನು ನಿನಗೆ ಹೇಳ್ತಾ ಇದ್ದೇನೆ. ನಿನ್ನನ್ನ ಯಾವ ಕಾಲದಲ್ಲೂ ಅವರು ಪ್ರಸನ್ನಗೊಳಿಸದೇ ಇರುವ ರೀತಿಯಲ್ಲಿ ವರ್ತಿಸಲಿಲ್ಲ. ನಿನಗೆ ಅಪಮಾನ ಆಗುವ ರೀತಿಯಲ್ಲಿ, ನಿನಗೆ ದುಃಖ ಆಗುವ ರೀತಿಯಲ್ಲಿ ಅವರು ವರ್ತಿಸಿಲ್ಲ. ನಿನ್ನ ಶಾಸನದಲ್ಲೇ ಎಲ್ಲವನ್ನೂ ನಡೆಸಿದ್ದಾರೆ. ಆದರೆ ದುಃಖಂ ಅನುಭೂತಂ, ದುಃಖಕ್ಕೆ ಕಾರಣ ಆಯ್ತು ಕೇವಲ ಅವರು ಮಾತ್ರ ಅಲ್ಲ, ಸಹಾನುಗೈಹಿ,
ಅವರ ಹೆಂಡತಿ ಮಕ್ಕಳು ಉಳಿದವರು ಎಲ್ಲರೂ ಕೂಡ, ಮಕ್ಕಳು ಉಳಿದವರು ಎಲ್ಲೆಲ್ಲೋ ಅವರವರ ಮನೆಗಳಲ್ಲಿದ್ರು ಕೂಡ ಕುಟುಂಬದ ರೀತಿಯಲ್ಲಿ ಯಾರು ಬದುಕ್ತಾ ಇಲ್ಲ ಅಲ್ವಾ. ಕಾಡಲ್ಲಿರೋರು ಇವ್ರು ಮಾತ್ರ ಆದ್ರು ದ್ರೌಪದಿಯ ಮಕ್ಕಳೇನು ಸುಖವಾಗಿರ್ತಾರ? ಉಳಿದ ಪಾಂಡವರ ಮಕ್ಕಳೆಲ್ಲ ಇನ್ನು ಬೇರೆ ಬೇರೆ ಕಡೆಗೆ ಹೋಗಿದ್ದಾರೆ. ಅವರಿಗೆ ಒಟ್ಟು ತಂದೆ ತಾಯಿಯರ ಜೊತೆಗೆ ಬದುಕ್ಲಿಕ್ಕಿಲ್ಲ ಅನ್ನುವ ದುಃಖ ಇದ್ದೇ ಇದೆಯಲ್ವಾ. ಈ ದುಃಖಕ್ಕೆಲ್ಲ ಯಾರು ಕಾರಣ? ನಿನ್ನ ಮಾತು ನಡೆಸ್ಕೊಟ್ಟಿದ್ದೇ ಕಾರಣ ಆಯ್ತು. ದೊಡ್ಡವ್ರ ಮಾತು ಮೀರಬಾರ್ದು ಅನ್ನೋದೇ ಕಾರಣ ಆಯ್ತು. ದ್ವಾದಶೇಮಾನಿ ವರ್ಷಾಣಿ, 1 ದಿವಸ 2 ದಿವಸ ಆದ್ರೆ ಯಾರು ಸಹಿಸ್ತಾರೆ? 12 ವರ್ಷಗಳ ಕಾಲ ತನ್ನವರಿಂದ ದೂರ ಇದ್ದಾರೆ ಮಕ್ಕಳು. ಅಂತಹ ವರ್ಷಾಣಿ ನಿರ್ವ್ಯೂಷಿತಾನಿ, ಸುಲಭದಲ್ಲಿ ವಾಸ ಮಾಡಿದ್ದಲ್ಲ, ತಮ್ಮ ಸ್ವಕ್ಷೇತ್ರದಿಂದ ಹೊರಗೆಲ್ಲೋ ಕಾಡಿನಲ್ಲಿ ವಾಸ ಮಾಡ್ಲಿಕ್ಕೆ ಪರಿಸ್ಥಿತಿ ಬಂತು. ತ್ರಯೋದಶಂತು ಆಯ್ತು, 12 ವರ್ಷ ಹೇಗೋ ಆಯ್ತು. 13ನೇ ವರ್ಷ ಅಜ್ಞಾತೈಹಿ, ಯಾರಿಗೂ ತಿಳಿಯದ ಹಾಗೆ ವಾಸಿಸ್ಬೇಕು ಅಂತ ಬೇರೆ ಷರತ್ತು ಹಾಕಿ ಕಳುಹಿಸಿದ್ರು. ಅತ್ಯಂತ ಪ್ರಸಿದ್ಧವಾದ ನಗರದಲ್ಲಿ, ಅತ್ಯಂತ ಹತ್ತಿರದ ನಗರದಲ್ಲಿ ಯಾರಿಗೆ ಒಬ್ಬರಿಗೆ ತಿಳುವಳಿಕೆ ಬಂದ್ರು ಕೂಡ ಇವನು ಇಂಥವನು ಅಂತ, ಉಳಿದವರೆಲ್ಲರೂ ಕೂಡ ಮತ್ತೆ 12 ವರ್ಷ ವನವಾಸ, ಒಂದು ಅಜ್ಞಾತವಾಸ ಕಂಟಿನ್ಯೂ. ಇಂಥ ಕಠಿಣವಾದ ಷರತ್ತನ್ನು, ಕರಾರನ್ನು ಕೂಡ ಚತು ತಪ್ಪದೆ ಅನಾಯಾಸವಾಗಿ ಶ್ರದ್ಧೆಯಿಂದ ನಿನ್ನ ಮಾತಿನ ಮೇಲೆ ಗೌರವ ಕೊಟ್ಟು ನಡೆಸಿ ಬಂದವರಿಗೆ ನಿನ್ನ ಪ್ರತಿಕ್ರಿಯೆ ಏನಿರ್ಬೇಕು? ಸಂಧಾನಕ್ಕೆ ಅಂತ ಈಗಲೂ ಅವರು ಆಕ್ರೋಶದಿಂದ ಈಗಲೂ ಹಾರಾಟ ಮಾಡಿ ಬರ್ಬೋದಿತ್ತು, ಬರ್ಲಿಲ್ಲ. ದೊಡ್ಡಪ್ಪನನ್ನ ನಾವು ಕೇಳದೆ ಏನು ಒಂದೇ ಸರತಿಗೆ ನಿರ್ಧಾರ ತೆಗೆದುಕೊಳ್ಬಾರ್ದು. ಇದು ಸಜ್ಜನರ ಯೋಚನೆ. ಅವರ ಸಜ್ಜನಿಕೆಯನ್ನು ದುರುಪಯೋಗ ಮಾಡಿಕೊಳ್ಳಿಕ್ಕೆ ಅವರು ಸಹಿಸುವುದಲ್ಲ. ನಿನಗೆ ಕೊಡುವಷ್ಟು ಕಾಲ ಅವಕಾಶ ಕೊಟ್ಟು ನಿನ್ನ ಮಕ್ಕಳ ಮಾತಿಗೆ ನೀನು ಬಲಿಯಾಗಬಾರದು. ಈಗಲಾದ್ರೂ ಎಚ್ಚೆತ್ತುಕೊಳ್ತಿ, ಅಯ್ಯೋ ನನಗೊಂದು ಮಾತು ಹೇಳಿದ್ರೆ ನಾನು ಬಿಟ್ಕೊಟ್ಬಿಡ್ತಿದ್ದೆ ಅಂತ ನಾಳೆ ನಮ್ಗೆ ಮಾತು ಬರಬಾರದು. ಅದಕ್ಕೋಸ್ಕರ ಈಗ ಎಚ್ಚರಿಕೆಯಿಂದ ಈ ಮಾತು ಹೇಳ್ತಾ ಇದ್ರು. ಸಜನೆ ಪರಿವತ್ಸರಂ, 1 ವರ್ಷಗಳ ಕಾಲ ದೂರದಲ್ಲಿ ಇರ್ಬೇಕಾಯ್ತು. ಸ್ಥಾತಾನ ಸಮಯೇ ತಸ್ಮಿನ್ ಪಿತೇತಿ ಕೃತ ನಿಶ್ಚಯಾ ನಾಹಸ್ಮ ಸಮಯಂ ತಾತ ತಚ್ಚನೋ ಬ್ರಾಹ್ಮಣ ವಿದುಹು. ನಾವು ಕಾಲವನ್ನ ಮೀರಿದ್ದೇವೆ ಅಥವಾ ಕಾಲಕ್ಕೆ ಸರಿಯಾಗಿ ನಡ್ಕೊಂಡಿಲ್ಲ ಅಂತ ನಿಮ್ಮಲ್ಲಿ ಒಂದು ವಾದ ಇದೆ. ಆದ್ರೆ ತಿಳಿದ ಜ್ಞಾನಿಗಳು ಯಾವತ್ತೂ ಕೂಡ ನಾವು ತಪ್ಪು ಮಾಡಿಲ್ಲ ಅನ್ನೋದರ ಬಗ್ಗೆ ಒಕ್ಕೊರಲಿನಿಂದ ಒಂದೇ ಧ್ವನಿಯಿಂದ ಈ ಮಾತಿಗೆ ಒಪ್ಪಿಗೆ ಸೂಚಿಸಿದ್ದಾರೆ. ಪಾಂಡವರು 13ನೇ ವರ್ಷವನ್ನು ಕೂಡ ಯಶಸ್ವಿಯಾಗಿ ಮುಗಿಸಿದ್ದಾರೆ. ಬ್ರಾಹ್ಮಣ ವಿದುಹು. ನಾವು ಸಮಯವನ್ನ ಸಮಯ ಅಂದ್ರೆ ಚೌಕಟ್ಟು ಅಂತ ಅರ್ಥ. ಚೌಕಟ್ಟನ್ನ ಎಲ್ಲೂ ಮೀರಿಲ್ಲ. ಯಾವುದೇ ರೀತಿಯ ನಿಯಮಗಳಲ್ಲಿ ನಾವು ಅನುಕೂಲಕ್ಕೆ ಬೇಕಾದಂತೆ ಬದಲಾಯಿಸಿಕೊಂಡಿಲ್ಲ. ನಿನ್ನನ್ನ ಪಿತಾ ಇತಿ ಕೃತ ನಿಶ್ಚಯ, ತಂದೆ ಯಾವ ಕಾಲಕ್ಕೂ ನೀನೇ ಅಂತ ಒಪ್ಪಿ ನಾವು ಈ ಕಾರ್ಯವನ್ನ ಇಲ್ಲಿ ತನಕ ನಡ್ಸ್ಕೊಂಡು ಬಂದಿದ್ದೇವೆ. ತಸ್ಮಿನ್ನ ಸಮಯೇ ತಿಷ್ಠ. ಅದರಿಂದಾಗಿ ಕರಾರಿನ ಪ್ರಕಾರ, ನಮ್ಮ ನಿಯಮಾವಳಿ ಪ್ರಕಾರ ನಮಗೆ ವಾಪಸ್ಸು ಮತ್ತೆ ನಮ್ಮ ರಾಜ್ಯವನ್ನು ಕೊಡಬೇಕಾದದ್ದಿತ್ತು. ಅದನ್ನು ಕೊಡಬೇಕಾದ ಸಮಯ ಬಂದಿದೆ, ಕೊಡು. ಸಮಯೇ ತಿಷ್ಠ. ಸ್ಥಿತಾನಾಂ ಭರತರ್ಷಭ, ಅವರು ತಮ್ಮ ತಮ್ಮ ಸ್ಥಾನದಲ್ಲಿ ನಿಂತಿದ್ದಾರೆ. ಯಾವ ರೀತಿ ನಡ್ಕೊಳ್ಬೇಕೋ ಆ ರೀತಿ ನಿಯಮಗಳನ್ನು ಪಾಲಿಸಿ ಈಗ ಕಾಯ್ತಾ ಇದ್ದಾರೆ. ನಿತ್ಯಂ ಸಂಕ್ಲೇಶಿತ ರಾಜನ್ ಸ್ವರಾಜ್ಯಾಶಂ ಲಭೇಮಹಿ. ಇವತ್ತಿಗೂ ಒಂದು ಆಶಾದಾಯಕವಾದ ನಿರೀಕ್ಷೆಯನ್ನು ಹೊಂದಿದ್ದಾರೆ. ನಮ್ಮ ರಾಜ್ಯ ಮತ್ತೆ ನಮಗೆ ಮರಳಿ ಸಿಕ್ಕೀತು, ನಮ್ಮ ರಾಜ್ಯ ಕರ್ತವ್ಯವನ್ನ, ಕ್ಷತ್ರ ಧರ್ಮವನ್ನ ಪಾಲಿಸ್ಲಿಕ್ಕೆ ನಮಗೆ ಅವಕಾಶ ದೊರಕೀತು ಅಂತ ಇವತ್ತಿಗೂ ಲಭೇಮಹಿ, ನಮ್ಮ ರಾಜ್ಯಾಂಶವನ್ನು ನಾವು ಪಡೀತೇವೆ ಅಂತ ಕಾಯ್ತಾ ಇದ್ದಾರೆ. ತ್ವಂ ರಾಜಧರ್ಮಂ ಸಂಜಾನನ್ ಸಮ್ಯಕ್ ನಸ್ತ್ರಾತುಮರ್ಹಸಿ. ನಿತ್ಯಂ ಸಂಕ್ಲೇಶಿತಾ. ಇಷ್ಟು ದಿವಸಗಳಲ್ಲಿ ಸಂಕ್ಲೇಶಿತ ಅಂದ್ರೆ ಈ ಕೂತಾಗ ಚುಚ್ಕೊಳ್ತು, ರಾತ್ರಿ ಮಲಗುವಾಗ ಸೊಳ್ಳೆ ಕಡಿತು, ಇದು ಅವರಿಗೆ ಕ್ಲೇಶವೇ ಅಲ್ಲ. ನೀವು ಒಂದು ತಿಳ್ಕೊಳ್ಬೇಕಾದದ್ದು, ಪಾಂಡವರಿಗೆ ಯಾವತ್ತೂ ಕೂಡ ನಾವು ಕೂತ್ಕೊಳ್ಳುವ ಹಾಗೆ ಕೂತಾಗ ಕಾಡಿನಲ್ಲಿ ಎಸಿ ಇಲ್ಲ, ಅದನ್ನಾಗಿ ಸಂಕಷ್ಟದಲ್ಲಿದ್ರು ಯೋಚನೆ ಮಾಡಿದವರೇ ಅಲ್ಲ. ಅವರ ಸಂಕ್ಲೇಶ ಏನ್ ಗೊತ್ತಾ? ಕ್ಷತ್ರ ಧರ್ಮವನ್ನ ಪಾಲಿಸ್ಲಿಕ್ಕೆ ಯಾರಾದ್ರೂ ನೊಂದವರು ತಮ್ಮ ಹತ್ರ ಬಂದಾಗ ಆ ನೊಂದ ದುಃಖವನ್ನ ಪರಿಹರಿಸ್ಲಿಕ್ಕೆ ನಮ್ಮ ಹತ್ರ ಒಂದು ಅಧಿಕಾರ ಇಲ್ಲ ಅನ್ನುವ ದುಃಖ ಇದೆಯಲ್ವಾ, ಇದು ಸಂಕ್ಲೇಶ. ಅದಕ್ಕೆ ಹೇಳಿದ್ದು ಸಮ್ಯಕ್ ಕ್ಲೇಶ. ಅದು ಲೋಕದ ಹಾಗೆ ನಮ್ಮ ಸಣ್ಣ ಪುಟ್ಟ ಕ್ಲೇಶ ಅಲ್ಲ. ಆ ಕ್ಲೇಶವನ್ನು ಅವರು ಕ್ಲೇಶ ಅಂತ ತಗೊಳ್ಳೇ ಇಲ್ಲ. ಯಾಕೆಂದ್ರೆ ಅದು ಒಂದು ತಪಸ್ಸು ಅಂತ ಭಾವಿಸಿದವರು. ಆದ್ರೆ ಜವಾಬ್ದಾರಿಯುತವಾದ ಸ್ಥಾನದಲ್ಲಿದ್ದು 4 ಜನಕ್ಕೆ ಕಷ್ಟ ಕಾರ್ಪಣ್ಯಗಳು ಉಂಟಾದಾಗ ಅದಕ್ಕೆ ನಾವು ಮುಂದೆ ನಿಂತು ಅವರಿಗೆ ರಕ್ಷಣೆ ಕೊಡ್ಲಿಲ್ಲ ಅನ್ನುವ, ಯಾಕೆಂದ್ರೆ ಕಾಡಿನಲ್ಲಿರುವಾಗ್ಲೂ ಅವರು ರಕ್ಷಣೆ ಕೊಟ್ಟಿದ್ದಾರೆ. ಆ ಯಾರೋ ಋತ್ವಿಜ ಬಂದು ನನ್ನ ಅರಣಿ ಹೋಯ್ತು ಅಂತಂದಾಗ ಹುಡ್ಕೊಂಡು ಎಷ್ಟೋ ದೂರ ಹೋಗಿದ್ದಾರೆ. ಕೊನೆಗೆ ಯಕ್ಷ ಪ್ರಶ್ನೆ ಆಯ್ತು, ಕೊನೆಗೆ ಅದು ವಾಪಸ್ ಸಿಕ್ಕಿತು, ಅವನಿಗೆ ತಂದು ಕೊಟ್ಟಿದ್ದಾರೆ, ಅವನವತ್ತು ಊಟ ಮಾಡಿದ್ದಾನೆ, ಇದೆಲ್ಲ ಸರಿ. ಇದು ಇಡೀ ವರ್ಷದಲ್ಲಿ ಯಾವತ್ತು 1-2 ದಿವಸ ಆಗುದು. ವರ್ಷ ಇಡೀ ಇದೇ ತರದ ಕರ್ತವ್ಯದ ಇನ್ನೊಬ್ಬರ ಕಣ್ಣೀರನ್ನ ಒರೆಸುವ ದೊಡ್ಡ ಜವಾಬ್ದಾರಿಯನ್ನು ಕಳ್ಕೊಂಡ ಸಂಕ್ಲೇಶ ಅವರನ್ನು ಪ್ರತಿದಿನ ಕಾಡಿದೆ. ಈಗಾದ್ರೂ ರಾಜ್ಯಾಂಶ ಸಿಕ್ಕಿ
ಮತ್ತೆ ನೊಂದವರ ದನಿಗೆ ನಾವು ನಮ್ಮ ತೋಳಿನ ಬಲದಿಂದ ಸಂರಕ್ಷಣೆಯನ್ನು ನೀಡಬಲ್ಲೆವು ಅನ್ನುವ ಭಾವದಿಂದ ಕಾಯ್ತಾ ಇದ್ದಾರೆ. ನೀನು ಧರ್ಮ ಅಂದ್ರೆ ಏನು ಅಂತ ನಿನಗೆ ಗೊತ್ತಿದೆ. ತ್ವಂ ಧರ್ಮಂ ಅರ್ಥಂಚ ಸಂಜಾನನ್, ಬರೀ ಜಾನನ್ ಅಂತ ಹಾಕ್ಲಿಲ್ಲ, ಸಂಜಾನನ್. ಸರಿಯಾದ ಧರ್ಮ ಏನು ಕ್ಷತ್ರಿಯರಿಗೆ, ಸರಿಯಾದ ಪ್ರಯೋಜನ ಏನು ಪ್ರಜೆಗಳಿಗೆ ಅನ್ನೋದನ್ನು ನೀನು ಚೆನ್ನಾಗಿ ಬಲ್ಲವನಾಗಿದ್ದಿ. ಹಾಗಾಗಿ ಸಮ್ಯಕ್ ನಹ ತ್ರಾತುಮರ್ಹಸಿ. ಇದು ಪಾಂಡವರ ಮಾತನ್ನು ಯಥಾವತ್ತಾಗಿ ಹೇಳಿದ್ರು. ನಮ್ಮನ್ನ ನೀನೇ ಕಾಪಾಡಬೇಕು, ನಮ್ಮನ್ನ ರಾಜ್ಯಾಂಶವನ್ನು ಕೊಟ್ಟು ನಮ್ಮ ಧರ್ಮವನ್ನ ನಾವು ಪಾಲಿಸ್ಲಿಕ್ಕೆ ಬೇಕಾದ ಅವಕಾಶವನ್ನ ನೀನೇ ಕಲ್ಪಿಸಬೇಕು. ಗುರುತ್ವಂ ಭವ, ನೀನು ನಮಗೆ ಗುರು, ದೊಡ್ಡ ಸ್ಥಾನದಲ್ಲಿದ್ದು ನಮಗೆ ಬೋಧೆ ಮಾಡ್ಲಿಕ್ಕೆ ಯೋಗ್ಯನಾದವನು. ಭವತಿ ಪ್ರೇಕ್ಷ್ಯ ಬಹೂನ್ ಕ್ಲೇಶಾನ್ ತಿತಿಕ್ಷ್ಮಹೇ, ತುಂಬಾ ಕಷ್ಟಗಳನ್ನ ನಾವು ಅವಡು ಕಚ್ಚಿ ಸಹಿಸಿಕೊಂಡಿದ್ದೇವೆ. ನಮಗೆ ಅದರಲ್ಲಿ ಬೇಸರ ಇಲ್ಲ. ಕಷ್ಟ ಆಗಿದೆ ಅನ್ನುವ ಕಾರಣಕ್ಕೆ ನಮಗೆ ಬೇಸರ ಇಲ್ಲ. ಯಾಕೆಂದ್ರೆ ಗುರುಗಳು ಯಾವುದೇ ಮಾತಿನಿಂದ ನಮ್ಮನ್ನ ಪರೀಕ್ಷೆಗೊಡ್ಡಿದ್ರು ನಾವು ನಮ್ಮನ್ನ ಅದರಲ್ಲಿ ಸಾಗಿ ಮುಂದೆ ಸರಿಬೇಕು ಅಂತ ಅನ್ನೋದು ನಮ್ಮ ಉದ್ದೇಶ. ಅದನ್ನು ನಾವು ನಡೆಸಿದ್ದೇವೆ. ಸ್ವಭವಾನ್ ಮಾತೃ ಪಿತೃವತ್, ತಂದೆಯೂ ನೀನೆ ತಾಯಿಯೂ ನೀನೆ, ನಮಗೆ ಎರಡೂ ನೀನೆ. ಮಾತೃ ಪಿತೃವತ್ ಅಸ್ಮಾಸು ಪ್ರತಿಪದ್ಯತಾಂ, ನಮ್ಮಲ್ಲಿ ತಾಯಿ ತಂದೆಯ ಜವಾಬ್ದಾರಿಯಿಂದ ಮಕ್ಕಳ ಮೇಲೆ ಪ್ರೀತಿಯನ್ನ ತೋರು. ನಾವು ತಂದೆ ತಾಯಿಯಿಂದ ಪ್ರೀತಿಸಿದ ಮೇಲೆ ನೀವು ಮಕ್ಕಳು ಅಂತ ನಮ್ಮನ್ನ ಪ್ರೀತಿಸಬೇಕಾದದ್ದು ಕರ್ತವ್ಯ. ಯಾಕೆಂದ್ರೆ ನಮಗೆ ತಾಯಿಯಾಗಿ ಕುಂತಿ ಇದ್ರು ಕೂಡ ಹೊಣೆಗಾರಿಕೆ ಎಲ್ಲ ಜವಾಬ್ದಾರಿ ಇದ್ದದ್ದು ನಿಮ್ಮ ಕೈಯಲ್ಲಿ. ಹಾಗಾಗಿ ಕ್ಷತ್ರಿಯರಿಗೆ ನೀವೇ ಈಗ ಜವಾಬ್ದಾರರು ಮುಂದುವರಿಸ್ಲಿಕ್ಕೆ ಏನ್ ಬೇಕು ಅಂತ. ಗುರೋರ್ಗರೀಯಸಿ ವೃತ್ತಿ ಯಾಚ ಶಿಷ್ಯಸ್ಯ ಭಾರತ ವರ್ತಾಮಹೇ ತ್ವಯಿ ಚತಾಂ ತ್ವಂಚ ವರ್ತಸ್ವನಸ್ತಥಾ. ಗುರು ಶಿಷ್ಯರ ಸಂಬಂಧ ಅನ್ನೋದು ಕೂಡ ನಮ್ಗೆ ನಿಮ್ಗೆ ಇದೆ. ತುಂಬಾ ಕಲ್ತಿದ್ದೇವೆ ನಿಮ್ಮ ಹತ್ರ. ದೊಡ್ಡ ಜ್ಞಾನಿ, ಸಾಮಾನ್ಯ ಅಲ್ಲ ಧೃತರಾಷ್ಟ್ರ. ನಮಗೆ ಕೇವಲ ದುರ್ಯೋಧನನ ವಶಕ್ಕೆ ಒಳಗಾದ ಅನ್ನುವ ವಿಷಯದಲ್ಲಿ ನಮ್ಗೆ ಅದು ತಪ್ಪೆ, ಅದರಲ್ಲಿ ಅದು ಸರಿ ಅಂತಲ್ಲ. ಆದ್ರೆ ಅದು ಒಂದೇ ದೃಷ್ಟಿಯಿಂದ ಒಬ್ಬ ವ್ಯಕ್ತಿಯನ್ನು ಅಳಿಲಿಕ್ಕಾಗುದಿಲ್ಲ. ಅವನಿಗೆ ಇನ್ನೂ ಹಲವು ಮುಖದ ಚಿಂತನೆಗಳಿವೆ. ಇಲ್ಲಾಂದ್ರೆ ಅವನು ಕೊನೆಗೆ ಸಾಧನೆ ಮಾಡಿಕೊಂಡು ಬ್ರಹ್ಮನಾಡಿಯಲ್ಲಿ ಪ್ರಾಣ ಬಿಡುವಂತಹ ಪ್ರಸಂಗ ಬರ್ತಿರ್ಲಿಲ್ಲ. ಒಬ್ಬ ಯೋಗ್ಯ ಅಲ್ಲದೆ ಇದ್ರೆ ಅವನು ಮೋಕ್ಷಕ್ಕೆ ಹೋದ ಅಂತ ಮಾತಿದೆ ಭಾಗವತದಲ್ಲಿ. ಅವನು ಹೇಗೆ ಚಿಂತಿಸಿದ ಅಂದ್ರೆ ತನ್ನೊಳಗಿರುವ ಭಗವದ್ ರೂಪವನ್ನ, ಆಕಾಶದಲ್ಲಿರುವ ರೂಪವನ್ನ ಎರಡನ್ನು ಒಂದಾಗಿ ಕಂಡು ಬ್ರಹ್ಮನಾಡಿಯಿಂದ ದೇಹವನ್ನ ಹೊರಕ್ಕೆ ತೊರೆದ. ಅದೇ ಹೊತ್ತಿಗೆ ಕಾಳ್ಗಿಚ್ಚು ಅವರನ್ನ ಆವರಿಸಿಕೊಂಡಿತು ಅಂತ ಮಾತು ಇದೆ. ಅಂದ್ರಾಗಿ ಘಟಾಂಬರ ವಿವಾಂಬರೇ ಅಂತ ಭಾಗವತದ ಮಾತು. ಅದರಿಂದಾಗಿ ಸಾಮಾನ್ಯ ವ್ಯಕ್ತಿ ಅಂತೂ ಅಲ್ಲ ಅವನು. ಒಬ್ಬ ಧೃತರಾಷ್ಟ್ರ ಅಂತ ಅವನ ಮೂಲ ಗಂಧರ್ವ, ಅವನು ಗಂಧರ್ವನ ಹೆಸರು ಧೃತರಾಷ್ಟ್ರ ಅಂತಾನೆ. ಅಂದಾಗಿ ಅವನು ದೈವ ಭಕ್ತಿಯಲ್ಲಿ ಅತ್ಯಂತ ಎತ್ತರದವನು. ಪರಿಣಾಮ, ಪ್ರಭಾವ, ಕರ್ಮದ ವಿಪಾಕ, ದುಷ್ಟರ ಸಹವಾಸ, ಇದರಿಂದ ಪ್ರತಿಯೊಬ್ಬರನ್ನೂ ವ್ಯವಸ್ಥೆ ಅಂತ ಅನ್ನೋದು ಬುಡ ಮೇಲು ಮಾಡುತ್ತೆ ಅವರ ಚಿಂತನೆಗಳನ್ನ. ಅದರಿಂದಾಗಿ ನೀನು ಇಷ್ಟು ಧರ್ಮಾರ್ಥಗಳನ್ನ ತಿಳಿದವನಾಗಿ ನಮಗೆ ಗುರು ಶಿಷ್ಯರ ಸಂಬಂಧದಿಂದಲೂ ಆಪ್ಯಾಯಮಾನವನಾದವನು. ಅದರಿಂದಾಗಿ ಈ ರೀತಿಯಲ್ಲಾದ್ರೂ ಕೂಡ ವರ್ತಸ್ವ ನಹ, ನಮಗಾಗಿ ನೀನಿರು, ನಿಮಗಾಗಿ ನಾನಿದ್ದೆ, ನಾವಿದ್ದೆವು ಎಲ್ಲ ಕಾಲದಲ್ಲೂ ನಿಮಗಾಗಿ ನಾವಿದ್ದೆವು. ಯಾಕೆಂದ್ರೆ ದೇಶವನ್ನ ಒಬ್ಬ ಕುರುಡ ಆಳ್ತಾ ಇದ್ದಾನೆ ಅಂತ ಗೊತ್ತಾದ ತಕ್ಷಣ ಎಲ್ಲ ಮುಗಿಬಿದ್ದು ಅದನ್ನ ಮುಕ್ತಾಯ ಮಾಡಿಬಿಡ್ತಾರೆ. ಅಂತ ಸಂದರ್ಭದಲ್ಲಿ ಪಾಂಡವರಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಉಳಿದ ದೇಶಗಳೆಲ್ಲ, ದಶಾರಣ ಮೊದಲಾದ ದೇಶಗಳಿಗೆಲ್ಲ ಇದ್ರ ಮೇಲೆ ಒಂದು ವಿಚಿತ್ರವಾದ ಕಣ್ಣಿತ್ತು. ಭೀಷ್ಮಾಚಾರ್ಯರು ಮತ್ತು ಪಾಂಡವರು ಅಲ್ಲದೆ ಇದ್ರೆ ಅಷ್ಟೊತ್ತಿಗೆ ಕುರುಕುಲ ಅವಸಾನಕ್ಕೆ ಯಾವ ಬೇರೆ ಯುದ್ಧವೇ ಬೇಕಿರ್ಲಿಲ್ಲ. ಹಾಗೆ ವ್ಯವಸ್ಥೆ ಇತ್ತು, ಸುತ್ತಲಿನ ಎಲ್ಲರೂ ನುಗ್ಗಿ ತಿನ್ಬೇಕು ಅಂತ. ಅದೇ ಕೋಪವನ್ನು ಇಟ್ಟುಕೊಂಡು ನಮಗೆ ಲಾಭವೂ ಆಯ್ತು, ರಾಜ್ಯವೂ ಸಿಕ್ತು ಅಂತ ವಿರಾಟನ ಮೇಲೆ ದಾಳಿ ಮಾಡಿದ್ದು. ವಿರಾಟನ ಮೇಲೆ ದಾಳಿ ಮಾಡಿದ್ದರ ಉದ್ದೇಶ ಅವ್ರ ಮೇಲೆ ಕೋಪ ಇತ್ತು. ಆದ್ರೆ ಕಾರಣ ಕೊಟ್ಟು ಯುದ್ಧ ಮಾಡೋದು ಕಷ್ಟ. ಯಾಕೆಂದ್ರೆ ಆಚೆಯಿಂದ ಕೀಚಕ ಇದ್ದ. ಆದ್ರೆ ಈಗ ಕೀಚಕ ಸತ್ತ, ಇನ್ನು ನಮ್ಗೆ ಅಲ್ಲಿ ಬಲ ಇಲ್ಲ. ಆದ್ರಿಂದಾಗಿ ನಾವು ಹೋಗಿ ಯುದ್ಧ ಮಾಡಿದ್ರೆ ಸೋತ್ರೆ ಪಾಂಡವರು ಇದ್ದಾರೆ ಅಂತ ಗೊತ್ತಾಯ್ತು, ಕಾಡಿ ಕಳಿಸ್ಬೋದು. ಗೆದ್ರೆ ವಿರಾಟ ನಗರ ಸಿಕ್ತು, ಲಾಭ ಆಯ್ತು. ಇದು ದುರ್ಬುದ್ಧಿಯ ಪರಮಾವಧಿಯ ಯೋಚನೆಗಳೆಲ್ಲ ಹೀಗೆ ಇರುತ್ತೆ. ಅದಕ್ಕೋಸ್ಕರ ಸರಿಯಾಗಿ ಹಿರಿಯರಿಗೂ ಎಲ್ಲ ವಿಷಯ ತಿಳಿಸದೇನೆ ಅವನೇ ಪ್ಲಾನ್ ಮಾಡಿದ್ದೆಲ್ಲ ದುರ್ಯೋಧನನೇ. ಆದ್ರೆ ದೈವ ಚಿಂತನೆ ಬೇರೆ ಇತ್ತು. ಅವರ ದಿನ ಕರಾರಿನ ದಿನಗಳು ಖರ್ಚಾಗಿ ಹೋಗಿದ್ದು ಇವನಿಗೆ ವೆಚ್ಚವೇ ಉಳಿಯಿತು ಹೊರತು ಏನು ಉಪಯೋಗಕ್ಕೆ ಬರಲಿಲ್ಲ ಆ ಯುದ್ಧ. ಪಿತ್ರಾ ಸಂಸ್ಥಾಪಯಿತವ್ಯಾಹಿ ವಯಂ ಉತ್ಪತಮಾಸ್ಥಿತಾ. ಒಂದು ವೇಳೆ ನಾವು ದಾರಿ ತಪ್ಪಿದ್ರೆ ನಮ್ಮನ್ನು ಸರಿದಾರಿಯಲ್ಲಿ ಇಡಬೇಕಾದವ್ ನೀನೆ. ನಾವು ಅದಕ್ಕೆ ನಿನ್ಗೆ ಪೂರ್ತಿ ಅಧಿಕಾರ ಕೊಟ್ಟಿದ್ದೇವೆ. ನಾವು ದಾರಿ ತಪ್ಪಿದ್ರೆ ನಿನ್ ತಲೆ ಮೇಲೆ ಅಲ್ಲಿ ಬಡದು ಹೇಳ್ಬೋದು, ನಿನಗಷ್ಟು ಅಧಿಕಾರ ಕೊಟ್ಟಿದ್ದೇವೆ ನಾವು. ಈಗ ನೀನೇ ಬಡದು ನಮ್ಮ ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಿ ಅಂತಾದ್ರೆ ನಾವು ಅದನ್ನ ಒಪ್ಪಿಕೊಳ್ಳಿಕ್ ಸಾಧ್ಯ ಇಲ್ಲ. ಯತ್ರ ಧರ್ಮೋ ಹ್ಯಧರ್ಮೇಣ ಸತ್ಯಂ ಚ ಅನೃತೇನ ಚ ಧರ್ಮಜ್ಞೇಷು ಸಭಾಸತ್ಸು ನೇಹ ಯುಕ್ತಂ ಅಸಾಂಪ್ರತಂ.
ಕೃಷ್ಣ ನೇರ ರಾಜನನ್ನ ಹೇಳಿ ಆದ್ಮೇಲೆ ಪರಿಷತ್ತನ್ನ ಪ್ರಶ್ನೆ ಮಾಡ್ತಾನೆ. ಪರಿಷತ್ತು ಅಂದ್ರೆ ಎಲ್ಲ ಸಭೆ ಸೇರಿದ ದೊಡ್ಡ ದೊಡ್ಡ ಹಿರಿಯರಿರುವ ಜಾಗ. ಆಹುಶ್ಚೇಮಾಂ ಪರಿಷದಂ. ಪರಿಷತ್ತು ಅಂತ ಒಂದು ಸಮೂಹವನ್ನ ಕಟ್ಕೊಳ್ಬೇಕಾದ್ರೆ ಅದರಲ್ಲಿ ಯೋಗ್ಯರಾದವರು ಇರಬೇಕು, ದೊಡ್ಡವರು ಇರಬೇಕು, ತಿಳುವಳಿಕೆ ಇರೋರು ಇರಬೇಕು. ನಾನು ಈ ಪರಿಷತ್ತನ್ನ ಕೇಳ್ತಾ ಇದ್ದೇನೆ. ಪುತ್ರಾಸ್ತೆ ಭರತರ್ಷಭ, ಈ ಧೃತರಾಷ್ಟ್ರನ ಮಕ್ಕಳು ಮಾಡ್ತಾ ಇರುವ ಕಾರ್ಯದಲ್ಲಿ ಯಾವುದೇ ರೀತಿಯಾದ ನ್ಯಾಯ ಇಲ್ಲ. ಆದ್ರಿಂದಾಗಿ ನೀವೆಲ್ಲ ಧರ್ಮಜ್ಞರು, ಅರ್ಥಜ್ಞರು, ಪ್ರಯೋಜನ ಏನು ಅಂತ ಏನಾಗತ್ತೆ ಅಂತ ತಿಳಿದವರು. ಸಭಾಸತ್ಸು, ನೀವೆಲ್ಲ ಸಭೆಗೆ ಯೋಗ್ಯರಾದ ಸಜ್ಜನರು, ಸಭೆಯಲ್ಲಿ ಇರ್ಲಿಕ್ಕೆ ಅರ್ಹರು. ಈಗ ಈ ಘಟನೆಯಲ್ಲಿ ಒಂದು ವೇಳೆ ಸಂಧಾನದ ಹೊರತಾಗಿ ಬೇರೆ ಏನು ನಡೆದ್ರು ಅದು ಒಳ್ಳೇದಲ್ಲ. ಸಂಧಾನ ಒಂದೇ ಈ ಪರಿಷತ್ತಿಗೆ ಹಿತವನ್ನು ಒಡ್ಡುವಂತದ್ದು. ಸಂಧಾನದ ಹೊರತಾಗಿ ನೇಹಯುಕ್ತಂ ಅಸಾಂಪ್ರತಂ, ಒಂದು ವೇಳೆ ಇದಕ್ಕೆ ಹೊರತಾಗಿ ಬೇರೆ ರೀತಿ ನಡೆದ್ರೆ ಇದು ಈ ಸಭೆಗೆ ಒಳ್ಳೇದಲ್ಲ. ನೀವು ಇದ್ದು ಈ ತರ ಆಯ್ತು ಅಂತ ಅನ್ನುವ ಮಾತು ನಿಮ್ಮ ಹಣೆ ಮೇಲೆ ಕೋಡಾಗಿ ಕೂಡುತ್ತೆ. ನೀವು ಅದಕ್ಕೆ ತಯಾರಿರ್ಬೇಕು. ಯುದ್ಧಕ್ಕೆ ನಾವೆಲ್ಲ ಪ್ರಯತ್ನ ಪಟ್ಟರು ಆಗ್ಲಿಲ್ಲ, ತುಂಬಾ ಚೆನ್ನಾಗಿದೆ. ಈ ಮಾತು ಹೇಳಿದ್ರಿಂದ ಏನಾಯ್ತು ಅಂತ ಮತ್ತೆ ಮುಂದಿನ ಪರಿಣಾಮ ಗೊತ್ತಾಗುತ್ತೆ. ಯತ್ರ ಧರ್ಮೋ ಹ್ಯಧರ್ಮೇಣ, ಎಲ್ಲಿ ಧರ್ಮವು ಅಧರ್ಮದಿಂದ ದಾಳಿಗೊಳಗಾಗುತ್ತೋ, ಸತ್ಯಂಚ ಅನೃತೇನ ಚ, ಎಲ್ಲಿ ಅಸತ್ಯ ಅನ್ನುವುದು ಸತ್ಯವನ್ನ ನುಗ್ಗಿ ತಿನ್ಲಿಕ್ಕೆ ಶುರು ಮಾಡುತ್ತೋ ಅಂತಹ ಸಂದರ್ಭದಲ್ಲಿ ಹನ್ಯತೆ ಪ್ರೇಕ್ಷಮಾಣಾನಾಂ ಹತಾಸ್ತತ್ರ ಸಭಾಸದಃ. ಸಭಾಸದರು ಆ ಅಧರ್ಮದ ಕೂಗಾಟಕ್ಕೆ ವಿರೋಧ ಒಡ್ಡದೇ ಇದ್ರು, ಮೌನವಾಗಿದ್ರು ಕೂಡ ಅವರು ತಪ್ಪಿತಸ್ಥರಾಗಿ ಉಳಿದು ಬಿಡ್ತಾರೆ. ಅದ್ಯಾವುದೋ ಒಂದು ಇದೆಯಲ್ಲ, ಸತ್ಯದ ಬಟ್ಟೆಯನ್ನು ಸುಳ್ತು ಹಾಕೊಂಡು ತಿರುಗ್ತಾ ಇತ್ತು, ಸತ್ಯ ಅವಮಾನ ಆಯ್ತು ಅಂತ ಪಾಪ ಮೂಲೆಯಲ್ಲೇ ಇತ್ತು, ಕೊನೆಗೆ ಅಸತ್ಯವೇ ಸತ್ಯವಾಗಿ ತಿರುಗಿತು ಅಂತ. ಅದರ ನೀವು ಸಾಕ್ಷಿಯಾಗಿ ಇದ್ದು ಅಸತ್ಯದ ಒಳಗಿನ ನಿಜವಾದ ಕಲಹ ಅಥವಾ ಒಳಗಿನ ಕಲ್ಮಶ ಗೊತ್ತಿದ್ದು ಕೂಡ ನೀವು ಅದನ್ನು ಬಾಯಿ ಬಿಡದೇ ಇದ್ರೆ ಸಭಾಸದಃ ಹತಾಹ, ನೀವೆಲ್ಲ ಸಭಾಸದರು ಅಂತ ಅನ್ನೋದು ಸತ್ರು ಅಂತ ಲೆಕ್ಕ. ನಿಮ್ಮ ಕಣ್ಣ ಮುಂದೆ ಅಧರ್ಮ ಧರ್ಮವನ್ನು ನುಂಗ್ತಾ ಇದೆ, ಅಸತ್ಯ ಸತ್ಯವನ್ನ ತಿಂತಾ ಇದೆ. ಇದಕ್ಕೆ ನೀವೆಲ್ಲ ಸಾಕ್ಷಿ. ಇಷ್ಟು ಬಿಡಿಸಿ ಹೇಳಿದ್ಮೇಲೆ ಕೃಷ್ಣನೇ ಯುದ್ಧಕ್ಕೆ ಕಾರಣ ಅಂತ ಹೇಳ್ತಾರಲ್ಲ ಇನ್ನು ಬಡ್ಕೊಂಡು, ಇದಕ್ಕಿಂತ ಇನ್ನೇನ್ ಹೇಳ್ಬೇಕು ಹೇಳಿ? ಎಲ್ಲ ಹೇಳ್ಬೇಕಾದ್ದನ್ನು ಹೇಳಿದಾನೆ. ಅದಕ್ಕೆ ಈ ಮಾತನ್ನ ಬಹಳ ಜನ ತುಂಬಾ ಪ್ರಧಾನವಾದ ಇದು ಭಾಷಣ ಅಂತ ಹೇಳ್ತಾರೆ. ಕೃಷ್ಣನ ಈ ಭಾಷಣ ಸಾರ್ವಕಾಲಿಕವಾಗಿ ಸಾರ್ವದೈಶಿಕವಾಗಿ ಉಪಯೋಗಕ್ಕೆ ಬೀಳುವಂತ ಒಂದು ರಾಜಕಾರಣದ ಸ್ಟೇಟ್ಮೆಂಟ್ ಇದು ಅಂತ. ಅದರಿಂದಾಗಿ ನೋಡಿದವರು ಕೂಡ ಈ ಅಪರಾಧದಲ್ಲಿ ಭಾಗಿಗಳು. ಇದರನ್ನ ನಡೆಯುವಾಗ ನಾನೊಂದು ಮಾತಾಡಿದ್ರೆ ಆಗ್ತಿತ್ತು ಅಂತ ನಾಳೆ ನಿಮ್ಮ ಮನಸ್ಸಿನಲ್ಲಿ ಅನ್ನಿಸ್ಬಾರದು. ನೀವೆಲ್ಲರೂ ಮಾತಾಡಬೇಕಾದದ್ದಿದೆ. ವಿದ್ಧೋ ಧರ್ಮ ಅಧರ್ಮೇಣ ಸಭಾ ತತ್ರ ಯತ್ರ ಪ್ರಪದ್ಯತೆ ನಚಾಸ್ಯ ಶಲ್ಯಂ ಕೃಂತಂತೆ ವಿದ್ಧಾಸ್ತತ್ರ ಸಭಾಸದಃ. ಶಲ್ಯದಿಂದ ಹೊಡೆದು ಕೊಲ್ಲಬೇಕಾಗಿಲ್ಲ, ಸುಳ್ಳು ಸಾಗಿದೊಡನೆ ಸಭೆ ಚುಚ್ಚಿಕೊಂಡು ಅದು ಪ್ರಾಣ ಬಿಟ್ಟು ಬಿಡುತ್ತೆ. ವಿದ್ಧ ಅಂದ್ರೆ ಏಟು ತಿಂದದ್ದು. ಸಭಾಸದರು ವಿದ್ಧಾಹ, ಪೆಟ್ಟು ತಿಂದವರಾಗಿ ಬಿಡುತ್ತಾರೆ. ಅಧರ್ಮ ನಡೆದು ಬಿಡ್ತು ಅಂದ್ರೆ, ನಿಮ್ಮ ಕಣ್ಣ ಮುಂದೆ ಅದು ನಡೆಯಿತು ಅಂತಂದ್ರೆ, ಅಸತ್ಯ ಗೆದ್ದಿತು ಅಂತಂದ್ರೆ ಸಭಾಸದರೆಲ್ಲರೂ ಕೂಡ ಬಾಣದಿಂದ ಪ್ರತಿಹತರಾಗಿ ಸತ್ತಿದ್ದಾರೆ ಅಂತ ಲೆಕ್ಕ. ಅದು ಯಾರು ಜೀವಂತಿಕೆ ಇಲ್ಲ. ಈಗ ಜೀವ ಇಲ್ಲದೆ ಇದ್ದಾಗ ಪ್ರತಿಕ್ರಿಯೆ ಕೊಡುತ್ತಾ ಅದು ಇಲ್ಲ. ಹಾಗೆ ನೀವು ಕೂಡ ಈಗ ಪ್ರತಿಕ್ರಿಯೆ ಕೊಡದ ಹೆಣಗಳಂತೆ ಇರಬೇಕಾದತ್ತೆ. ಈ ಸಭೆಯಲ್ಲಿ ಇದ್ದು ಕೂಡ ಇಲ್ಲದವರಂತಾಗ್ತೀರಿ. ಧರ್ಮಂ ಏತಾನ್ ಆರುಜತಿ ಯಥಾ ನದ್ಯನುಕೂಲಜಾನ್ ಯೇ ಧರ್ಮವನ್ನು ಪಶ್ಯಂತಹ ತೂಷ್ಣೀಂ ಧ್ಯಾಯಂತ ಆಸತೆ. ಧರ್ಮ ಏತಾನ್ ಆರುಜತಿ, ಧರ್ಮ ಇವರನ್ನೆಲ್ಲರನ್ನು ಕ್ಷಮಿಸುವುದಿಲ್ಲ. ಯಾರು ಅಧರ್ಮ ಆಗ್ತಾ ಇರ್ಬೇಕಾದ್ರೆ ಸುಮ್ಮನೆ ಇರ್ತಾರಲ್ಲ ಅವರನ್ನ ಯಾವತ್ತೂ ಧರ್ಮ ಕ್ಷಮಿಸುವುದಿಲ್ಲ. ಏನ್ ಮಾಡುತ್ತೆ ಅಂದ್ರೆ ನದ್ಯನುಕೂಲಜಾನ್ ಯಥಾ ತಥಾ ಆರುಜತಿ. ನದಿ ಹೇಗೆ ತನ್ನ ಪ್ರವಾಹದ ವೇಗ ಹೆಚ್ಚಿದಾಗ ಅದರ ಬದಿಯಲ್ಲಿರುವ ಎಲ್ಲ ಮರಗಳನ್ನೂ ತನ್ನ ಬುಡದಲ್ಲಿ ಎತ್ತಿಕೊಂಡು ಹೋಗುತ್ತೋ ಹಾಗೆ ನದಿ ಕಮ್ಮಿಯಾಗಿದ್ದಾಗ ಮರದ ಅಂದ್ರೆ 2 ವರ್ಷ ಬೆಳಿಲಿಲ್ಲ ಅಂತ ನದಿ ಹರಿಲಿಲ್ಲ ಹೆಚ್ಚು ಅಂತ ಇಟ್ಕೊಳ್ಳಿ. ಏನಾಗುತ್ತೆ, ನಿಧಾನಕ್ಕೆ ಒಬ್ಬೊಬ್ರೆ ಒಂದು ಉದ್ಯಾನ ಅಂತ ಮಾಡ್ಕೋತಾರೆ, 1-2 ವಾಕಿಂಗಿಗೆ ಪಾತ್ ಅಂತ ಮಾಡ್ಕೊಳ್ತಾರೆ. ಆಮೇಲೆ ಅವರಿಗೆ ಉಳ್ಕೊಳ್ಳಿಕ್ಕೆ ನೋಡ್ಕೊಳ್ಳಿಕ್ಕೆ ಒಬ್ರಿಗೆ ಬೇಕು ಅಂತ ಒಂದು ಸಣ್ಣ ಗುಡಿಸಲ್ ತರ ಕಟ್ತಾರೆ. 1 ವರ್ಷ ಆಗುವಾಗ ಇಲ್ಲ ಇಲ್ಲಿ ಪರವಾಗಿಲ್ಲ ಬಹಳ ಚೆನ್ನಾಗಿದೆ ಅಂತ ಯಾರೋ ಒಬ್ಬ ನುಂಗಣ್ಣ ಜರಾಸಂಧನ್ ಅಂತ ಅವರು ಭೂಮಿಯನ್ನ ನುಂಗಿ ಅಲ್ಲೊಂದು ಅಪಾರ್ಟ್ಮೆಂಟ್ ಕಟ್ಟಿ ರಿವರ್ ವ್ಯೂ ಅಂತ ಕಟ್ತಾನೆ. 10 ವರ್ಷ ಆಗೋಷ್ಟೊತ್ತಿಗೆ ನದಿಗೆ ಮತ್ತೊಮ್ಮೆ ನೆನಪಾಗುತ್ತೆ ನಾನು ಎಲ್ಲೋ ಕಳೆದೋಗಿದ್ದೆ ಅಂತ. ಮತ್ತೆ ನೆನಪಾಗಿ ಹರಿದ್ರೆ ಆಗ ರಿವರ್ ವ್ಯೂ ಆಗಿರುತ್ತೆ. ಆ ಇಡೀ ಪಟ್ಟಣ ಅದರ ಮಧ್ಯದಲ್ಲಿರುತ್ತೆ.
ಆ ತರ ದುಸ್ಥಿತಿ ಬರ್ಲಿಕ್ಕೆ ಕಾರಣ ನದ್ಯನುಕೂಲಜಾನ್ ಯಥಾ ಆರುಜತಿ. ಅನುಕೂಲಜ ಅಂದ್ರೆ ತೀರ. ನದಿಯನ್ನ ಅನುಸರಿಸಿದ ಕೂಲದಲ್ಲಿ ತೀರದಲ್ಲಿ ಬೆಳೆದ ಮರಗಳನ್ನ ಬುಡಸಹಿತ ಕಿತ್ತುಕೊಂಡು ನದಿ ಹೇಗೆ ಹರಿದು ಪ್ರವಾಹದ ರೂಪವಾಗಿ ಕೊಚ್ಚಿಕೊಂಡು ಹೋಗುತ್ತೋ ಹಾಗೆ ಧರ್ಮ ನಿಮ್ಮೆಲ್ಲರನ್ನೂ ಮುಗಿಸಿಬಿಡುತ್ತೆ. ಅದಕ್ಕೆ ತಾನು ಹರಿಬೇಕಾದ ಜಾಗ ಸ್ಪಷ್ಟ ಇದೆ ಅಂತ ಗೊತ್ತಾ. ಈಗ ಅದನ್ನ ತಡಿಬಹುದು. ಅಧರ್ಮದ ಅಣೆಕಟ್ಟನ್ನ ಹಾಕಿ ನನಗೆ ಬೇಕು ಈ ಧರ್ಮ, ನಾನಂದಾಗಿ ಈ ಧರ್ಮ ನಡೀಬೇಕು ಅಂತ ನೀವು ಹೇಳಿದ್ರೆ, ನೀವು ಹದವಾಗಿ ಅದಕ್ಕೊಂದು ಗೇಟ್ ಇಟ್ಟು ಬಿಟ್ರೆ ಆ ಅಣೆಕಟ್ಟು ಉಳಿಯತ್ತೆ. ಆದ್ರೆ ನೀವು ಅದನ್ನ ಕಟ್ಟಿ ಅದಕ್ಕೆ ದಾರಿ ಇಲ್ಲ ಅಂತ ಮಾಡಿದ್ರೆ ನಿಮ್ಮ ಅಣೆಕಟ್ಟನ್ನು ಸಹಿತ ಕೊಚ್ಕೊಂಡು ಹೋಗುತ್ತೆ. ಆದ್ರಿಂದಾಗಿ ಎಚ್ಚರ ಇರ್ಲಿ ಅಂತ. ಯೇ ಧರ್ಮಮನು ಪಶ್ಯಂತಹ ತೂಷ್ಣೀಂ ಧ್ಯಾಯಂತ ಆಸತೆ ತೇ ಸತ್ಯಮಾಹುರ್ಧರ್ಮ್ಯಂಚ ನ್ಯಾಯಂಚ ಭರತರ್ಷಭ. ಧರ್ಮವನ್ನ ಚೆನ್ನಾಗಿ ಕಾಣುವವರು ಸರಿಯಾಗಿ ಸಮಾಧಾನದಿಂದ ಆಲೋಚನೆ ಮಾಡಿದಾಗ ಗೊತ್ತಾಗುತ್ತೆ ಯಾವುದು ಸತ್ಯ ಯಾವುದು ಧರ್ಮ ಅಂತ. ಅಂತಹ ಧರ್ಮ್ಯವಾದ ನ್ಯಾಯವಾದ ಸತ್ಯವನ್ನ ಹೇಳಲಿಕ್ಕೆ ಯಾವತ್ತೂ ಹಿಂದೇಟು ಹಾಕಬಾರದು. ಅದನ್ನ ಸಂದರ್ಭ ಬಂದಾಗ ಸಂದರ್ಭಕ್ಕೆ ಅನುಗುಣವಾದ ರೀತಿಯಲ್ಲಿ ನ್ಯಾಯ ಒದಗಬೇಕು, ಜೊತೆಗೆ ಕಾರ್ಯಸಿದ್ಧಿ ಆಗಬೇಕು. ಅಂತಹ ಕಾರ್ಯವನ್ನ ನೀವೆಲ್ಲ ಭರತರ್ಷಭ ಅಂತ ಧೃತರಾಷ್ಟ್ರನನ್ನು ಸಂಬೋಧಿಸಿ ಹೇಳ್ತಾನೆ. ಶಕ್ಯಂ ಕಿಮನ್ಯದ್ಯುಕ್ ವಕ್ತುಂ ಅನ್ಯಜನೇಶ್ವರ ಬ್ರುವಂತು ತೇ ಮಹೀಪಾಲ ಸಭಾಯಾನ್ ಯೇ ಸಮಾಸತೆ. ಯಾರೆಲ್ಲ ಸಭೆಯಲ್ಲಿ ಸೇರಿದ್ದಾರೋ ನಾನು ಹೇಳಬೇಕಾದ ಸಂಗತಿಗಳಿಗಿಂತ ಇನ್ನೇನಾದ್ರೂ ಬೇರೆ ಏನಾದ್ರೂ ಹೇಳುದಿದ್ರೆ ಸಭೆ ಹೇಳಿ, ನಾನು ಇಂಥದ್ದು ಬಿಟ್ಟಿದ್ದೇನೆ, ಅದಕ್ಕೋಸ್ಕರ ನೀವು ಅದನ್ನ ಘಟನೆ ನಡೀಲಿಕ್ಕೆ ಬಿಡ್ಲಿಲ್ಲ ಅಂತ ನಾನು ಹೇಳುದ್ರಲ್ಲಿ ಏನಾದ್ರೂ ಬಾಕಿ ಇದ್ರೆ ಅನ್ಯತ್, ನಾನು ಹೇಳಿದ ವಿಷಯಕ್ಕಿಂತ ಅನ್ಯತ್ ಇನ್ನೇನಾದ್ರೂ ಇದ್ರೆ ಅದನ್ನ ಹೇಳಿ. ಧರ್ಮಾರ್ಥೌ ಸಂಪ್ರದಾರ್ಯೈವ ಯದಿ ಸತ್ಯಂ ಬ್ರವೀಮ್ಯಹಂ ಪ್ರಮುಂಚೇಮಾನ್ ಮೃತ್ಯುಪಾಶಾತ್ ಕ್ಷತ್ರಿಯಾನ್ ಪುರುಷರ್ಷಭ. ಧರ್ಮ ಮತ್ತು ಅರ್ಥಗಳ ವ್ಯವಸ್ಥೆಯನ್ನ ಸರಿದೂಗುವ ದೃಷ್ಟಿಯಿಂದಲೇ ನಾನು ಈ ಸತ್ಯವನ್ನ ಹೇಳ್ತಾ ಇದ್ದೇನೆ. ನಾನು ಹೇಳುವ ಸತ್ಯದಿಂದ ಧರ್ಮಕ್ಕಾಗ್ಲಿ ಅರ್ಥಕ್ಕಾಗ್ಲಿ ಎಲ್ಲೂ ಕೂಡ ಹಾನಿ ಆಗುವ ಸಂಭವವೇ ಇಲ್ಲ. ಆದ್ರಿಂದಾಗಿ ಪ್ರಮುಂಚ ಇಮಾನ್ ಮೃತ್ಯುಪಾಶಾತ್, ಮೃತ್ಯುವಿನ ಪಾಶದಿಂದ ಈ ಇವರ ರಾಜರ ಕೊರಳಿಗೆ ಏನು ನೇಣು ಬಿದ್ದಿದೆ, ನಿನ್ನ ಮಗನ ದುರಾಸೆಯ ನೇಣು ಅವರನ್ನೆಲ್ಲ ಏನು ಆವರಿಸಿಕೊಂಡಿದೆ, ಅದನ್ನು ಈಗಲೇ ನೀನು ಬಿಡಿಸಿ ಅವರನ್ನೆಲ್ಲ ಪಾರು ಮಾಡಬೇಕು. ಪ್ರಶಾಮ್ಯ ಭರತ ಶ್ರೇಷ್ಠ ಮಾಮನ್ಯುವಶಮನ್ವಗಾಹ. ಮನಸ್ಸಿನ ಒಳಗಿನ ಉದ್ವೇಗವನ್ನ ಕಡಿಮೆ ಮಾಡಿಕೋ. ಯಾವ ಕಾರಣಕ್ಕೂ ಕೂಡ ಕೋಪಕ್ಕೆ ನಿನ್ನನ್ನು ನೀನು ಗುರಿಯಾಗಿಸಿಕೊಳ್ಳಬೇಡ. ಪಿತ್ರ್ಯಂ ತೇಭ್ಯ ಪ್ರದಾಯ. ಅವರ ತಂದೆಯಿಂದ ಬಂದ ಬಳುವಳಿಯನ್ನ ಅವರಿಗೇನು ಸೇರಬೇಕೋ ಆ ಅಂಶವನ್ನ ಅವರಿಗೆ ಒದಗಿಸಿ. ಪ್ರದಾಯಾಂಶಂ, ಅವರ ಅಂಶವನ್ನ, ಪಿತ್ರ್ಯಂ ಅಂದ್ರೆ ತಂದೆಯಿಂದ ಬಂದ ಪಿತ್ರಾರ್ಜಿತವಾದ ಅವರ ಪಾಲನ್ನು ಅವರಿಗೆ ಕೊಟ್ಟು ಯಥೋಚಿತವಾಗಿ ಪಾಂಡವರ ಜೊತೆಗೆ ಒಂದು ಸಂಬಂಧವನ್ನ ಬೆಳೆಸಿ. ತತಸ್ಸ ಪುತ್ರ ಸಿದ್ಧಾರ್ಥ. ಆಗ ನೀನು ನಿನ್ನ ಮಗನ ಜೊತೆಗೆ ಈಗ ಏನು ಸುಖವನ್ನು ಅನುಭವಿಸ್ತಾ ಇದ್ದೀರಿ ಅದನ್ನು ಮುಂದುವರೆಸ್ತೀರಿ. ಸಪುತ್ರಾರ್ಥ, ಪುತ್ರನ ಜೊತೆಗೆ ಈಗ ಏನು ಸೌಖ್ಯದ ಬಗ್ಗೆ ಕನಸು ಕಂಡುಕೊಂಡು ಖುಷಿಯಾಗಿದ್ದೀರಿ ಅದು ಮುಂದುವರಿಯುತ್ತೆ. ಭುಂಕ್ಷ ಭೋಗಾನ್, ನಿನಗೆ ಎಷ್ಟು ಸಂತೋಷಗಳನ್ನ ಭೋಗಗಳನ್ನು ಅನುಭವಿಸ್ಬೇಕು ನಿನ್ನ ರಾಜ್ಯದ ಭೋಗಗಳನ್ನು ಅನುಭವಿಸು. ಅಜಾತ ಶತ್ರುಂ ಜಾನೀಶೆ ಸ್ಥಿತಂ ಧರ್ಮೇ ಸತಾಂ ಸದಾ. ಸಜ್ಜನರು ಯಾವುದು ಧರ್ಮ ಅಂತ ಹೇಳಿದ್ದಾರೋ ಅದರಲ್ಲಿ ಯಾವತ್ತೂ ಕಾಲ್ ತೆಗೆದವನಲ್ಲ, ಅದರಲ್ಲಿ ಯಾವತ್ತೂ ಧರ್ಮರಾಜ ಹಿಂದೆ ಇಟ್ಟು ಹಾಕಿದವನಲ್ಲ. ಸಪುತ್ರೇ ತ್ವಯಿ ವೃತ್ತಿಂಚ ವರ್ತತೆ ಯಾ ನರಾಧಿಪ. ಪುತ್ರನ ಜೊತೆಗೆ ತ್ವಯಿ, ನಿನ್ನಲ್ಲಿ ಈ ಧರ್ಮರಾಜನ ವರ್ತನೆ ಏನು ಅಂತ ಚೆನ್ನಾಗಿ ಗೊತ್ತಿದೆ. ಆದ್ರಿಂದಾಗಿ ಓ ನರಾಧಿಪನೇ ಅದರಲ್ಲೇ ನೀನು ಕೂಡ ಇರಬೇಕು. ನೀನು ಕಡಿಮೆಯನ್ನು ಮಾಡಲಿಲ್ಲ ಪಾಂಡವರಿಗೆ. ದಾಹಿತಶ್ಚ ನಿರಸ್ತಶ್ಚ ತ್ವಾಮೇವೋಪಾಶ್ರಿತ ಪುನಃ. ನಿನ್ನಿಂದ ಅರಗಿನ ಮನೆಯಲ್ಲಿ ಸುಡುವ ಒಂದು ಕೆಟ್ಟ ಕುತಂತ್ರಕ್ಕೆ ಒಳಗಾಗಿದ್ದಾರೆ. ಆಮೇಲೆ ನಿರಸ್ತಶ್ಚ, ಜೂಜಿನಿಂದ ಅವರನ್ನ ನಿರಸ್ತಃ ಪರಾವಸುಹು ಅಂತ ಹೇಳಿದ ಹಾಗೆ ಅವರನ್ನ ಹೊರಕ್ಕೆ ಎಸೆದು ಬಿಟ್ಟಿದ್ದಿ. ಅವ್ರ ಪರಾವಸುಗಳಲ್ಲ, ಅವ್ರ ಅರ್ವಾವಸುಗಳು, ಅವರದ್ದೇ ಸಂಪತ್ತು. ಆದ್ರೆ ನೀನು ಅವರನ್ನ ಹೊರ ಕಟ್ಟಿದ್ದಿ. ಆದ್ರೂ ಮತ್ತೆ ನಿನ್ನನೆ ತ್ವಾಮೇವ ಉಪಾಶ್ರಿತ ಪುನಃ. ಇಷ್ಟು ಒಬ್ಬ ಬೆಂಕಿ ಕೊಟ್ಟಿದ್ದಾರೆ, ವಿಷ ಕೊಟ್ಟಿದ್ದಾರೆ, ಹೆಣ್ಣಿನ ಮೇಲೆ ಕೈ ಹಾಕಿದ್ದಾರೆ, ನೆಲವನ್ನ ಅಪಹರಿಸಿದ್ದಾರೆ. ಇಂಥ ಅಪರಾಧಗಳನ್ನ ಮಾಡಿದ್ಮೇಲೂ ನಿನ್ನ ಮೇಲಿನ ದೊಡ್ಡತನದ ಸ್ಥಾನಕ್ಕೆ ಗೌರವ ಕೊಡುವ ದೃಷ್ಟಿಯಿಂದ ಇಲ್ಲಿಗೆ ಬಂದಿದ್ದಾರೆ.
ಇಂದ್ರಪ್ರಸ್ಥಂ ತ್ವಯೈವಾಸೌ ಸಪುತ್ರೇಣ ವಿವಾಸಿತ. ಇಂದ್ರಪ್ರಸ್ಥ ನೀನೇನ್ ಸಂಪಾದಿಸಿದಲ್ಲ, ಅವರೇ ತಮ್ಮ ಸಾಧನದಿಂದ ಗಳಿಸಿ ಬೆಳೆಸಿ ಅದನ್ನು ಕಟ್ಟಿ ಅದಕ್ಕೊಂದು ವಿಸ್ತಾರವಾದ ರೂಪವನ್ನು ಕೊಟ್ಟದ್ದು. ಆದ್ರಿಂದಾಗಿ ಈಗ ನೀನೇ ಅವರನ್ನ ಮರಳಿ ಕರೆಸ್ಕೋಬೇಕು, ಅಲ್ಲಿಂದನೂ ಹೊರಗೆ ಹಾಕಿದ್ದು ನೀನೆ. ಸತತ್ರ ವಿವಸನ್ ಸರ್ವಾನ್ ವಶಮಾನೀಯ ಪಾರ್ಥಿವಾನ್ ತ್ವನ್ಮುಖಾನ ಕರೋದ್ರಾಜನ್ ನತ್ವಾಂ ಅತ್ಯವರ್ತತ ನಚತ್ವಾಂ ಅತ್ಯವರ್ತತ. ಅವರಿಗೆ ಸಿಕ್ಕಿದ ಸಾಮರ್ಥ್ಯ ಜಗತ್ತಿನಾದ್ಯಂತ ಅವರು ಕಪ್ಪವನ್ನು ಹೊತ್ತು ತಂದಿದ್ದಾರೆ. ಅಷ್ಟು ಹೊತ್ತು ತಂದ ಮೇಲೆ ನಿಮ್ಮನ್ನು ಕಪ್ಪ ಕೊಡಿ ಅಂತ ಕೇಳಲಿಲ್ಲ, ನಿಮ್ಮನ್ನ ತಮ್ಮ ರಾಜ್ಯದೊಳಗೆ ವಶಪಡಿಸಿಕೊಳ್ಳಿಲ್ಲ, ನಿಮ್ಮನ್ನ ಯುದ್ಧದಲ್ಲಿ ಒಂದು ಭಾಗದ ಜಾಗ ಅಂತ ಅವರದನ್ನ ಆಯ್ಕೆ ಮಾಡ್ಕೊಳ್ಳಿಲ್ಲ. ನಾವು ಒಂದೇ ಅಂತಾನೆ ಅವರು ಇಡೀ ಕುರುಕುಲವನ್ನ ಏಕ ಮುಖದಲ್ಲಿ ಕಂಡು ಎಲ್ಲ ಕಡೆಯ ಸಂಪತ್ತನ್ನ ತಂದು ನಿನಗೂ ಒಪ್ಪಿಸಿದ್ದಾರೆ. ನತ್ವಾಂ ಅತ್ಯವರ್ತತ, ಎಂದು ಕೂಡ ನಿನಗೆ ಮೀರಿ ನಡೀಲಿಲ್ಲ. ತಸ್ಸೀವ ವರ್ತಮಾನಸ್ಯ ಸೌಬಲೇನ ಜಿಹೀರ್ಷತ ರಾಷ್ಟ್ರಾಣಿ ಧನಧಾನ್ಯಂಚ ಪ್ರಯುಕ್ತ ಪರಮೌಷಧಿ. ಆದ್ರೆ ಅವರ ಕೈಯಲ್ಲಿದ್ದ ಸಂಪತ್ತನ್ನ ಸೌಬಲನ ಶಕುನಿಯ ದುರ್ವರ್ತನೆಯಿಂದ ದುರಾಚಾರದಿಂದ ನೀನು ರಾಷ್ಟ್ರವನ್ನು, ಅವರ ಸಂಪತ್ತನ್ನು, ಅವರ ಧಾನ್ಯವನ್ನು, ಅವರ ಭೂಮಿಯನ್ನು ಎಲ್ಲವನ್ನೂ ಅಪಹರಿಸಿಬಿಟ್ಟೆ. ಸ್ವತಮಾವಸ್ಥಾಂ ಸಂಪ್ರಾಪ್ಯ ಕೃಷ್ಣಾಂ ಪ್ರೇಕ್ಷ ಸಭಾಂ ಗತಾಂ. ಅದರ ಜೊತೆಗೆ ತನ್ನ ಹೆಂಡತಿಯ ಅವಮಾನದ ಪ್ರಸಂಗವನ್ನು ಅವರು ಹಲ್ಲು ಕಚ್ಚಿ ಸಹಿಸಿಕೊಂಡಿದ್ದಾರೆ. ಕ್ಷತ್ರ ಧರ್ಮಾದ ಅಮೇಯಾತ್ಮ ನಾಕಂಪತ ಯುಧಿಷ್ಠಿರಿಷ್ಟ ಆಗುವಾಗ್ಲೂ ಕ್ಷತ್ರ ಧರ್ಮದಿಂದ ಅವರು ಅಕಂಪತ ಚಲಿಸ್ಲಿಲ್ಲ, ಅಂದ್ರೆ ನಿಯಮಗಳನ್ನು ಮೀರಿ ಹೋಗ್ಲಿಲ್ಲ. ನಮ್ಗೆ ಅನ್ಯಾಯ ಆದಾಗ ನಾವು ಉತ್ತರ ಕೊಡುದೇ, ಒಂದು ಮಾತು ಭೀಮನಿಗೆ ಹೇಳಿದ್ರೆ ಅಷ್ಟೊತ್ತಿಗೆ ಅಷ್ಟೂ ಜನ ಅಲ್ಲೇ ಅವರ ಚೈತ್ಯಗಳನ್ನು ನಿರ್ವಹಿಸಬೇಕಾಗ್ತಿತ್ತು. ಇದು 100 ಏನಿದು ಕೋಟಿಲಿಂಗೇಶ್ವರ ಇದ್ದ ಹಾಗೆ ಇದು ಕೋಟು ಚೈತ್ಯೇಶ್ವರ ಅಂತ ಒಂದು 100 ಚೈತ್ಯಗಳನ್ನು ನಿರ್ಮಾಣ. ಇದ್ಯಾರು ಕೇಳಿದ್ರೆ ಎಲ್ಲ ದುರ್ಯೋಧನನ ಅಣ್ಣ ತಮ್ಮಂದ್ರು ಒಟ್ಟಿಗೆ ಅಂತ ಅಲ್ಲೇ ಹೂತಾಕ್ಬಿಡ್ತಿದ್ದ. ಒಳ್ಳೆಯ ಅಮೃತ ಶಿಲೆಯಿಂದನೇನೆ ಮಣಿಮಯವಾದಂತಹ ವಜ್ರ ವೈಡೂರ್ಯಗಳಿಂದ ತುಂಬಿದಂತಹ ವೃಂದಾವನವನ್ನೇ ಕಟ್ಟಬಹುದಿತ್ತು. ಆದ್ರೆ ಅವನು ಕ್ಷತ್ರ ಧರ್ಮದಿಂದ ಪ್ರಚಲಿತನಾಗ್ಲಿಲ್ಲ, ವಿಚಲಿತನಾಗ್ಲಿಲ್ಲ. ಅಹಂತು ತೇಷಾಂ ತವಚ, ನಿನ್ನ ಮತ್ತು ಅವರ ಈರುವರ ಶ್ರೇಯಸ್ಸನ್ನ ಬಯಸಿ ಈ ಮಾತುಗಳನ್ನ ಇಚ್ಛಾಮಿ ಭಾರತ. ನಾನು ಕೇವಲ ಅವರ ಪಕ್ಷವನ್ನ ಹಿಡಿದು ಮಾತಾಡ್ತಾ ಇಲ್ಲ, ನಾನು ಹೇಳುವ ಮಾತಿನಲ್ಲಿ ನಿನ್ನ ಪಕ್ಷದವರಿಗೂ ಕ್ಷೇಮ ಇದೆ. ನಾನು ಒಂದು ಪಕ್ಷದ ಹಿತವನ್ನ ಬಯಸಿ ಮಾತನಾಡ್ಲಿಕ್ಕೆ ಬರ್ಲಿಲ್ಲ, ಆದ್ರೆ ಅವರ ಪಕ್ಷದ ಪ್ರಕಾರವಾಗಿ ಬಂದಿದ್ದು. ಆದ್ರೆ ಅವರ ಪಕ್ಷಕ್ಕೆ ಮಾತ್ರ ಹಿತ, ನೀವೆಲ್ಲ ಬಿಟ್ಟುಕೊಡು ಕಾಡಿಗೆ ಹೋಗಿ ನಾನು ಹೇಳ್ತಿಲ್ಲ. ಹಾಗೆ ಹೇಳಿದ್ರೆ ನೀವು ನನ್ನ ಪಕ್ಷಪಾತಿ ಅಂತ ಹೇಳಬೇಕು. ವಸ್ತುತಃ ಸಮಗ್ರ ಸಂಪತ್ತು ಪಾಂಡವರದ್ದು, ಪೂರ್ಣ ಸಂಪತ್ತು ಪಾಂಡುವಿನದ್ದು. ಪಾಂಡುವಿನಿಂದ ಮುಂದೆ ಅದು ಪೂರ್ಣವಾಗಿ ಸೇರ್ಬೇಕಾದದ್ದು ಪಾಂಡುವಿನ ಮಕ್ಕಳಿಗೆ ಹೊರತು ಧೃತರಾಷ್ಟ್ರನ ಮಕ್ಕಳಿಗೆ ಏನೂ ಇಲ್ಲ. ಆದ್ರೆ ಅವರು ಅದನ್ನು ಕೇಳ್ತಿಲ್ಲ. ಇಲ್ಲ, ಇಷ್ಟು ದಿವಸ ಆಳಿದ ಮೇಲೆ ಒಂದಿಷ್ಟು ಅದರ ಅಭಿಮಾನ, ಆ ಅಧಿಕಾರ ನಡೆಸಬೇಕು ಅಂತ ಅನ್ನುವ ತಹತಹಿಕೆ ಇದ್ದೇ ಇರುತ್ತೆ, ಅದಕ್ಕೆ ಬಿಟ್ಟುಕೊಡ್ಲಿಕ್ಕೆ ತಯಾರಿದ್ದಾರೆ. ಇಂದ್ರಪ್ರಸ್ಥದ ಒಂದು ಅಂಶವನ್ನಾದ್ರೂ ಕೂಡ ಅವ್ರು ಕೊನೆಗೆ 5 ಗ್ರಾಮ ಕೇಳಿದ್ರು. ಇಷ್ಟು ಸರಳವಾಗಿ ಯಾರು ಕೇಳ್ತಾರೆ? 5 ಗ್ರಾಮವನ್ನ ಕೇಳಿದಾಗ್ಲೂ ನಾನು ನಿನ್ನ ಹಿತವನ್ನೇ ಅಲ್ಲದೆ ನಿನಗೆ ಅನ್ಯಾಯವನ್ನೇ ಮಾಡ್ತಾ ಇದ್ದೇನೆ ಅಂತ ನಿನಗೆ ಅನ್ನಿಸಿದ್ರೆ ಇದ್ರ ಮೇಲೆ ಯೋಚನೆ ಮಾಡುವ ಶಕ್ತಿ ಯಾರಿಗಿದೆ ಯಾರಿಗಿಲ್ಲ ಅಂತ ಎದುರು ಕಡೆಯಲ್ಲಿ ಕೂತ ಸಭೆಯಲ್ಲಿ ಗೊತ್ತಾಗುತ್ತೆ ಎಲ್ರಿಗೂ. ಕೃಷ್ಣ ಯಾರ ಪರವಾಗಿ ಮಾತಾಡ್ತಿದ್ದಾನೆ? ಇಬ್ಬರ ಹಿತವನ್ನು ಬಯಸಿ ಮಾತಾಡ್ತಿದ್ದೇನೆ, ಇದು ನನ್ನ ನಿಲುವು, ನಾನು ಇದನ್ನ ಮತ್ತೆ ನಿನಗೆ ದೃಢಪಡಿಸ್ತಾ ಇದ್ದೇನೆ. ಧರ್ಮಾದ್ ಅರ್ಥಾತ್ ಸುಖಾಚ್ಚೈವ ಮಾರಾಜನ್ನೀನಶಃ ಪ್ರಜಾಹ. ಧರ್ಮದಿಂದ, ಅರ್ಥದಿಂದ, ಸುಖದಿಂದ, ಭೋಗದಿಂದ, ಸುಖದಿಂದ ಎಂದೂ ಕೂಡ ನನೀನಶಃ ಕಳೆದು ಹೋಗಬೇಡ. ಪ್ರಜೆಗಳ ಸೌಖ್ಯವನ್ನು ಯೋಚನೆ ಮಾಡಿ ಆದ್ರೂ ನಾಳೆ ಈ ಕ್ಷತ್ರ ಧರ್ಮದಲ್ಲಿ ಇದ್ದು ಒಂದಿಷ್ಟು ಜನರಿಗೆ ಸೌಖ್ಯವನ್ನ ಉಂಟು ಮಾಡುವ ತೋಳಿನ ಬಲವನ್ನ ಬಳಸಿಕೊಳ್ಳುವುದಕ್ಕಾದ್ರೂ ನೀನು ಉಳಿಬೇಕು. ಅನರ್ಥಮರ್ಥಂ ಮನ್ವಾನೋ, ಅನರ್ಥವನ್ನೇ ಅರ್ಥ, ಕೆಟ್ಟ ಘಟನೆಯನ್ನೇ ಅಥವಾ ಕೆಟ್ಟ ಪ್ರಯೋಜನವನ್ನೇ ಒಳ್ಳೆಯ ಪ್ರಯೋಜನ ಅಂತ ಮನ್ವಾನಃ ಅಪ್ಯರ್ಥಂ ನಾನರ್ಥಮಾತ್ಮನಃ. ತನಗೆ ಅನರ್ಥ ಆತ್ಮಕ್ಕಾಗ್ತಾ ಇದೆ ಅಂತ ಯೋಚಿಸ್ತಾ ಇಲ್ಲ ಅವನು. ನಿನ್ನ ಮಗ ಲೋಭೆ ಅತಿ ಪ್ರಸೃತಾನ್ ಪುತ್ರಾನ್ ನಿಗ್ರಹ್ಣೀಶ್ವಂ ವಿಷಾಂಪತೆ. ವಿಷಾಂ ಪ್ರಜೆಗಳ ಒಡೆಯನೇ, ವಿಟ್ ವಿಷೌ ವಿಷಃ ಅಂತ ಶಬ್ದ. ವಿಷಾಂ ಪ್ರಜೆಗಳ ಪತಿಯಾದಂತಹ ಓ ಧೃತರಾಷ್ಟ್ರನೇ, ಲೋಭದಿಂದ ಅತಿವ್ಯಾದ ವಿಸ್ತಾರದ ವಾದಕ್ಕೆ ತನ್ನನ್ನು ಒಡ್ಡಿಕೊಂಡಿರುವಂತಹ ದುರ್ಯೋಧನಾದಿ ಮಕ್ಕಳನ್ನ ನಿಗೃಹ್ಣೀಶ್ವ, ಬಿಗಿ ಹಿಡಿದು ನಡೆಸುವವರನ್ನ, ನೀನೀಗ ತೋಳು ಹಿಡಿದವರನ್ನ ನಡೆಸದೇ ಇದ್ರೆ ಅವರು ಬೇಕಾಬಿಟ್ಟಿ ಊರೆಲ್ಲ ತಿರುಗ್ತಾ ಇರ್ತಾರೆ. ಎಲ್ಲಾ ಸಂಪತ್ತಿ ಇನ್ನೂ ಬೇಕು ಬೇಕು ಅಂತಂತಾರೆ. ಅನರ್ಥವನ್ನೇ ಅರ್ಥ ಅಂತ ಭಾವಿಸಿದ್ದಾರೆ. ಜೊತೆಗೆ ಪಕ್ಕದಲ್ಲಿರುವ ಆತ್ಮಕ್ಕೆ
ಅರ್ಥವಾಗುವ, ಅರ್ಥ ಅಂದ್ರೆ ಪ್ರಯೋಜನವಾಗುವ ಯಾವ ಸಂಗತಿಗಳನ್ನು ಕಾಣದ ಕುರುಡರಾಗಿದ್ದಾರೆ. ನೀನ್ ಕುರುಡ ಆದ್ರೆ ಮಕ್ಕಳು ಕಣ್ಣಿದ್ದು ಕುರುಡರು, ನೀನ್ ಕಣ್ಣಿಲ್ದೆ ಕುರುಡ. ಇದು ಗಾಂಧಾರಿ ಮಾತನಾಡುವ ಅಲ್ಲಿ ಇಲ್ಲ ಅಂತ ಅನ್ಸತ್ತೆ ನೇರವಾಗಿ ನೋಡಿದ್ರೆ. ಮುಂದೆ ಹೇಳ್ತಾಳೆ ಅನ್ಸುತ್ತೆ ನಂಗೆ. ಈಗ ಇಲ್ಲಿ ಇದು ಕೃಷ್ಣ ಮಾತಾಡೋಕ್ ಮಧ್ಯೆ ಯಾರು ಮಾತಾಡಲ್ಲ. ಮುಂದೆ ಮಾತಿದೆ, ಇನ್ನೊಂದ್ ಸ್ವಲ್ಪ ತಾಳ್ಬೇಕು, ಒಂದ್ 2 ನಿಮಿಷ ಇದೆ. ಸ್ಥಿತಾ ಶುಶ್ರೂಷಿತುಂ ಪಾರ್ಥಾಃ ಸ್ಥಿತಾ ಯೋದ್ಧುಮರಿಂದಮಾಃ ಯತ್ತೇ ಪಥ್ಯತಮಂ ರಾಜನ್ ತಸ್ಮಿನ್ ತಿಷ್ಠ ಪರಂತಪ. ಪಾರ್ಥಾಃ ಶುಶ್ರೂಷಿತುಂ ಸ್ಥಿತಾಃ. ಪಾರ್ಥರು ಯಾವತ್ತಿಗೂ ಕೂಡ ನಿನ್ನ ಶುಶ್ರೂಷೆ ಮಾಡ್ಲಿಕ್ಕೆ ಬಯಸ್ತಾರೆ. ಅವ್ರು ಯಾವತ್ತೂ ನಿನ್ನ ಮುಂದೆ ಕುಡುಗೋಲು ಇಟ್ಕೊಂಡು ಯುದ್ಧ ಮಾಡ್ಲಿಕ್ಕೆ ಬಯಸುವವರಲ್ಲ, ದಾಯಾದಿಗಳಲ್ಲ. ಅವರು ಅವರ ಪಾಲಿದ್ ಕೊಡ್ಬೇಕು ಅಂತ ಕೇಳ್ತಾರೆ, ನ್ಯಾಯವಾದದನ್ನು ಕೊಡಿ ಅಂತ ಕೇಳ್ತಿದ್ದಾರೆ ಹೊರತು ಏನಾದ್ರೂ ಸರಿ ಅವರನ್ನು ಗುದ್ದಿ ಆದ್ರೂ ತಗೊಳ್ತೇನೆ ಅಂತ ಒಂದೇ ಸರ್ತಿಗೆ ನಿಮ್ಮ ಹತ್ರ ಏನೂ ನಿರ್ಣಯ ಕೇಳದೆ ಕೈ ಹಾಕುವವರಲ್ಲ ಅವರು. ನಿನ್ನ ನಿರ್ಣಯ ನೋಡಿ ಆಮೇಲೆ ಪ್ರತಿಕ್ರಿಯೆ ಇಟ್ಕೊಡ್ತಾರೆ. ಒಂದು ಬಿಸಿ ಮುಟ್ಟಿಸಿದಾನೆ ದುರ್ಯೋಧನ, ಯಾರು ಧರ್ಮರಾಜ. ಹೇಗೂ ಅಭ್ಯಾಸ ಆಗಿದೆಲ್ಲ, ಕಾಡಿಗೆ ಹೋಗ್ಬಿಡು ಅಂತ ಹೇಳಿದಾಗ ಅದು ದೊಡ್ಡ ಫಸ್ಟ್ ಹೇಳುದ್ ಬೇಕಾಗಿಲ್ಲ. ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿದೆ, ನಮ್ ಪಾಲಿದ್ ನಮ್ಗೆ ಕೊಡ್ಲಿಕ್ಕೆ ಆಗತ್ತೆ ಅಂತ ಆದ್ರೆ ಈ ಮಾತುಗಳಿಗೆ ಮುಂದೆ ದೌತ್ಯಕ್ಕೆ ಅವಕಾಶ ಇದೆ. ಅದೇ ಮಾತಾದ್ರೆ ನಮ್ಮ ಮಾತು ಬೇರೆ ಇರುತ್ತೆ ಅಂತ ಹೇಳಿ ಕಳಿಸಿದ್ದಾನೆ. ಈಗ ಕೃಷ್ಣನೇ ಅದನ್ನು ಬಾಯ್ಬಿಟ್ಟು ಹೇಳ್ತಾನೆ, ಎತ್ತೇ ಪಥ್ಯತಮಂ ರಾಜನ್. ರೋಗಕ್ಕೆ ಮದ್ದು ಕೊಟ್ರೆ ಮಾತ್ರ ಸಾಕಾಗುದಿಲ್ಲ, ಇಂತಿಂತ ಪದಾರ್ಥ ತಿನ್ಬಾರ್ದು, ಹೀಗೊಂಚೂರು ಓಡ್ಬೇಕು, ಹೀಗೊಂಚೂರು ಮಾಡ್ಬೇಕು ಅಂತ ಒಂದಿಷ್ಟು ಕೆಲವು ಸಂಗತಿಗಳಿವೆ. ಅದು ಪಥ್ಯ. ಆ ಪಥ್ಯವನ್ನ ನಡೆಸದೆ ನಾಳೆ ಯುದ್ಧ ಆಯ್ತು ಅಂತ ನೀನು ಭಾವಿಸಿದ್ರೆ ಅದಕ್ಕೆ ಪಾಂಡವರು ಹೊಣೆಗಾರರಲ್ಲ. ಅದನ್ನು ರಾಜನ್ ತಸ್ಮಿನ್ ಶ್ರೇಷ್ಠ ಪರಂತಪ. ಯಾವುದರಿಂದ ನಿನಗೆ ಹಿತವಾಗುತ್ತೋ, ಯಾವ ನಿರ್ಣಯದಿಂದ ನಿನ್ನ ಬದುಕು ಕ್ಷೇಮವಾಗುತ್ತೋ ಅಂಥ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ನೀನು ಸ್ವತಂತ್ರ, ನಿನಗೆ ಅವಕಾಶ ಇದೆ, ಈಗಲಾದ್ರೂ ಯೋಚಿಸು ಅಂತ ಹೀಗೆ ಹೇಳಿ ಕೃಷ್ಣ ತನ್ನ ಮಾತನ್ನ ಮುಕ್ತಾಯ ಮಾಡಿದ. ತದ್ವಾಕ್ಯಂ ಪಾರ್ಥಿವಾ ಸರ್ವೇ ಹೃದಯ ಸಮಪೂಜಯನ್. ಕೃಷ್ಣನ ಈ ಮಾತನ್ನ ಕೇಳಿ ಅಲ್ಲಿರುವ ಎಲ್ಲ ರಾಜರು ಕೂಡ ಕೃಷ್ಣನ ಮಾತಿನಲ್ಲಿ ಎಲ್ಲವೂ ಕೂಡ ಯಾವುದು ತೆಗೆದು ಹಾಕ್ಲಿಕ್ಕೆ ಅವಕಾಶ ಇಲ್ಲದೆ ಇರುವ ಮಾತುಗಳನ್ನ ಆಡಿದ್ದಾನೆ ಅಂತ ಗೌರವದಿಂದಲೇ ಅವನ ಮಾತಿಗೆ ತಲೆದೂಗಿದ್ರಂತೆ. ನತತ್ರ ಕಶ್ಚಿದ್ ವಕ್ತುಂ ಹಿ ವಾಚಂ ಪ್ರಾಕ್ರಾಮದಗ್ರತ. ಕೃಷ್ಣ ಇಷ್ಟು ಹೇಳಿದ್ಮೇಲೆ ನಾವಿನ್ನೇನೂ ಹೇಳಲಿಕ್ಕಿಲ್ಲ. ನತತ್ರ ಕ್ವಚಿತ್ ಕಶ್ಚಿತ್ ವಕ್ತುಂ. ಕಶ್ಚಿತ್ ಅಂದ್ರೆ ಯಾವನೇ ಒಬ್ಬ ಕೃಷ್ಣ ಹೇಳಿದ್ಮೇಲೆ ನಂದು ಇನ್ನೊಂಚೂರು ಹೇಳಲಿಕ್ಕಿದೆ, ಒಂಚೂರು ಆಡ್ ಮಾಡ್ಬೇಕು ಅಂತ ಹೇಳಲಿಕ್ಕೆ ಯಾರೂ ಬಾಯಿ ತೆಗಿಲಿಲ್ಲ. ಯಾಕಂದ್ರೆ ಕೃಷ್ಣ ಬಿಟ್ಟದ್ ಯಾವುದೂ ಇಲ್ಲ, ಹೇಳಬೇಕಾದ ಅಷ್ಟೂ ಸಂಗತಿಯನ್ನು ಹೇಳು ಮುಗಿಸಿದ್ದ. ನ ಪ್ರಾಕ್ರಾಮತ್, ಯಾರು ಮುಂದೆ ಹೆಜ್ಜೆ ಇಡ್ಲಿಲ್ಲ. ಆದ್ರೆ ಅಷ್ಟೊತ್ತಿಗೆ ಮತ್ತೆ ವೈಶಂಪಾಯನರು ಅಲ್ಲಿಗೆ 95ನೇ ಅಧ್ಯಾಯ ಮುಕ್ತಾಯ ಆಯಿತು. 96ನೇ ಅಧ್ಯಾಯದಲ್ಲಿ ತಸ್ಮಿನ್ ಅಭಿಹಿತೇ ವಾಕ್ಯೆ ಕೇಶವೇನ ಮಹಾತ್ಮನ. ಕೇಶವ ಈ ಮಾತು ಹೇಳಿದ ಮೇಲೆ ಸ್ಥಿಮಿತಾ ಹೃಷ್ಟ ರೋಮಾಣ ಆಸನ್ ಸರ್ವೇ ಸಭಾಸದಃ. ಮೈಯೆಲ್ಲ ಕೃಷ್ಣನ ಮಾತು ಕೇಳಿ ನಿಮಿರೆ ನಿಂತಿತ್ತಂತೆ. ಪ್ರತಿಯೊಬ್ಬರಿಗೂ ಇದರ ಮಾತುಗಳಲ್ಲಿ ಇರುವ ಆ ಸೌಷ್ಠವ, ಆ ಮಾತಿನಲ್ಲಿರುವ ಗಾಂಭೀರ್ಯ, ಆ ಮಾತಿನ ಪ್ರಸ್ತುತತೆ, ಇದೆಲ್ಲದಕ್ಕೂ ಅವರು ಬಾಯಿ ಬಿಡ್ಲಿಕ್ಕಾಗದ ಒಂಥರ ಮೆಸ್ಮರೈಸ್ ಆಗಿ ಹೋಗಿದ್ದಾರೆ. ಸರ್ವೇ ಹೃಷ್ಟ ರೋಮಾಣ, ಮೈಯೆಲ್ಲ ರೋಮಾಂಚಗೊಂಡು ಕೂತಿದ್ದಾರೆ. ಕಸ್ವಿದುತ್ತರಮೇತೇಷಾಂ ವಕ್ತುಮುತ್ಸಹತೆ ಪುಮಾನ್ ಇತಿ ಸರ್ವೇ ಮನೋಭಿಸ್ತೆ ಚಿಂತಯಂತಿ ಸ್ಮ ಪಾರ್ಥಿವಾಃ. ಯಾರಾದ್ರೂ ಇದಕ್ಕೆ ಉತ್ತರ ಕೊಟ್ಟಾರ, ಇದಕ್ಕೆ ಪ್ರತಿಕ್ರಿಯೆ ಯಾರಾದ್ರೂ ಕೊಡ್ತಾರ ಅಂತ ಎಲ್ಲರೂ ಇನ್ನೊಬ್ರು ಮುಖ ನೋಡ್ತಾ ಇದ್ರಂತೆ ಹೊರತು ಯಾರು ಅವರು ಧೈರ್ಯವಾಗಿ ಉತ್ತರ ಕೊಡ್ಲಿಕ್ಕೆ ಯೋಚನೆ. ಯಾಕಂದ್ರೆ ಕೃಷ್ಣ ಹೇಳಿದ್ಮೇಲೆ ಇದರಲ್ಲಿ ಮತ್ತೆ ಚೌಕಾಸಿ ಮಾಡ್ಲಿಕ್ಕೆ ಏನು ಇಲ್ಲ. ನೀನ್ ಹೀಗೆ ಹೇಳಿದಿ, ಹಾಗೆ ಹೇಳ್ಬೇಕಿತ್ತು ಅಂತ ಯಾರು ಮಾತಾಡ್ಲಿಕ್ಕೆ ತಯಾರಿಲ್ಲ. ತಥಾ ತೇಷು ಚ ಸರ್ವೇಷು ತೂಷ್ಣೀಂ ಭೂತೇಷು ರಾಜಸು. ಒಂದು ಸಾಸಿವೆ ಕಾಳು ಬಿದ್ರೂ ಕೂಡ ಶಬ್ದ ಆಗ್ಬೇಕು, ಅಷ್ಟು ಮೌನ, ಯಾರು ಪ್ರತ್ಯುತ್ತರ ಮಾತಾಡ್ಲಿಲ್ಲ. ಬಿಸಿ ಆದಾಗ್ಲೇ ಮತ್ತಷ್ಟು ಕಾದ ಕಬ್ಬಿಣಕ್ಕೆ ಹೊಡೆಯುವುದು ಅಂತ ಒಂದು ಗಾದೆ. ತಕ್ಷಣ ಈಗಲೇ ಎಲ್ಲರಿಗೂ ಮತ್ತೂ ಸ್ವಲ್ಪ ಬಿಸಿ ಕಾಯಿಸ್ಬೇಕು ಅಂತ ಜಾಮದಗ್ನಿಯ ಕೂಡ್ಲೆ ಮಾತನಾಡ್ಲಿಕ್ಕೆ ಶುರು ಮಾಡ್ದ. ಅಂದ್ರೆ ಪರಶುರಾಮ ದೇವ ಅವನು ಬಂದಿದ್ದ ಅಲ್ಲಿಗೆ. ಅಂದ್ರೆ ಭಗವಂತನ ಒಂದು ರೂಪ ಮಾತಾಡಿತು, ಅದೇ ಭಗವಂತನ ಇನ್ನೊಂದು ರೂಪ. ಅದು ಈ ಮಹಾಯುದ್ಧ ಆಗ್ಲಿಕ್ಕೆ ಒಂದು ಕಾರಣ ಅವನು ಕೂಡ. ದ್ರೋಣಾಚಾರ್ಯರಿಗೂ ಪಾಠ ಮಾಡಿದ್ದು ಅವರೇ, ಭೀಷ್ಮಾಚಾರ್ಯರಿಗೂ ಪಾಠ ಮಾಡಿದ್ದು ಅವರೇ, ಕರ್ಣನಿಗೂ ಪಾಠ ಮಾಡಿದ್ದು ಅವರೇ. ಈ ಭೀಷ್ಮಾಚಾರ್ಯ ದ್ರೋಣಾಚಾರ್ಯರಿಂದ ಕಲಿತು ಬೆಳೆದು ದೊಡ್ಡವರಾದ್ರು ಇದೇ ಪಾಂಡವರು, ಇದೇ ಕೌರವರು. ಅಲ್ಲಿಂದ ಮತ್ತೆ ಅದು ಬೆಳೆದು ಇನ್ನೊಂದು ದೊಡ್ಡ ಪರಂಪರೆ ಆಗೋಗಿದೆ. ಯುದ್ಧ ಆಚೆಯಿಂದ ಧೃಷ್ಟದ್ಯುಮ್ನ ಕಲ್ತಿದ್ದಾನೆ, ಇನ್ನು ಅನೇಕ ಜನ ರಾಜ
ಮನೆತನದವರೆಲ್ಲ ದ್ರೋಣನಿಂದ ಪಾಠವನ್ನ ಅಭ್ಯಾಸ ಮಾಡಿದ್ದಾರೆ. ಹಾಗಾಗಿ ನಾನೊಂದು ಮಾತು ಹೇಳಬೇಕಿದೆ ಅಂತ ಆ ಸಂಸತ್ತಿನ ಜವಾಬ್ದಾರಿಯನ್ನ ನಾನು ಸ್ವಲ್ಪ ಹೊತ್ತು ಇದರ ಬಗ್ಗೆ ಹೇಳಬೇಕು ಅಂತ ಎದ್ದು ನಿಂತರು. ತುಂಬಾ ವಯಸ್ಸಿನಲ್ಲಿ ಹಿರಿಯರು, ಏನು ಯುಗಾಂತರದ ವ್ಯಕ್ತಿ, ಅವ್ರು ಮಾತಾಡ್ತಾರೆ ಅಂದಾಗ ಯಾರು ಇಲ್ಲೆಲ್ಲ ಹಾಗೆಲ್ಲ ನೀವು ಯಾರೋ ಮಧ್ಯದಲ್ಲ ಬಂದು ಮಾತಾಡ್ಲಿಕ್ಕಿಲ್ಲ ಅಂತ ಯಾರಿಗೂ ಧೈರ್ಯವೂ ಆಗ್ಲಿಲ್ಲ ಮಾತಾಡ್ಲಿಕ್ಕೆ. ಅವ್ರು ತೆಗೆದ್ರೆ ಕೊಡಲಿ ಹಿಡ್ಕೊಂಡೇ ಮಾತಾಡುದಾದ್ರಿಂದ ಎಲ್ಲ ಆನಂದವಾಗಿ ಕೇಳ್ತಾ ಕೂತಿದ್ದಾರೆ. ಇಮಾಮೇ ಸೋಪಮಾಂ ವಾಚಂ ಶೃಣು ಸಾತ್ವತಂ ತುನು ಸತ್ಯಾಮ ಶಂಕಿತ ತಂ ಶ್ರುತ್ವಾ ಶ್ರೇಯ ಆದತ್ಸ್ವ ಯದಿ ಸಾಧ್ವಿತಿ ಮನ್ಯಸೆ. ನೋಡಿ, ಆದ್ರೆ ಅವರ ಮಾತು ಎಷ್ಟು ಸೌಜನ್ಯಯುತವಾದದ್ದು. ಅವರು 21 ಬಾರಿ ಭೂಮಿಯನ್ನ ಪ್ರದಕ್ಷಿಣೆ ಬಂದು ಅಷ್ಟು ಕ್ಷತ್ರಿಯರನ್ನ ನಾಶ ಮಾಡಿದಂತಹ ಮಹಾಕೋಪಿಷ್ಠ. ಆದ್ರೆ ಅವ್ರೇನ್ ಹೇಳ್ತಾರೆ ಅಂದ್ರೆ, ನಾನು ಹೇಳಿದ ಮಾತಿನಲ್ಲಿ ಒಳಿತೇನಾದರೂ ನಿಮಗೆ ಕಂಡರೆ ಅದನ್ನ ನೀವು ಬಳಸಿಕೊಳ್ಳಿ. ನನಗೂ ಕಂಡ ಅನುಭವವನ್ನ ಕೃಷ್ಣ ಹೇಳಿದ್ರಲ್ಲಿ ಸತ್ಯಾಂಶ ಇದೆ, ಅದನ್ನೇ ನಾನು ಸಮರ್ಥಿಸಿ ಕೆಲವು ಮಾತುಗಳನ್ನು ಹೇಳ್ತೇನೆ, ಒಪ್ಪಿಗೆ ಆದ್ರೆ ತಗೊಳ್ಳಿ. ಪರಶುರಾಮ ದೇವರಿಗೆ ಈಗಲೇ ಕೊಡಲಿ ತೆಗೆದು 2 ತಲೆ ಕಟ್ ಅಂತ ಕತ್ತರಿಸಿ ಮಾಡ್ತಿರೋ ಇಲ್ವೋ ಅಂತ ಹೇಳ್ಬೋದಿತ್ತಲ್ಲ. ಸಮರ್ಥ, ಅಸಮರ್ಥ ಏನಲ್ಲ. ಅವ್ರು 1 ತಲೆ ತೆಗೆದ್ರೆ ಆಮೇಲೆ ಎಲ್ಲ ತಲೆನೂ ಉಳಿಸ್ಕೋಬೇಕು ಅಂತ ಆದ್ರೂ ತಲೆ ಬಗ್ಗುತ್ತಿತ್ತು, ಮಾಡ್ಲಿಲ್ಲ. ಯಾಕೆಂದ್ರೆ ಎಲ್ಲವೂ ಒಂದೇ ಸರ್ತಿ ಧಡಾರ್ ಅಂತ ಮಾಡೋದ್ರಿಂದ ಆಗುದಿಲ್ಲ. ಅದಕ್ಕೋಸ್ಕರ ಯದಿ ಮನ್ಯಸೇ ಸಾಧು ಇತಿ, ನಾನು ಹೇಳಿದ ಮಾತಿನಲ್ಲಿ ಸಾಧು ಅಂಶ ಇತ್ತು ಅಂತ ಆದ್ರೆ ಆದತ್ಸ್ವ, ಶ್ರೇಯಸ್ಸಿಗಾಗಿ ಹೇಳ್ತಾ ಇದ್ದೇನೆ. ಇದು ನೀವು ತಲೆ ಗಮನ ಕೊಟ್ಟು ಕೇಳಬೇಕಾದ ಸಂಗತಿ. ಒಂದು ಕತೆ ಹೇಳ್ತಾರೆ. ರಾಜ ದಂಭೋದ್ಭವೋ ನಾಮ ಸಾರ್ವಭೌಮ ಪುರಾಭವತ್ ಅಖಿಲಾಂ ಭುಭುಜೆ ಸರ್ವಾಂ ಪೃಥಿವೀಂ ಇತಿ ನ ಶ್ರುತಂ. ದಂಭೋದ್ಭವ, ಅದು ಡಂಭೋದ್ಭವ ಅಂತನೂ ಕರೀತಾರೆ. ಅದು ಶಬ್ದವೇ ಆಗಿದೆ. ಅವನು ಡಂಭ ಅಂದ್ರೆ ಅವನಿಗೆ ಎಲ್ಲರ ಹತ್ರ ತನ್ನ ಶಕ್ತಿಯನ್ನು ತೋರ್ಪಡಿಸಿಕೊಳ್ಬೇಕು ಅನ್ನುವ ತುರಾತುರಿ. ಎಲ್ಲಿ ಹೋದ್ರು ಯಾರಾದ್ರೂ ಇದ್ದೀರಾ ನನ್ನ ಗದೆಯನ್ನು ಅಲ್ಲಾಡಿಸೋರು ಅಂತ ಕೇಳ್ಕೊಂಡೇ ಹೋಗ್ತಿದ್ದಂತೆ ಎಲ್ಲರ ಹತ್ರ. ನನ್ನ ಕತ್ತಿಗೆ ಯಾರಾದ್ರೂ ವಾಪಸ್ ಉತ್ತರ ಕೊಡೋರಿದ್ದೀರಾ, ಇಲ್ಲ ಅಂತಾದಾಗ ಅವನಿಗೆ ಖುಷಿ. ಹೇಳಿ, ಇಲ್ಲಿ ಯಾರು ನನ್ನ ಎದುರಿಸೋರಿಲ್ಲ ಅಂತ ನೀವು ಹೇಳಿ ಅಂತ ಉಳಿದವ್ರ ಹತ್ರ ಹೇಳಿಸ್ಕೊಂಡು ಖುಷಿ ಪಡ್ತಿದ್ದ. ಇದು ದಂಭೋದ್ಭವನ ಒಂದು ವರ್ತನೆ. ಅವನು ಸಾರ್ವಭೌಮ, ಹಾಗಂತ ಹೇಳಿ ಎಲ್ಲೋ ಅವರದ್ದೇ ಊರಿನಲ್ಲಿ ಅದೇ ಗಲ್ಲಿಯ ಕುತ್ತಾಗಿರ್ಲಿಲ್ಲ. ಅವನು ಎಲ್ಲಾ ಜಾಗಕ್ಕೂ ಓಡ್ತಿದ್ದ, ಎಲ್ಲಾ ಜಾಗದಲ್ಲಿ ಇದೇ ಮಾತು ಕೇಳ್ತಿದ್ದ. ಸಿಕ್ಕಿದವರನ್ನೆಲ್ಲ ಯುದ್ಧ ಮಾಡ್ತೀಯ ನನ್ನ ಹತ್ರ, ಇದೆಯಾ ತಾಕತ್ತು ಅಂದ್ರೆ ಸರಿ ಸೈಡಿಗೆ ಹೋಗು ಅಂತ ಹೇಳಿ ಮುಂದುವರಿಯುದು. ಮತ್ತೊಂದು ಊರಿಗೆ ಹೋಗುದು, ಮತ್ತೊಂದು ರಾಜ್ಯಕ್ಕೆ ಹೋಗುದು, ಮತ್ತೊಂದು ರಾಷ್ಟ್ರಕ್ಕೆ ಹೋಗುದು. ಹೀಗೆ ಹೋಗಿ 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 ಎಲ್ಲರ ಹತ್ರ ಅವ್ನು ಕೇಳ್ತಾ ಇದ್ದಿದ್ದು ಒಂದೇ, ನನಗೆ ಯುದ್ಧ ಯಾರಾದ್ರೂ ಕೊಡೋರು ಇದ್ದೀರಾ, ಕೊಡಿ, ನನಗೆ ಯುದ್ಧ ಕೊಡಿ ಅಂತ ಕೇಳ್ತಿದ್ದ. ಅಖಿಲಾಂಬಭುಜೆ, ಸಮಸ್ತ ಭೂಮಿಯನ್ನೇ ತನ್ನ ವಶಕ್ಕೆ ತಂದುಕೊಂಡಿದ್ದ. ಇದು ನಾವು ಕೇಳಿದ್ದು, ನಮಗೂ ಕೂಡ ಆ ವ್ಯಕ್ತಿಯ ಪರಿಚಯ ಆಗಿದ್ದು ಇಷ್ಟೇ. ಸಸ್ಮನಿತ್ಯಂ ನಿಶಾಪಾಯೇ ಪ್ರಾತರುತ್ಥಾಯ ವೀರ್ಯವಾನ್ ಬ್ರಾಹ್ಮಣಾನ್ ಕ್ಷತ್ರಿಯಾನ್ ವೈಶ್ಯಾನ್ ಪೃಚ್ಛನ್ನಾಸ್ತೆ ಮಹಾರಥ. ಅವನ ಹತ್ರ ಅನೇಕ ಜನ ಬರ್ತಿದ್ರು ಹೋಗ್ತಿದ್ರು. ಎಲ್ಲ ಬ್ರಾಹ್ಮಣರ ಹತ್ರ, ಕ್ಷತ್ರಿಯರ ಹತ್ರ, ವೈಶ್ಯರ ಹತ್ರ ಕೇಳ್ತಿದ್ದಂತೆ. ಬೆಳಿಗ್ಗೆ ಎದ್ದ ತಕ್ಷಣವೇ ಫಸ್ಟ್ ಪ್ರಶ್ನೆ ಒಂದು, ನಿಶಾಪಾಯೆ, ಅಪಾಯ ಅಂದ್ರೆ ಮುಗಿಯಿತು ಅಂತ. ನಿಶಾ ಕಳೆದೊಡನೆ, ಪ್ರಾತರುತ್ಥಾಯ ಎದ್ದೊಡನೆ ಕೇಳ್ತಿದ್ದ, ಅಸ್ತಿ ಕಶ್ಚಿದ್ ವಿಶಿಷ್ಟೋ ವಾ ಮದ್ವಿದೋ ವಾ ಭವೇದ್ ಯುಧಿ. ನನ್ನಕ್ಕಿಂತ ಯಾರಾದ್ರೂ ವಿಶಿಷ್ಟನಾದವನು ಅಥವಾ ನನಗೆ ಸಮನಾದವನು ಈ ಭೂಮಿಯಲ್ಲಿ ತೋಳಿಗೆ ಬಲವನ್ನ ಒಡ್ಡಬಲ್ಲ ಮತ್ತೊಬ್ಬ ಎದುರಾಳಿ ನನಗಿದ್ದಾನೆಯೇ ಅಂತ ಕೇಳ್ತಿದ್ದ. ಯಾರೇ ಆಗ್ಲಿ ಅವನನ್ನ ನಾನು ಹೊರಗಿನ ಅವನ ವರ್ತನೆಯಿಂದ ಗಮನಿಸ್ತಾ ಇಲ್ಲ. ಅವನು ವೈಶ್ಯನಾಗ್ಲಿ, ಶೂದ್ರನಾಗ್ಲಿ, ಬ್ರಾಹ್ಮಣನಾಗ್ಲಿ, ಕ್ಷತ್ರಿಯನಾಗ್ಲಿ, ಶಸ್ತ್ರಭೃತ್, ಕೈಯಲ್ಲಿ ಕತ್ತಿ ಹಿಡಿಲಿಕ್ಕೆ ಬಂದ್ರೆ ಸಾಕವನು. ಯಾರೇ ಆಗ್ಲಿ, ಎಂಥ ವೀರನೇ ಆಗ್ಲಿ, ಎಲ್ಲಿಂದಲೇ ಬರ್ಲಿ, ಹೇಗೆ ಬರ್ಲಿ, ಎಂಥ ಸ್ಥಿತಿಯಲ್ಲೇ ನನ್ನನ್ನು ಎದುರಿಸ್ಲಿ, ನಾನು ಅವನ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಸಿದ್ಧ. ಇತಿ ಬ್ರುವನ್ ಅನ್ವಚರತ್ ಸಹ ರಾಜ ಪೃಥಿವೀ ಮಿಮಾಂ. ಎಲ್ಲ ಕಡೆಗೂ ಹೋಗಿ ಇದೇ ಒಂದು ಪ್ರಶ್ನೆ, ಬೇರೆ ಪ್ರಶ್ನೆಯೇ ಇಲ್ಲ. ಊಟ ಕೊಡಿ, ತಿಂಡಿ ಕೊಡಿ ಎಲ್ಲ ಕೇಳ್ತಾನೆ ಇರ್ಲಿಲ್ಲ, ಅದು ಅವರವರೇ ತಂದು ಕೊಡ್ತಿದ್ರು. ಅವನು ಕೇಳ್ತಾ ನಂಗೆ ಯುದ್ಧ ಕೊಡಿ ಅಂತ, ಅದಕ್ಕೆ ಯಾರು ಉತ್ತರ ಇರ್ತಿರ್ಲಿಲ್ಲ. ದರ್ಪೇಣ ಮಹತಾ ಮತ್ತ ಕಚ್ಚಿದನ್ಯಂ ಅಚಿಂತಯನ್. ದರ್ಪದಿಂದ ಎಲ್ಲರನ್ನು ಇದೇ ಪ್ರಶ್ನೆ ಕೇಳಿ ಕೇಳಿ ತಲೆ ತಿಂದು ಹಾಕ್ಬಿಡ್ತಿದ್ದ. ಅವ್ನು ಸಿಕ್ಕಿದ್ರೆ ಜನ ಎಲ್ಲ ಪಕ್ಕಕ್ಕೆ ಸರಿದು ಬಿಡ್ತಿದ್ರು. ಅಯ್ಯೋ ಯುದ್ಧಕ್ಕೆ ಕೇಳ್ತಾನೆ, ಏನ್ ಮಾಡುದು ಗೊತ್ತಾಗಲ್ಲ ಅಂತ. ತಂಚ ವೈದ್ಯ ಅಕೃಪಣಾ ಬ್ರಾಹ್ಮಣ ಸರ್ವತೋ ಭಯಾ ಪ್ರತ್ಯಷೇಧಂತ ರಾಜಾನಂ ಶ್ಲಾಘಮಾನಂ ಪುನಃ ಪುನಃ. ಕೆಲವರು ಅವನ ಹಿತಚಿಂತಕರು. ವೈದ್ಯ ಅಂದ್ರೆ ವಿದ್ಯಾವಂತರು ಅಂತ ಅರ್ಥ. ವೈದ್ಯ ಅನ್ನೋ ಶಬ್ದಕ್ಕೂ ಅದೇ ಅರ್ಥ. ಅವನ ದೇಹದ ಬಗ್ಗೆ ಎಲ್ಲ ಗೊತ್ತಿದ್ದು, ದೇಹಕ್ಕೆ ಬೇಕಿರುವ ಔಷಧಿಗಳ ಬಗ್ಗೆಯೂ ಚೆನ್ನಾಗಿ ತಿಳಿದಿದ್ದು, ಅವನ ಪೂರ್ವಕರ್ಮದ ಬಗ್ಗೆಯೂ ಅರಿತ ವ್ಯಕ್ತಿಯಾಗಿ, ಇದಕ್ಕೆ ಶಾಸ್ತ್ರದಲ್ಲಿ ಏನು
ಹೇಳಿದ್ರೆ ಅವನ ರೋಗ ಪರಿಹಾರ ಆಗತ್ತೆ ಅಂತ ಅವನಿಗೆ ಶಾಸ್ತ್ರಜ್ಞಾನ ಇರಬೇಕು, ಜ್ಯೋತಿಷ ಜ್ಞಾನ ಇರಬೇಕು, ವ್ಯಕ್ತಿಯ ಶರೀರದ ಜ್ಞಾನ ಇರಬೇಕು. ಈ ರೀತಿ ಹಿಂದೆ ಏನೇನ್ ಇದಕ್ಕೆ ಸಂಬಂಧಪಟ್ಟ ಕೇಸ್ಗಳು ಬಂದಿತ್ತು ಅಂತ ಕೇಸ್ ಸ್ಟಡಿ ಮಾಡಿರ್ಬೇಕು. ಜೊತೆಗೆ ರೋಗದ ಬಗ್ಗೆಯೂ ಕೂಡ, ರೋಗದ ಬಗ್ಗೆ, ವ್ಯಕ್ತಿಗಳ ಬಗ್ಗೆ ಎಲ್ಲವೂ ಗೊತ್ತಿದ್ರೆ ಅವನು ವೈದ್ಯ. ಆದ್ರೆ ಅವ್ರು ಯಾವತ್ತೂ ಕೃಪಣರಲ್ಲ. ಒಳಗೆ ಬರ್ಬೇಕಾದ್ರೆ 500 ರೂಪಾಯಿ ಚೀಟಿ ಕಟ್ಟಿ ಬನ್ನಿ. ಅವ್ರು ಬಂದ ಮೇಲೆ ಅತ್ಯಂತ ಪ್ರೀತಿಯಿಂದ ಅವ್ನಿಗೆ ಕೊಟ್ರೆ ಉಂಟು, ಅದು ಕೇಳುವುದೇ ಇಲ್ಲ. ಅದೊಂದು ಡಬ್ಬಿ ಇರುತ್ತೆ, ಹಾಕಿದ್ರು ಹೋದ್ರು. ಇದು ನಾವು ಈಗ ಒಂದು 30 ವರ್ಷದ ಕೆಳಗಿನವರೆಗೂ ನೋಡ್ತಾ ಇದ್ದೆವು ಸಾರ್ವಕಾಲಿಕವಾಗಿ. ಈಗ ಎಲ್ಲೋ ಹಳ್ಳಿಯಲ್ಲಿ ಅಂತವ್ರು ಇದ್ದಾರೆ, ಇಲ್ಲ ಅಂತಿಲ್ಲ. ಜ್ಯೋತಿಷಿಗಳಾಗಲಿ ವೈದ್ಯರಾಗಲಿ ಯಾವತ್ತೂ ಯಾರ ಹತ್ರ ದುಡ್ಡು ಕೇಳಿದವರಲ್ಲ. ನಾವೇ ಕಣ್ಣಾರೆ ಎಷ್ಟೋ ಜನ ನೋಡಿದೀವಿ. ಅವ್ರು ಯಾವತ್ತೂ ಯಾರ ಹತ್ರ 1 ಪೈಸೆ ಕೇಳಿದವರಲ್ಲ. ಅಷ್ಟಕ್ಕೂ ಅವ್ರ ಮನೆಗೆ ಬಂದವರಿಗೆ ಮಧ್ಯಾಹ್ನದ ಹೊತ್ತು ಊಟ ಹಾಕಿ ಸಂತೋಷದಿಂದ ಅವರು ಸಂಜೆ ತಡ ಆಗ್ತಿತ್ತು, 10 ಜನ ಬಂದಾಗ ಕಾಯ್ಬೇಕು, ಮಧ್ಯಾಹ್ನ ಆಗ್ತಿತ್ತು. ಕಾದವರಿಗೆ ಲೇಟ್ ಆಗ ಹೋಗ್ಬೇಕಲ್ಲ, ಹಾಗೆ ಊರಿಗೆ ಎಲ್ಲೋ ದೂರಕ್ಕೆ ನಡ್ಕೊಂಡು ಬರ್ತಿದ್ರು, ಅವರಿಗೆ ಊಟ ಹಾಕಿ ಕಳಿಸ್ತಾ ಇದ್ರು. ಅಂದ್ರೆ ಈ ತರ ಒಂದು ವಿದ್ಯೆ ಇದ್ದವನು ಯಾವತ್ತು ಮಾರುವ ಸ್ಥಿತಿ ಅಂತ ಇರ್ಲಿಲ್ಲ ಈ ನೆಲದಲ್ಲಿ. ಎಲ್ಲರೂ ಅವರವರ ವಿದ್ಯೆಯನ್ನ ಸಮಾಜದ ಒಳಿತಿಗಾಗಿ ಬಳಸ್ಕೊಳ್ಳುವಂತದ್ದು. ಅಂಥ ಎಲ್ಲಾ ಜ್ಞಾನಿಗಳು ಆ ದಂಭೋದ್ಭವನನ್ನ ಬಂದು ಮಾತನಾಡಿಸಿದ್ರಂತೆ ಅವನ ಹಿತಚಿಂತಕರಾಗಿ. ಅವ್ನು ಕೆಟ್ಟವನು ಅಂತಲ್ಲ ಅಂತ ಗೊತ್ತಾಗತ್ತೆ ಮುಂದೆ ಕಥೆ ಮುಗಿಯುವಾಗ. ಹೇಳ್ತಾರೆ, ಬೇಡಪ್ಪ, ಹಾಗೆ ನಾವು ಯಾವತ್ತೂ ದರ್ಪದಿಂದ ನಮ್ಮಕ್ಕಿಂತ ಮೀರಿದವರು ಯಾರು ಇಲ್ಲ, ನಾನು ಹೇಳಿದ್ದೇ ನಡಿಬೇಕು, ನಂದೇ ಆಗ್ಬೇಕು, ನಾನೇ ಎಲ್ಲ ಸರಿ ಮಾಡಿಬಿಡ್ತೇನೆ, ನನ್ನ ಎದುರುಗಡೆ ಯಾರು ಯುದ್ಧಕ್ಕೆ ಕೊಟ್ಟವ್ರು ಇಲ್ಲ ಅಂತ ಅಂದ್ಮೇಲೆ ನಾನೇ ದೊಡ್ಡವ ಅನ್ನುವ ಈ ಅಹಂಕಾರ ಪ್ರತ್ಯಷೇಧ ಅಂತ ತಡೆದು ನಿಲ್ಲಿಸಿದಂತೆ. ಬೇಡಪ್ಪ, ಹಾಗೆ ಮಾಡಬೇಡ. ಹೊಗಳಿಕೆ ಅನ್ನೋದು ಶ್ಲಾಘಮಾನ. ಮತ್ತೆ ಮತ್ತೆ ನಿನ್ನನ್ನು ನೀನು ಹೊಗಳಿಕೊಂಡು ಎಲ್ಲರ ಮುಂದೆ ನಿನ್ನನ್ನು ಪರಿಚಯಿಸುವುದು ತಪ್ಪು. ನಿಷಿಧ್ಯಮಾನೋಪಿ, ಇಷ್ಟವನನ್ನ ತಡೆದು ನಿಲ್ಲಿಸಿದ್ರು ಕೂಡ ಅಸಕೃತ್. ಒಂದ್ಸರ್ತಿ ಅಲ್ಲ, ಅವ್ರು 10 ಸರ್ತಿ ಈ ಮಾತು ಹೇಳಿದ್ರು ಕೂಡ ಅಪೃಚ್ಛತ್ಯೇವ ಸವೈ ದ್ವಿಜಾನ್. ಅವ್ರು ಹೇಳಿದಾಗ ಹೂ ಅಂತಿದ್ದ. ಮರುದಿವಸ ಬೆಳಿಗ್ಗೆ ಅದೇ ರಾಗ, ಅದೇ ತಾಳ, ಮತ್ತದನ್ನೇ ಕೇಳ್ತಿದ್ದ. ಇವತ್ತು ಯಾರಾದ್ರೂ ಸಿಕ್ಕಿದ್ರೆ ಹೇಳಿ, ನನ್ನ ಜೊತೆಗೆ ಯುದ್ಧಕ್ಕೆ ಯಾರಾದ್ರೂ ಬರ್ತಾರ ಕೇಳಿ. ಅವ್ರು ಯಾರೋ ಹೊಸ ಊರಿನವರು ಇಲ್ಲಿಗೆ ಬಂದಿದಾರಂತಲ್ಲ, ಅವರೆಲ್ಲ ಏನು, ಯಾವ ವಿದ್ಯೆ ಓದಿದವರು, ಅವ್ರಿಗೆ ಶಸ್ತ್ರಾಸ್ತ್ರ ಬರುತ್ತೋ, ಶಾಸ್ತ್ರ ಬರುತ್ತೋ? ಶಾಸ್ತ್ರ ಆದ್ರೆ ಬೇಡ, ನಿಮ್ಗೆ ಶಸ್ತ್ರಾಸ್ತ್ರ ಅಂದ್ರೆ ಕರೀರಿ, ನಾನು ಅವನ ಹತ್ರ ಯುದ್ಧ ಮಾಡ್ಬೇಕು ಅಂತ. ಹೀಗೆ ಅತಿಮಾನಂ, ಅತಿಯಾದ ಅಭಿಮಾನ. ಶ್ರಿಯ, ತನ್ನ ಸಂಪತ್ತಿನ ಬಲ, ಮತ್ತ ಅದು ಮದವಾಗಿ ತಲೆಯಲ್ಲಿ ಕೂತು ಬಿಟ್ಟಿದೆ. ಆಗ ಮತ್ತೆ ಬ್ರಾಹ್ಮಣ ತದಾ ಅವನನ್ನು ಕುರಿತು ಹೇಳಿದ್ರು, ತಪಸ್ವಿನೋ ಮಹಾತ್ಮಾನೋ ವೇದ ಪ್ರತ್ಯಯದರ್ಶಿನಃ ಉದೀರ್ಯಮಾನಂ ರಾಜಾನಂ ಕ್ರೋಧದೀಪ್ತಾದ್ವಿಜಾತಯಃ. ಬಹಳ ಕಾಲ ಇದೇ ತರದ ಪ್ರಶ್ನೆ ಮಾಡಿದಾಗ ಒಂದು ಸರ್ತಿ ಅವರ ತಾಳ್ಮೆಯು ಕೆಟ್ಟಿತು. ಒಂದ್ ದಿವಸ ಕೋಪದಿಂದ ಹೇಳಿದ್ರು, ಏನು ಭಾರಿ, ನಿನ್ನನ್ನೇ ನೀನು ಬಹಳ ದೊಡ್ಡವ ಅಂತ ಹೊಗಳಿಕೊಳ್ತಾ ಇದ್ದಿ. ನಿನಗೆ ಗೊತ್ತಿಲ್ಲ ಅನ್ಸತ್ತೆ, ಇಬ್ಬರಿದ್ದಾರೆ ತಪಸ್ವಿಗಳು, ಅವರೇ ನೀನು ಯಾವ ಕ್ಷಣಕ್ಕೂ ಸಮ ಅಲ್ಲ, ನೀನು ಅವ್ರಿಗೆ ಲೆಕ್ಕಕ್ಕೆ ಇಲ್ಲ. ನೀನು ಅನೇಕ ಜೈನವು, ಅವರು ಬೇಕಾದಷ್ಟು ಯುದ್ಧಗಳನ್ನ ಮಾಡಿ, ಸಂಖ ಅಂದ್ರೆ ಯುದ್ಧ ಅಂತ ಅರ್ಥ, ಸಂಖ್ಯೆ ಅನೇಕ ಜೈನವು. ಇಬ್ಬರಿದ್ದಾರೆ, ಅವರ ಒಟ್ಟಿಗೆ ಇರ್ತಾರೆ, ಯಾವಾಗ್ಲೂ ಜೋಡಿ ದೇವತೆಗಳವರು, ಅವರು ಒಟ್ಟಿಗೆ ಇರ್ತಾರೆ. ಇಂಥ 100 ಯುದ್ಧಗಳಲ್ಲಿ ಗೆದ್ದವರು ಅವರು, ಅದು ಅನಾಯಾಸವಾಗಿ. ಯೌವೈ ಪುರುಷ ಸತ್ತಮವು, ಅವರಿಬ್ಬರನ್ನ ಮೀರೋರು ಯಾರು ಇಲ್ಲ, ಪುರುಷರಲ್ಲೇ ಅತ್ಯಂತ ಹಿರಿಯರು. ತಯೋಸ್ತ್ವಂ ನ ಸಮೋ ರಾಜನ್, ಅವರಿಗೆ ನೀನು ಕಸಕ್ಕೂ, ಅವರ ಕಸ ಎಸ್ತ್ರೆ ಆ ಕಸಕ್ಕೂ ನೀನು ಸಮ ಅಲ್ಲ, ನೀನು ಅವರ ಲೆಕ್ಕದಲ್ಲೇ ಇಲ್ಲ. ಭವಿತಾಸಿ ಕದಾಚನ, ಯಾವತ್ತಿಗೂ ನೀನು ಅವರಿಗೆ ಸಮ ಅಲ್ಲ, ನೀನು ಅವರ ಲೆಕ್ಕಕ್ಕೆ ಇಲ್ಲ. ಏವ ಮುಕ್ತಸ್ಸ ರಾಜಾತು ಪುನಃ ಪಪ್ರಚ್ಛ. ಓಹ್, ಇದಿಷ್ಟು ದಿವಸ ಹೇಳಲೇ ಇಲ್ಲ ನೀವು, ಹೇಳಿದ್ದು ಸಂತೋಷ ಆಯ್ತು. ತದ್ವಿಜಾನ್ ಕೇಳಿದ. ಕೊತವು ವೀರವು, ಎಲ್ಲಿದ್ದಾರವರು? ಕಜನ್ಮಾನವು, ಎಲ್ಲಿ ಹುಟ್ಟಿದ್ದಾರವರು? ಕಿಂಕರ್ಮಾಣವು, ಏನ್ ಕೆಲಸ ಮಾಡ್ತಾರವರು? ಕೌಚತವು, ಅವರ ಹೆಸರೇನು ಎಲ್ಲ ಹೇಳಿ. ಈ ಒಂದೇ ಶಬ್ದ ಎಷ್ಟು ಚೆನ್ನಾಗಿದೆ ನೋಡಿ, ಒಂದು ಸಾಲಲ್ಲಿ ಇಡೀ ಪ್ರಶ್ನೆ, ಅವರ ಬಯೋಡೇಟಾ ಎಲ್ಲ ಕೇಳಿ ಆಯ್ತು. ಕೊತವು ವೀರೋ ಕೊಜನ್ಮಾನೋ ಕಿಂಕರ್ಮಾಣೋ ಚ ಕೌಚತವು, ಯಾರವರು, ಎಲ್ಲಿಯವರು, ಏನ್ ಕೆಲಸ ಮಾಡ್ತಾರೆ, ಎಲ್ಲಿ ಹುಟ್ಟಿದವರು, ಅವರ ಸ್ವರೂಪ ಏನು, ಎಲ್ಲಿದ್ದಾರವರು ಅಂತೆಲ್ಲ ಕೇಳಿದಾಗ ಬ್ರಾಹ್ಮಣ ಊಚುಹು ನರೋ ನಾರಾಯಣಶ್ಚೇತಿ ತಪಸಾ ವಿತಿ ಶ್ರುತಂ ತಾಪಸಾ ವಿತಿ ನ ಶ್ರುತಂ. ಅವರು ತಪಸ್ ಮಾಡ್ತಾ ಇರುವವರು, ನರ ಮತ್ತು ನಾರಾಯಣ ಅಂತ ಅವರಿಬ್ಬರ ಹೆಸರು. ಆಯಾತೋ ಮಾನುಷೆ, ಅದೆಷ್ಟು ಚಂದ ಇದೆ ನೋಡಿ. ಆಯಾತೋ ಮಾನುಷೇ ಲೋಕೆ ತಾಭ್ಯಾಂ ಯುದ್ಧ ಸ್ವಪಾರ್ಥಿವ. ಅವರು ಮನುಷ್ಯ ಲೋಕದವರಲ್ಲ, ಮನುಷ್ಯ ಲೋಕಕ್ಕೆ ಬಂದಿದ್ದಾರೆ, ಇಲ್ಲಿಗೆ ಬಂದು ನೆಲೆಸಿದ್ದಾರೆ, ಲೋಕಕ್ಕೆ ಉಪಯೋಗ ಆಗಲಿ ಉಪಕಾರ ಆಗಲಿ ಅಂತ ತಪಸ್ ಮಾಡ್ತಾ ಇದ್ದಾರೆ. ತಾಭ್ಯಾಂ ಯುದ್ಧಸ್ವ, ಅವರೊಟ್ಟಿಗೆ ಬೇಕಾದ್ರೆ ಹೋರಾಡು. ಶ್ರೂಯೇತೆ ತೌ ಮಹಾತ್ಮಾನೌ ನರನಾರಾಯಣ ಉಭೌ
ತಪೋ ಘೋರಮ ನಿರ್ದೇಶ್ಯಂ ತಪ್ಯೇತೆ ಗಂಧಮಾದನೆ. ಗಂಧಮಾದನ ಅನ್ನುವ ಪರ್ವತದ ತಪ್ಪಲಿನಲ್ಲಿ ಮೈ ಮರೆತು ತಪಸ್ಸು ಮಾಡುವುದು ಹೇಗೆ ಎನ್ನುವ ಲೋಕಕ್ಕೆ ಪಾಠವನ್ನು ಕಲಿಸುವುದಕ್ಕಾಗಿ ಅವರನ್ನ ತಿಳಿದು ಅರ್ಥ ಮಾಡಿಕೊಂಡು ಹೀಗೆ ಅವರ ವರ್ತನೆ ಅಂತ ಅನಿರ್ದೇಶ್ಯಂ, ಯಾರಿಗೂ ಇಲ್ಲಿ ತನಕ ಅವರನ್ನ ನಿರ್ದೇಶ ಮಾಡಿ ಇಲ್ಲಿರ್ತಾರೆ ಅಲ್ಲಿರ್ತಾರೆ ಹೀಗಿರ್ತಾರೆ ಹಾಗೆ ಮಾಡ್ತಾರೆ ಅವ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಸರಿ, ಅಲ್ಲಿದ್ದಾರೆ ಅನ್ನೋದು ಗೊತ್ತು. ಮಹಾತ್ಮನು ತುಂಬಾ ದೊಡ್ಡ ಮನಸ್ಸಿನವರು, ಅವರ ನರನಾರಾಯಣ ಅನ್ನುವ ಹೆಸರಿನಿಂದ ಲೋಕದಲ್ಲಿ ಪ್ರಸಿದ್ಧರಾಗಿದ್ದಾರೆ. ಸರಾಜ ಮಹತೀಂ ಸೇನಾಂ ಯೋಜಯಿತ್ವಾ ಷಡಂಗಿನೀಂ. ಷಡಂಗಿನೀಂ ಒಂದು ಸ್ಪೆಷಲ್. ನಮ್ಮಲ್ಲಿ ಚತುರಂಗಿನೀಂ ಕೇಳಿದ್ದೇವೆ ನಾವು. ಆನೆ, ಕುದುರೆ, ರಥ ಮತ್ತು ಕಾಲಾಳು. ಇಲ್ಲಿ 2 ಎಕ್ಸ್ಟ್ರಾ ಇದೆ. ಒಂಟೆ ಬಳಸ್ತಿದ್ರು ಅಂತ ಗೊತ್ತಾಗತ್ತೆ. ಇನ್ನೊಂದೇನೋ ಹೇಳಿದ್ರು ನಂಗೆ, ಅದೇನು ಅಂತ ಈಗ ಮರ್ತೋಯ್ತು. ಏನು ನೆನಪಾಗ್ತಿಲ್ಲ, ನೆನಪಾದ್ರೆ ಹೇಳ್ತೇನೆ. ಒಂಟೆಯನ್ನು ಬಳಸಿಕೊಂಡ್ರು, ಕುದುರೆಯನ್ನು ಬಳಸಿಕೊಂಡ್ರು, ಆನೆಯನ್ನು ಬಳಸಿದ್ರು, ರಥವನ್ನು ಬಳಸಿದ್ರು, ಕಾಲಾಳುಗಳನ್ನು ಬಳಸಿದ್ರು. ಹೀಗೆ 6 ಅಂಗಗಳಿಂದ ಕೂಡಿದ ದೊಡ್ಡ ಸೇನೆಯನ್ನ ಅವನಿಗೆ ತಡಿಲಿಕ್ಕಾಗ್ತಿಲ್ಲ. ಈಗಾದ್ರೂ ಒಬ್ಬ ವ್ಯಕ್ತಿ ಸಿಕ್ಕಿದ್ನಲ್ಲ, ಅವನನ್ನು ಹೋಗಿ ನಾನು ಯುದ್ಧ ಮಾಡಿ ಅವನ ಜೊತೆಗೆ ಗೆದ್ದು ನನ್ನ ತೋಳಿಗೆ ಭಾರವನ್ನು ಇಳಿಸ್ಬೇಕು ಅಂತ. ಅಮೃಷ್ಯಮಾಣ, ಸ್ವಲ್ಪವೂ ತಡೆಯಲಾರದೆ ಸಂಪ್ರಾಯಾತ್ ಅಲ್ಲಿಗೆ ಓಡಿದ. ಯತ್ರ ತವು ಅಪರಾಜಿತವು, ಸೋಲೇ ಕಾಣದ ಆ ಇರುವರನ್ನ ಭೇಟಿಯಾಗುವುದಕ್ಕಾಗಿ ಚಡಪಡಿಸಿ ಹೋದ. ಸಗತ್ವಾ ವಿಷಮಂ ಘೋರಂ ಪರ್ವತಂ ಗಂಧಮಾದನಂ. ಸ್ವಲ್ಪವೂ ಸಮತಟ್ಟಿಲ್ಲದ ಎತ್ತರ ತಗ್ಗುಗಳಿಂದ ಕೂಡಿದ ಕಣಿವೆಗಳಿಂದ ಹೊದ್ದು ಮಲಗಿದ ಆ ಬೆಟ್ಟದ ತಪ್ಪಲಿನತ್ತ ಈತ ಧಾವಿಸಿ ಹೆಜ್ಜೆ ಇಟ್ಟುಕೊಂಡು ಹೋದ ಒಳಗೆ ಗಂಧಮಾದನ ಪರ್ವತಕ್ಕೆ. ಮಾರ್ಗಮಾಣ, ಹುಡುಕಿದ. ಅಗಚ್ಚತ್ತೋ, ಕೊನೆಗೂ ಸಿಕ್ಕಿದ್ರು ಅವರು. ಸಿಕ್ಕಿ ಕೃಷೌ, ಕಡ್ಡಿ ಪೈಲ್ವಾನ್ಗಳ ತರ ಇದ್ದಾರೆ ಇಬ್ರು. ಧವನಿ ತಾನ್ ಸಂತತವು, ಮೈಯಲ್ಲಿ ಬರೀ ಆ ನಾಳಗಳೇ ಕಾಣಿಸ್ತಿತ್ತಂತೆ, ಮಾಂಸವೇ ಇಲ್ಲ. ಧಮನಿ ಸಂತತವು, ಮೈಯಲ್ಲಿ ಕೃಷವು ಅತ್ಯಂತ ತೆಳ್ಳಗಿದ್ರು, ಮೈಯ ನಾಳಗಳೆಲ್ಲ ಎದ್ದು ಚರ್ಮಕ್ಕೆ ಅಂಟಿಕೊಂಡು ಎದ್ದು ಕಾಣ್ತಾ ಇತ್ತು. ನೋಡ್ಲಿಕ್ಕೆ ಹಸಿವಿನಿಂದ ಊಟದಿಂದ ಪಾಪ ಎಷ್ಟು ದಿವಸ ಆಯ್ತೋ ಏನು ತಿನ್ನದೆ. ಇಂಥವ್ರನ್ನ ಕರ್ಕೊಂಡು ನನಗೆ ಪರಿಚಯ ಮಾಡಿಕೊಟ್ಟು ನನ್ನ ಕತ್ತಿಯ ತುದಿ ನೋಡುವಾಗ್ಲೇ ಅವರು ಮೂರ್ಛೆ ಬೀಳ್ಬೇಕು, ಹಂಗಿದ್ದಾರೆ ನೋಡ್ಲಿಕ್ಕೆ. ಅಂತವ್ರ ಎದುರುಗಡೆ ಕರ್ಕೊಂಡ್ ಬಂದ್ ನನ್ನ ನಿಲ್ಲಿಸಿದಾನಲ್ವಾ ಅಂತ ಮನಸ್ಸಿನಲ್ಲಿ ಅನ್ಕೊಂಡ ಅಷ್ಟೇ. ಶೀತವಾತಾತಪಶ್ಚೈವ ಕರ್ಷಿತೌ ಬರ್ಷತ್ ಪುರುಷೋತ್ತಮವು. ಮಳೆ ಬರಲಿ, ಗಾಳಿ ಬೀಸಲಿ, ಬಿಸಿಲು ಹೊಡೆಯಲಿ, ಎಂಥ ಸಂದರ್ಭದಲ್ಲೂ ಕೂಡ ಅಲ್ಲಾಡದೆ ಕುಳಿತುಕೊಳ್ಳಬಲ್ಲ ಅಷ್ಟೂ ವಿಷಯಗಳಿಗೆ ತಮ್ಮ ಮನಸ್ಸು ದೃಢಗೆಡದಂತೆ ಏಕಾಗ್ರತೆಯಿಂದ ಇರಬಲ್ಲ ಅವರಿಬ್ಬರನ್ನ ನೋಡಿದ. ತಾಪಸ್ಸಿಗಳು, ಕಾಡನ್ನೇ ಆಶ್ರಯಿಸಿದವರು, ಅಭಿಗಮ್ಯ ಅವರನ್ನು ಹೋಗಿ ಸೇರಿದ. ಉಪಸಂಗೃಹ್ಯ ಎದುರುಗಡೆ ನಿಂತು ಮಾತನಾಡಿದ. ಪರ್ಯಪೃಚ್ಛತ್, ಕ್ಷೇಮವೇ, ಕುಶಲವೇ, ಅನಾಮಯಂ. ಅನಾಮಯ ಅಂದ್ರೆ ನಿರೋಗಿಗಳೇ, ಯಾವಾಗ್ಲೂ ಪ್ರಶ್ನೆ ಮಾಡುವುದು ಹಾಗೆ, ಆರೋಗ್ಯನ ಅಂತ ಕೇಳ್ತೀವಲ್ಲ, ಕುಶಲವೇ ಅಂತೆಲ್ಲ ಪ್ರಶ್ನೆ ಮಾಡಿದ. ತಮರ್ಚಿತ್ವ, ಆಗ ಅವರಿಬ್ರು ಕೂಡ ಆ ಬಂದ ಅತಿಥಿಯನ್ನ ಕೂಡ್ಲೆ, ನೀವು ಯಾವ ದೇಶದವರು? ಈ ದೇಶದವ್ರದ ನಮ್ಮಲ್ಲಿ ಆತಿಥ್ಯ ಇಲ್ಲ. ಕೆಲವೆಲ್ಲ ಹಂಗಿರುತ್ತೆ, ಏನೇನೋ ಅವ್ರ ನಮ್ ಸಂಬಂಧ, ನೀವು ಅಲ್ಲೋಗಿ, ನಿಮ್ಗೆ ಅಲ್ಲಿದೆ, ನಿಮ್ದು ಅಖಾಡ ಅಲ್ಲಿದೆ, ನೀವು ಅಲ್ಲಿ ಹೋದ್ರೆ ನಿಮ್ಗೆ ಗೌರವ ಸಿಗುತ್ತೆ, ಇಲ್ಲ ನಾವು ಮಾತಾಡ್ಲಿಕ್ಕೆ ಬರಲ್ಲ ಅಂತೆಲ್ಲ ಏನೇನೋ ಕೆಲವೊಂದ್ ಸರ್ತಿ ನಮ್ದೇ ವಾದಗಳಿರ್ತವೆ. ಆದ್ರೆ ಬಂದ ಅತಿಥಿಯನ್ನ ಕೂಡ್ಲೆ ನರನಾರಾಯಣರಿಬ್ಬರು ನೋಡಿ, ದೇವತೆಗಳು, ದೇವರು ಇಬ್ರು ಕೂಡ. ಆದ್ರೆ ಒಬ್ಬ ಅತಿಥಿ ಬಂದಾಗ ತಾವೇ ಎದ್ದು ಬಂದು ಇಬ್ರು ಹಣ್ಣು ಹಂಪಲುಗಳನ್ನ, ಮೂಲ ಫಲೈಹಿ ಆಸನೇನ ಉದಕೇನ ಚ, ಕುಡಿಲಿಕ್ಕೆ ನೀರು, ಕೂತ್ಕೊಳ್ಳಿಕ್ಕೆ ಆಸನ, ತಿನ್ಲಿಕ್ಕೆ ಹಣ್ಣು ಹಂಪಲುಗಳನ್ನ ಹೊತ್ತುಕೊಂಡು ಬಂದು ನ್ಯಮಂತ್ರ ಏತಾಂ ರಾಜಾನಂ, ಇಬ್ರು ಬರ್ಲೇಬೇಕು, ಆಶ್ರಮದ ಒಳಗ್ ಬನ್ನಿ ಕೂತ್ಕೊಳ್ಳಿ ಅಂತ ನೋಡಿ. ನ್ಯಮಂತ್ರ ಏತಾಂ, ನ್ಯಮಂತ್ರ ಏತ ಅಂತ ಬರ್ಲೇಬೇಕು ಅಂತ ಒತ್ತಾಯ. ಬರ್ತೀರಾ? ಆದ್ರೆ ನೋಡಿ, ಅವತ್ತು ತುಂಬಾ ಡೇಟ್ ಇದೆ, ತುಂಬಾ ಕಾರ್ಯಕ್ರಮಗಳಿವೆ, ನಿಮ್ಗೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಬನ್ನಿ ಅಂತ. ಕೆಲವೊಮ್ಮೆ ನೀವು ಬರ್ಬೇಡಿ ಅನ್ನೋದನ್ನೇ ಹಿಂಗೆಲ್ಲ ಹೇಳಿ ಕರೆಯುವುದಿದೆ. ಅದಲ್ಲ, ಆ ನ್ಯಮಂತ್ರಣ ಅಂತಂದ್ರೆ ನಿತರಾಮ್, ನೀವು ಅವಶ್ಯವಾಗಿ ಬರ್ಲೇಬೇಕು ಅಂತ ತುಂಬಾ ಒತ್ತಾಯ ಮಾಡಿ ಒಳಗ್ ಕರ್ಕೊಂಡು ಹೋದ್ರು. ಕಿಂ ಕಾರ್ಯಂ ಕ್ರಿಯತಾ, ನಿಮಗಾಗಿ ನಾವೇನ್ ಮಾಡ್ಬೇಕು ಹೇಳಿ? ಅತಿಥಿಗಳಾಗಿ ಬಂದಿದ್ದೀರಿ, ನಮಗೆ ತಿಥಿ ಗೊತ್ತಿಲ್ಲ, ನೀವು ಯಾವ ತಿಥಿಯಲ್ಲಿ ಬಂದಿದ್ದೀರಿ ಅಂತ. ಬಂದ ಮೇಲೆ ನೀವು ಬಂದ ತಿಥಿ ಈ ದಿವಸ ಅಂತ ಗೊತ್ತಾಗಿದೆ ನಮಗೆ. ಅದರಿಂದಾಗಿ ನೀವು ಅತಿಥಿಗಳಾಗಿ ಬಂದವರು, ಕಿಂ ಕಾರ್ಯಂ, ನಾವೇನ್ ಕೆಲಸ ಮಾಡಿ ಕೊಡ್ಬೇಕು ನಿಮಗೆ ಅಂತ ಕೇಳ್ತಾರೆ. ಇದು ಭಗವಂತನ ಮನುಷ್ಯ ಶಿಕ್ಷಣ ಅಂದ್ರೆ ಹೀಗೆ.
ಒಬ್ಬ ಅತಿಥಿಯಾಗಿ ಬಂದವನನ್ನ ಹೇಗೆ ಆಧರಿಸ್ಬೇಕು. ಅವ್ರೇನು ಮಾಡ್ಬೇಕಾಗಿರ್ಲಿಲ್ಲ, ನಾವು ದೇವ್ರು, ನೀವೇ ಬಂದು ನಮಗೆ ಆರತಿ ಕೊಟ್ಟು ಪೂಜೆ ಇಟ್ಟು ಕುಂಕುಮ ಇಟ್ಟು ನೈವೇದ್ಯ ಕೊಟ್ಟು ಓಂ ಸ್ವಾಹ ಅಂತ ಹೇಳಿ ಹಾಕಿ ಹೋಗ್ಬೇಕಾದವರು ಅಂತ ಅವ್ರು ಕೂತ್ಕೊಳ್ಳಿಲ್ಲ. ಸಹಜವಾಗಿ ಬಂದ್ರು, ಆತಿಥ್ಯ ಮಾಡಿ ಒಳಗ್ ಕರ್ಕೊಂಡೋಗಿ ಕೇಳಿದ್ರು. ತತಸ್ತಾಂ ಆನುಪೂರ್ವೀಂ ಸಹ ಪುನರೇವಾನ್ಮ ಕೀರ್ತಯತ್ ಬಾಹುಭ್ಯಾಂ ಮೇ ಚಿತಾ ಭೂಮಿ ನಿಹತಾ ಸರ್ವಶತ್ರುವಃ ಭವದ್ಭ್ಯಾಂ ಯುದ್ಧಮಾಕಾಂಕ್ಷುಂ ಆಕಾಂಕ್ಷನ್ ಅಪಯಾತೋಸ್ಮಿ ಪರ್ವತಂ ಆತೋಸ್ಮಿ ಪರ್ವತಂ. ಅವನದ್ದು ಒಂದೇ. ಇಷ್ಟೆಲ್ಲ ಮಾಡಿ ಅವರದ್ದಾದ್ಮೇಲೆ ಅವರ ಮಾತುಗಳನ್ನ ಕೇಳಿಸಿಕೊಳ್ಳು. ನನ್ನ ತೋಳುಗಳಿಂದ ನಾನು 100 ರಾಜರನ್ನ ಈ ಕ್ಷಣದಲ್ಲಿ ಹುಡಿ ಮಾಡಿ ನಿರ್ನಾಮಗೊಳಿಸಿದ್ದೇನೆ. ಶತ್ರುಗಳೇ ನನಗಿಲ್ಲ. ನಿಮ್ಮಿಂದ ನಾನು ಬಯಸುವುದು ಅಂತಾದ್ರೆ ಕೇವಲ ಯುದ್ಧ ಮಾತ್ರ, ಬೇರೇನೂ ಇಲ್ಲ. ಭವದ್ಭ್ಯಾಂ ಯುದ್ಧಮಾಕಾಂಕ್ಷನ್ ಉಪಯಾತೋಸ್ಮಿ ಪರ್ವತಂ. ಈ ಪರ್ವತವನ್ನು, ಇಷ್ಟು ಕಡಿದಾದ ಪರ್ವತವನ್ನು ಹತ್ತಿ ಬಂದ ಒಂದೇ ಒಂದು ಉದ್ದೇಶ, ನನ್ನ ತೋಳಿಗೆ ಪ್ರತಿ ತೋಳು ಒಂದು ಸಿಕ್ಕೀತು ಅಂತ. ತೋಳಿನಿಂದ ತೋಳನ್ನ ಬಿಗಿ ಹಿಡಿದಾಗ ಅದಕ್ಕೆ ಪ್ರತಿರೋಧ ಒಡ್ಡಿದ ಒಂದು ಶಕ್ತಿ ನನ್ನ ಕಣ್ಣೆದುರು ಇದೆ ಅಂದ್ರೆ ಅದರಷ್ಟು ತೃಪ್ತಿ ಕೊಡುವ ಸಂಗತಿ ನನಗೆ ಮತ್ತೊಂದಿಲ್ಲ. ಎಲ್ಲ ಕಡೆ ಕೇಳಿ ಕೇಳಿ ಸಾಕಾಯ್ತು. ಯಾರು ನನ್ನ ತೋಳಿಗೆ ಸರಿಯಾದ ತೋಳನ್ನ ಹೆದೆ ಏರಿಸಿದವರೇ ಇಲ್ಲ. ಆದ್ರಿಂದಾಗಿ ಆತಿಥ್ಯಂ ದೀಯತಾಂ ಏತತ್ ಕಾಂಕ್ಷಿತನ್ಮೇ ಚಿರಂ ಪ್ರತಿ. ನಾನು ಬಹಳ ಕಾಲ ತನಕ ನೆನಪಿಟ್ಕೊಳ್ತೇನೆ, ನನಗೆ ನೀವು ಕೊಡುವ ಆತಿಥ್ಯ ಅಂದ್ರೆ ಯುದ್ಧ ಭಿಕ್ಷೆಯನ್ನು ಕೊಡಿ ಅಂತ ಕೇಳುತ್ತಾನೆ. ನರ ನಾರಾಯಣಾವೂಚತು, ಅವರಿಬ್ರು ಮಾತಾಡ್ತಾರೆ. ಅಪೇತ ಕ್ರೋಧ ಲೋಭೋಯಂ ಆಶ್ರಮೋ ರಾಜಸತ್ತಮ. ಓ ಪುಣ್ಯಾತ್ಮ, ಇಲ್ಲಿ ಕೋಪ ಮಾಡಿಕೊಳ್ಳುವುದು, ಇಲ್ಲಿ ತುಂಬಾ ದುರಾಸೆ ತೋರಿಸುವುದು, ಇದೆಲ್ಲ ಈ ಜಾಗದಲ್ಲಿ ಕೂಗುದು, ಕಿರ್ಚುದು, ಕುಪ್ಪಳಿಸುವುದು ನಮ್ಗೊಂದು ಕೆಲವೊಮ್ಮೆ ಕಾಮನ್ ಸೆನ್ಸೇ ಇರಲ್ಲ. ಯಾರೋ ದೇವಸ್ಥಾನದಲ್ಲಿ ಅಥವಾ ನಾವು ಮನೆಯ ಪಕ್ಕದಲ್ಲಿ ಅವ್ರ ಪಾಡಿಗೆ ಏನೋ ಜಪನೋ ಪೂಜೆನೋ ಪಾರಾಯಣನೋ ಉಪನ್ಯಾಸನೋ ಮಾಡ್ತಿರ್ತಾರೆ. ನಮ್ಗೆ ದೇವರಿಗೆ ದೊಡ್ಡ ಸಂಬಂಧ. ಢಾಯ್ ಅಂತ ಗಂಟೆಯನ್ನು ಬಡಿದ್ರು ಅವನೊಮ್ಮೆ ಕಂಗಾಲಾಗೋದು, ಇದ್ಯಾ ದೇವರೇ ಬಂದು ಹೊಡೆದ್ರೆ ಏನಾಯ್ತು ಅಂತ ಅವಂಗೆಲ್ಲ ಮರ್ತೇ ಹೋಯ್ತು ಒಂದ್ ಕ್ಷಣಕ್ಕೆ. ಜಪಾನುಷ್ಠಾನ, ಪೂಜೆ, ಇಂಥ ಸತ್ಕರ್ಮಗಳು ನಡೆಯುವ ಜಾಗದಲ್ಲಿ ನಾವು ನಮ್ಮ ಅಸ್ತಿತ್ವವನ್ನ ಇದೆ ಅಂತ ಊರಿನವರು ತೋರಿಸ್ಬೇಕಾಗಿಲ್ಲ. ದೇವರಿಗೆ ನಾವು ಗಂಟೆ ಹೊಡೆದ್ರು ಗೊತ್ತಾಗುತ್ತೆ, ಹೊಡಿಬೇಕು ಅನ್ನೋದು ಪ್ರಾಮಾಣಿಕ, ನಾನು ಅದನ್ನ ಇಲ್ಲ ಇರ್ತಾರೆ. ಆದ್ರೆ ಡಿಸ್ಟರ್ಬ್ ಆಗುವ ಹಾಗೆ ಯಾವತ್ತೂ ನಡೆಸ್ಕೊಳ್ಬಾರದು. ನರನಾರಾಯಣರು ಹೇಳ್ತಾರೆ, ಇದು ಆಶ್ರಮ ಅಪ್ಪ, ನಿನ್ನ ಯುದ್ಧಕ್ಕಾಗಿ ಕಿರಿಚ್ಲಿಕ್ಕಿರುವ ಜಾಗ ಅಲ್ಲ ಇದು. ಯುದ್ಧ ಮಾಡುವಾಗ ಓ ಅನ್ಲೇಬೇಕು ತಾನೆ. ನೀನ್ ಒಬ್ಬನೇ ಮಾತಾಡುದಾ, ನಾನು ವಾಪಸ್ ಹೊಡಿಬೇಕು, ನಾವು ಕಿರಿಸ್ತೇವೆ, ಅಥವಾ ನಾನು ಹೊಡೆದಿದ್ದಕ್ಕೆ ನೀನ್ ಕಿರ್ಚ್ಕೋಬೇಕಾಗತ್ತೆ. ಅವಾಗ ಇಲ್ಲಿದ್ದ ಸುತ್ತಲಿದ್ದವರೆಲ್ಲರೂ ಕೂಡ ಅವರವರ ತಪಸ್ಸಿನಿಂದ ಗಾಬರಿ ಇದ್ದ ಎದ್ದು ಬಂದು ಎಲ್ಲ ನೋಡ್ಬೇಕಾಗತ್ತೆ. ನಾವು ಸುಮ್ನೆ ಒಂದು ಸೀನ್ ಕ್ರಿಯೇಟ್ ಮಾಡಿ ಇಲ್ಲೊಂದು ಪೆವಿಲಿಯನ್ ಕಟ್ಟಬೇಕಾಗತ್ತೆ. ಅದರಿಂದಾಗಿ ಇದು ಜಾಗ ಅಲ್ಲಪ್ಪ, ಇದು ಆಶ್ರಮ, ಇದು ಸಮಾಧಾನದ ಜಾಗ. ಇಲ್ಲಿ ಎಲ್ಲಿವರೆಗೆ ಅಂದ್ರೆ ಕಾಳಿದಾಸ ತನ್ನ ನಾಟಕದಲ್ಲಿ ಆಶ್ರಮದೊಳಗೆ ಹೋಗಬೇಕು ಅಂತ ರಾಜ ದುಷ್ಯಂತ ಪ್ರವೇಶ ಮಾಡುವಾಗ, ಓಹ್ ಇದು ಆಶ್ರಮದ ಜಾಗ, ಇಲ್ಲಿಗೆ ಹೋಗುವಾಗ ನಾವು ಆಯುಧಗಳನ್ನ, ಚಪ್ಪಲಿಯನ್ನ, ಟೊಪ್ಪಿಗೆಯನ್ನೆಲ್ಲ ಹಾಕೊಂಡು ಹೋಗ್ಬಾರ್ದು ಅಂತ ಎಲ್ಲ ಅವನು ಹೇಳ್ತಾನೆ. ಅಯ್ಯೋ, ನೀವು ಹೀಗೆ ನಿರಾಯುಧರಾಗಿ ಜೀವಕ್ಕೆ ಆಪತ್ತು ತಂದುಕೊಳ್ಳುವ ಸ್ಥಿತಿಯಲ್ಲಿ ಹೋಗ್ಬಾರ್ದು ಅಂತ ಹೇಳ್ತಾನೆ ಅವನು ಪಕ್ಕದಲ್ಲಿದ್ದವನು. ಹಾಗೆ ಹೇಳ್ತಾನೆ, ಆಶ್ರಮದಲ್ಲಿ ಅಂತ ಜೀವಾಪಾಯ ಯಾವತ್ತೂ ಬರಲ್ಲ. ಅಲ್ಲಿಗೆ ಹೋಗ್ಬೇಕಾದಾಗ ನಮ್ಮತನವನ್ನೆಲ್ಲ ತೊರೆದು ನಾವು ಒಂಥರ ನಿರ್ವಾಣರಾಗಿ ಹೋಗ್ಬೇಕಾದದ್ದು ನಮ್ಮ ಕರ್ತವ್ಯ. ಹಾಗಾಗಿ ಇದೆಲ್ಲ ನೀನ್ ಇಟ್ಕೋ, ಬಾಗಿಲ ಹತ್ರ ನೀನ್ ಒಳಗ್ ಬರ್ಬೇಡ, ನೀನ್ ಹೊತ್ಕೊಂಡು ನೀನು ಹೊರಗ್ ಬರುದು. ನಾನ್ ನಿನ್ನ ಹತ್ರ ಕೊಟ್ಟದ್ ಯಾಕೆ, ಇಲ್ಲಿ ಇರು ಅಂತ, ನೀನ್ ಒಳಗ್ ಬರು ಅಂತ, ಬರ್ಬೇಕು ಅಂತಲ್ಲ, ನಾನೊಬ್ನೇ ಹೋಗ್ತೇನೆ ಅಂತ ಹೇಳಿ ಹೋಗ್ತಾನೆ. ಇದು ತುಂಬಾ ಕಡೆ ಬರುತ್ತೆ. ಆಶ್ರಮಕ್ಕೆ ಹೋಗುವಾಗ ಯಾವತ್ತೂ ಕೂಡ ನಮ್ಮ ದರ್ಬಾರುಗಳನ್ನೆಲ್ಲ ಹೊತ್ತು ಒಳಗ್ ಹೋಗ್ಬಾರದು ಅಂತ. ಹಾಗೆ ದೇವಸ್ಥಾನಕ್ಕೆ ಹೋಗುವಾಗ್ಲೂ ಅದೇ ಅಂಶದಲ್ಲೇ ಹೇಳುದು. ಟೊಪ್ಪಿಗೆ ಹಾಕೊಂಡು ಹೋಗುದು, ಏನೋ ಚಂದದ್ದೆಲ್ಲ ಡ್ರೆಸ್ ಗಿಸ್ ಎಲ್ಲ ಮಾಡ್ಕೊಂಡು ದೇವರ ಹತ್ರ ಹೋಗುವಾಗ ನಾನು ನಿನ್ನ ಭಕ್ತ ಅಂತ ನಮ್ಮನ್ನ ನಾವು ಮುಕ್ತವಾಗಿ ಅವನ ಮುಂದೆ ಒಪ್ಪಿಸಿಕೊಳ್ಳಿಕ್ ಹೋಗ್ತಾ ಇರುದು. ನಮ್ಮ ಬಿರುದು ಬಾವಲಿಗಳನ್ನು ತೋರಿಸ್ಲಿಕ್ಕೆ ಹೋಗುದಲ್ಲ. ನನ್ನ ಹತ್ರ ಇಲ್ಲೊಂದು ಇದಿದೆ, ಸ್ಟ್ರಿಚ್ ಇದೆ, ಅದನ್ನ ತೋರಿಸಿ ದೇವರೇ ನೋಡಿ ನನ್ನ ಹತ್ರ PhD, MA, MCom ಅದೆಲ್ಲ ಇದೆ, ತೋರಿಸ್ಬೇಕು ಅಂತ. ದೇವರಿಗೆ ಏನ್ ಗೊತ್ತಿಲ್ವಾ? ಅದೆಲ್ಲ ಬೇಕಾಗಿಲ್ಲ. ಅದನ್ನ ನೀ ಆಶ್ರಮದಲ್ಲಿ ಅದೆಲ್ಲ ಮಾತಾಡಬೇಡ ಅಂತಾನೆ. ನಹ್ಯಸ್ಮಿನ್ನಾಶ್ರಮೇ ಯುದ್ಧಂ ಕುತಃ ಶಸ್ತ್ರಂ ಕುತೋದ್ಯುಧಃ ಕುತೋನ್ರುಜುಹು. ಇಲ್ಲಿ ಶಸ್ತ್ರವಾಗಲಿ ಯುದ್ಧವಾಗಲಿ ಈ ಆಶ್ರಮದಲ್ಲಿ ನಡೆಯತಕ್ಕದ್ದಲ್ಲ, ನಡಿಬಾರದು. ಅನ್ಯತ್ರ ಆಕಾಂಕ್ಷ ಬಹವ ಕ್ಷತ್ರಿಯಾಕ್ಷಿತವು. ಈ ಭೂಮಿಯಲ್ಲಿ ಕ್ಷತ್ರಿಯರ ಸಂತೆ ಇದೆ, ಹುಲ್ ತರ ಬೆಳೆದು ನಿಂತಿದೆ ಎಲ್ಲಾ ಕಡೆ. ಹೋಗ್ ಅವ್ರ ಹತ್ರ ಯಾರ ಹತ್ರ ಯುದ್ಧ ಕೇಳು. ಎಲ್ಲಿ ಬಂದು ಯುದ್ಧ ಕೇಳ್ಬೇಕು ಅಂತ ಗೊತ್ತಿಲ್ವಲ್ಲ. ಆಶ್ರಮಕ್ಕೆ ಬಂದು ಯುದ್ಧ ಕೇಳ್ತಾರ? ಯಾರು ಪಡಿತಾರ ಚೀಟಿ? ಅಂಗಡಿಗೆ ಬಂದು ನನಗೆ ಲಿಕ್ಕರ್ ಕೊಡಿ ಅಂದ್ರೆ
ಅದನ್ನು ಕೊಡ್ಬೇಕಾಗತ್ತೆ. ಈ ತಪ್ಪಿ ಹೇಳ್ಬಿಟ್ಟೆ, ನಾಳೆ ಅದನ್ನು ಶುರು ಮಾಡಿದ್ರೆ ಕಷ್ಟ. ರಾಮ ಉವಾಚ, ಆಗ ಅಲ್ಲ ಇವರು ಹೌದು ರಾಮ ಹೇಳ್ತಾನೆ, ಅಂದ್ರೆ ಪರಶುರಾಮ ಹೇಳಿದ ಮಾತಿದು. ಉಚ್ಯಮಾನಸ್ತಥಾಪಿ ಸ್ಮ ಭೂಯ ಏವಾಭ್ಯಭಾಷತ ಪುನಃ ಪುನಃ ಕ್ಷಾಮ್ಯಮಾಣ ಸಾಂತ್ವ್ಯಮಾನಸ್ಯ ಭಾರತ. ಸುಮಾರು ಸರ್ತಿ ಇದೇ ತರ ಮಾತಾಯ್ತು. ಇಲ್ಲ ನನಗೆ ಅದೆಲ್ಲ ಗೊತ್ತಿಲ್ಲ, ನಂಗೆ ನೀವು ಯುದ್ಧ ಮಾಡ್ಬೇಕು ಅಂತ ಆಟ. ಈ ಚಡಿ ಹಿಡಿಯುವುದು ಅಂತ ಹೇಳ್ತಾರೆ, ರೆಚ್ಚ ಹಿಡಿಯುವುದು ಅಂತ ಹೇಳ್ತಾರೆ ನಮ್ಮಲ್ಲಿ. ಅವನು ಪುನಃ ಪುನಃ ಏವಮಾಭಾಷ್ಯತ, ಇದನ್ನೇ ಮತ್ತೆ ಮತ್ತೆ ಹೇಳ್ತಾ ಇದ್ದಾನೆ. ಮತ್ತೆ ಮತ್ತೆ ಅವರು ಕ್ಷಮಿಸಿದ್ರು. ಅದೇ ಕೇಳಿದಾಗ, ಇಲ್ಲಪ್ಪ ಇದು ನೀನ್ ಕೇಳ್ಬೇಕಾದ ಪ್ರಶ್ನೆ ಅಲ್ಲ, ಇದು ಇಲ್ಲಿ ಕೇಳ್ಬೇಕಾದ್ದಲ್ಲ, ಹೋಗು, ನಿನ್ನ ಈ ವರ್ತನೆಗೆ ನಮಗೆ ಪಾಪ ಅಂತ ಅನಿಸ್ತಾ ಇದೆ, ನಿನ್ನ ಬಗ್ಗೆ ನೋಡಿದ್ರೆ ಅಯ್ಯೋ ಅಂತ ಅನಿಸ್ತಾ ಇದೆ, ಹೊರಟು ಹೋಗು ಅಂತ. ಅವನಿಗೆ ಸಿಟ್ಟೇ ಬಂತು. ನೀವು ಇನ್ನು ನನಗೆ ಯುದ್ಧ ಕೊಡಲ್ವಾ? ದಂಬೋದ್ಭವ ಯುದ್ಧ ಮಿಚ್ಚನ್ ಆಹ್ವಯತ್ತೇವ ತಾಪಸೌ, ಮತ್ತೆ ಮತ್ತೆ ನೀವು ಬರ್ಲೇಬೇಕು, ನನಗೆ ಯುದ್ಧ ಕೊಡ್ಲೇಬೇಕು ಅಂತ ಒತ್ತಾಯ ಮಾಡಿದ. ತಥೋ ನರಸ್ತ್ವಶೀಕಾಣಾಂ ಮುಷ್ಟಿಮಾದಾಯ ಭಾರತ. ಅಷ್ಟೊತ್ತಿಗೆ ಅವರು ಹಾಗೆ ಮಾತಾಡ್ಕೊಂಡು ಸ್ವಲ್ಪ ದೂರಕ್ಕೆ ಹೋಗಿದ್ದಾರೆ. ಹೋದಾಗ ಬೆನ್ನ ಹಿಂದೆನೇ ಬಂದು, ನಾವು ಆಶ್ರಮದೊಳಗೆ ಹೋಗಿ ನಮ್ ಕೆಲ್ಸಕ್ಕೆ ಅಂತ ಒಂದಿಷ್ಟು ನಮ್ ನಿತ್ಯದ ಸಮಿತಿ ತರುದು ಅದು ಇದೋ ಇರುತ್ತಲ್ಲ, ಆ ಸಮಿತಿ ತರುದು ಅದಕ್ಕಿದಕ್ಕೆ ಅಂತ ಸ್ವಲ್ಪ ದೂರಕ್ಕೆ ಹೋದ್ರೆ ಇವನು ಅಲ್ಲೂ ಹಿಂದೆ ಬಂದಿದ್ದಾನೆ. ನರ ಒಂದು ಹಿಡಿ ಹುಲ್ಲನ್ನು ಹೀಗೆ ತಗೊಂಡದ್ರಲ್ಲಿ ಒಂದು ಹುಲ್ ತಗೊಂಡು ಒಂದೇ ಸರ್ತಿ ದಂಭೋದ್ಭವನ ಕಡೆಗೆ ಅದನ್ನ ಹೀಗೆ ಎಸೆದ್ರೆ ಅದವನನ್ನ ಬಡಿದು ಎಷ್ಟೋ ದೂರಕ್ಕೆ ಹೊತ್ಕೊಂಡು ಹೋಗಿ ಎಸ್ತು ಬಿಡ್ತು. ಅವನಿಗೆ ಗಾಬರಿ ಆಗೋಯ್ತು, ಎಲ್ಲಿಂದ ಬಿತ್ತು, ಯಾರು ಹೊಡೆದ್ರು, ಇವರೇ ಹೊಡೆದಿದ್ದ, ಒಂದು ಹುಲ್ಗಡ್ಡಿ ಎಸ್ತಿದ್ದಕ್ಕೆ ಹೀಗೆಲ್ಲ ಆಗತ್ತಾ ಅನ್ನೋ ಕ್ಷಣದ ಯೋಚನೆ ಬಂದ್ರೆ, ಅಬ್ರವೀದೇಹಿ ಯುದ್ಧಸ್ವ ಯುದ್ಧ ಕಾಮುಕ ಅಂದ್ರೆ ಯುದ್ಧವನ್ನೇ ದೊಡ್ಡ ಸಂಪತ್ತು ಅಂತ ಭಾವಿಸಿ ಅದಕ್ಕೋಸ್ಕರ ಹಾತೊರೆಯುವ ಕ್ಷತ್ರಿಯನೇ ಬಾ, ಒಂದು ಸರ್ತಿ ಈ ಪೆಟ್ಟನ್ನು ಸಹಿಸ್ಕೋ, ಆಮೇಲೆ ಮತ್ತೆ ಯುದ್ಧಕ್ಕೆ ಬರ್ಬೇಕು ಅನ್ಸಿದ್ರೆ ಬಾ. ಸರ್ವ ಶಸ್ತ್ರಾಣಿ ಚಾದತ್ಸ್ವ ಯೋಜಯಸ್ವ ಚ ವಾಹಿನಿ ಅಹಂ ಹಿತೇ ವಿನೇಶ್ಯಾಮಿ ಯುದ್ಧ ಶ್ರದ್ಧಾಮಿತಃ ಪರಂ. ಇನ್ನು ಮುಂದೆ ನಿನಗೆ ಇನ್ನೊಂದ್ಸರ್ತಿ ಯುದ್ಧ ಅಂದ್ರೆ ನಿದ್ದೆ ಬರಬಾರದು, ನಿನ್ನ ಯುದ್ಧ ಶ್ರದ್ಧೆಯನ್ನ ನೀಗಿಸ್ತೇನೆ. ಎಂತ ಶಬ್ದ ನೋಡಿ, ಯುದ್ಧ ಶ್ರದ್ಧಾಂ ಇತಃ ಪರಂ. ಇನ್ನು ಮುಂದೆ ನಿನಗೆ ಯುದ್ಧ ಅಂತ ಶಬ್ದ ಕೇಳಿದ್ರೆ ನಡುಗಬೇಕು ಮನಸ್ಸು, ಹಾಗೆ ಮಾಡ್ತೇನೆ ಬಾ ಯುದ್ಧಕ್ಕೆ ಅಂತ ಹೊಡೆದು ದೂರ ಕೆಟ್ಟಿದವನನ್ನ ಮತ್ತೆ ಕರೀತಾನೆ. ಅವನಿಗೂ ಒಂದ್ಸರ್ತಿ ಜಾಡ್ಡೆ ಎಲ್ಲ, ಅವನೇನ್ ಅನ್ಕೊಂಡಿದ್ದ, ಅಯ್ಯೋ ಕಡ್ಡಿ ಪೈಲ್ವಾನ್ಗಳು ಏನಪ್ಪಾ ಯುದ್ಧ ಮಾಡ್ತಾರೆ ಅಂತ ಅವರ ಬಗ್ಗೆ ತುಂಬಾ ಕೇವಲವಾಗಿ ಅನ್ಕೊಂಡವನಿಗೆ, ಯದಾಹ್ವಯಸಿ ದರ್ಪೇಣ ಬ್ರಾಹ್ಮಣ ಪ್ರಮುಖಾನ್ ಜನಾನ್, ನೀನ್ ಹೀಗೆ ಇನ್ನು ಮುಂದೆ ಯಾವುದೇ ವ್ಯಕ್ತಿಯನ್ನು ಯುದ್ಧಕ್ಕೆ ಬಾ ಅಂತ ಕರಿಬಾರದು, ಯಾವತ್ತಿಗೂ ನೀನು ಯುದ್ಧದ ಬಗ್ಗೆ ಯೋಚಿಸಬಾರ್ದು, ಹಾಗೆ ಮಾಡ್ತೇನೆ ಅಂತ ಕರೀತಾನೆ. ದಂಬೋದ್ಭವ ಕೂಡ್ಲೆ ಎದ್ದೇತತ್, ಓಹ್ ಅಂತೂ ನನಗೊಬ್ಬ ಯೋಗ್ಯನಾದ ವ್ಯಕ್ತಿ ಸಿಕ್ಕಿದ್ದಾನೆ ಅಂತ ತಕ್ಷಣವೇ ಮತ್ತೆ ಜಾಗರೂಕನಾಗಿ ಯುಕ್ತಂ ತಾಪಸಮನ್ಯಸೆ, ಅಂತೂ ನನ್ನ ಮಾತಿಗೆ ಒಬ್ಬರಾದ್ರೂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏತೇನಾಪಿ ತ್ವಯಾ ಯೋತ್ಸೆ ಯುದ್ಧಾರ್ಥಿ ಹ್ಯಹಮಾಗತಃ, ನಾನು ಬಂದದ್ದೇ ಯುದ್ಧಕ್ಕೆ, ಅದಾಗುದಿಲ್ಲ ಅಂದ್ರೆ ಏನರ್ಥ, ಮಾಡ್ತೇನೆ ಯುದ್ಧ ಅಂತ ಯುದ್ಧ ಶುರುವಾಯಿತು. ಇತ್ಯುಕ್ತ ಶರವರ್ಷೇಣ, ನರ ಹೇಳಿದ, ನಿನ್ನ ಏನೇನು ಆಯುಧಗಳಿದೆ ಎಲ್ಲವನ್ನು ಜೋಡಿಸು, ಏನೇನು ಸೈನ್ಯ ಇದೆ ಎಲ್ಲವನ್ನು ಹೊತ್ತುಕೊಂಡು ಬಾ, ಎಲ್ಲವನ್ನು ಸೇರಿಸಿ ನಿನ್ನನ್ನ ವಾಪಸ್ ಊರಿಗೆ ಅಟ್ಟಿ ಬಿಡ್ತೇನೆ ಅಂತ, ಅದೆಲ್ಲವನ್ನು ನಾನು ಸಿದ್ಧಗೊಳಿಸ್ತೇನೆ ಅಂತ ಅವನು ಪ್ರತ್ಯುತ್ತರ ಕೊಟ್ಟು ತನ್ನ ಬಾಣಗಳ ರಾಶಿಯಿಂದ ನರನ ಮೇಲೆ ಆಕ್ರಮಣವನ್ನು ಒಂದೇ ಸರ್ತಿಗೆ ಶುರು ಮಾಡಿದ. ದಂಬೋದ್ಭವಸ್ತಾಪಸಂತಂ ಜಿಗಾಸು ಸಹ ಸೈನಿಕರೊಡನೆ ಕೂಡಿ ತಕ್ಷಣವೇ ನರನನ್ನ ಕೊಂದೇ ಬಿಡಬೇಕು ಅಂತ ಆಕ್ರೋಶದಿಂದ ಎರಗಿದ. ತಸ್ಯ ತಾನಾಸ್ಯತೋ ಘೋರಾನ್ ಇಶೂನ್ ಪರತನುಚ್ಛಿದ ಕದರ್ಥೀಕೃತ್ಯ ಸಮುನಿ ಇಶೀಕಾಭಿ ಸಮರ್ಪಯತ್. ಅವನು ಮೈ ಮೇಲೆ ಒಂದೊಂದು ಬಾಣ ತಾಕಿದ್ರು ಅದು ಮೈಯ ಒಳಭಾಗವನ್ನ ನುಗ್ಗಿ ರಕ್ತದ ನಾಳಗಳನ್ನೆಲ್ಲ ಹಿಸಿದು ಹೊರಗೆ ಎಸಿಬೇಕು. ಅಂಥ ಬಾಣಗಳನ್ನ ರಾಶಿಯನ್ನು ಒಟ್ಟೊಟ್ಟಿಗೆ ಎಸೆದ್ರೆ ಅದೆಲ್ಲವನ್ನು ಕದರ್ಥೀಕೃತ್ಯ, ಅದರ ಉಫ್ ಅಂತ ಊದಿ ಅದೆಲ್ಲ ಕಸ ಬಿದ್ದ ಹಾಗೆ, ತರಗೆಲೆಗಳೆಲ್ಲ ಬಿದ್ದ ಹಾಗೆ ಒಂದೇ ಕ್ಷಣಕ್ಕೆ ತಾನು ಎಸೆದ ಪ್ರತಿಯಾದ ಇಶೀಕಗಳು ಅಂದ್ರೆ ಈ ಹುಲ್ಲಿನ ಮೆದೆಯನ್ನ ಹೀಗೆ ಎಸೆದ್ರೆ ಅದೆಲ್ಲ ಸುತ್ತಿಕೊಂಡು ಅಲ್ಲೇ ಮುಗಿ ಕೆಳಗೆ ಬಿದ್ದು, ಯಾವುದು ಅವನ ಹತ್ತಿರಕ್ಕೆ ಬಂದು ಒಂದೂ ಕೂಡ ಅವನ ಮೈ ತಾಕಲಿಲ್ಲ. ಅಪರಾಜಿತ, ಸೋಲದೆ ಮತ್ತೆ ಅದೇ ದೃಷ್ಟಿಯಿಂದ ಅವನನ್ನ ನೋಡ್ತಾ ಇದ್ರೆ ಅವನಿಗೆ ಇನ್ನೂ ಆಕ್ರೋಶ ಹೆಚ್ಚಿತು. ಅಸ್ತ್ರಂ ಅಪ್ರತಿಸಂಧೇಯಂ ತದದ್ಭುತಮಿವಾಭವತ್. ಅವನ ಅಸ್ತ್ರ ಸಂಧಾನ ಮಾಡುವ ಮೊದಲೇ ಮತ್ತೆ ಮತ್ತೆ ಅವನು ಎಸೆದಂತಹ ಹುಲ್ಲಿನ ಕಡ್ಡಿಗಳೇ ಅವನನ್ನ
ಸುಸ್ತು ಬೀಳಿಸಿದವು. ತೇಷಾಮಕ್ಷೀಣೀಕರಣಾಂಶ್ಚ ನಾಸಿಕಾಶ್ಚೈವ ಮಾಯೆಯ ನಿಮಿತ್ತ ವೇಧಿ ಸಮುನಿ ಇಶೀಕಾಭಿಸ್ಸಮಾರ್ಪಯನ್. ಮರಳಿ ಎಸೆದ ತಕ್ಷಣದ ಹುಲ್ಲಿನ ಕಡ್ಡಿಗಳಿಂದ ಮೂಗು, ತುಟಿ, ಕೆನ್ನೆ, ಕಿವಿ, ಹಣೆ, ಮೈ, ಕೈ ಎಲ್ಲ ಗಾಯ ಆಗಿಬಿಡ್ತು. ಕ್ಷಣ ಮಾತ್ರದಲ್ಲಿ ಇಡೀ ದೇಹದ ಎಲ್ಲ ಭಾಗಗಳಿಗೂ ಎಷ್ಟು ಬಾಣಗಳಿಂದ ಇವನು ಪೆಟ್ಟು ತಿಂದಿದ್ದಾನೆ ಅಂತ ಗೊತ್ತಾಗ್ಬೇಕು. ಅಷ್ಟು ಕಡೆಯಲ್ಲಿ ದೇಹ ಇಡೀ ಜರ್ಜರಿತವಾಯಿತು. ತದದ್ಭುತಮಿವಾಭವತ್. ಕ್ಷಣ ಮಾತ್ರದಲ್ಲಿ ಇದೆಲ್ಲ ನಡೆದು ಹೋಯಿತು. ಸದೃಷ್ಟ್ವಾ ಶ್ವೇತಮಾಕಾಶಂ ಇಶೀಕಾಭಿಸ್ಸಮಾಚಿತಂ. ಕೊನೆಗೆ ಒಂದೇ ಸರ್ತಿ ನೋಡ್ತಾನೆ, ಆಕಾಶ ಎಲ್ಲ ಈ ಅವನು ಎಸೆದ ಹುಲ್ಲಿನ ಮೆದೆಯಿಂದ ತುಂಬ್ಕೊಂಡ್ಬಿಟ್ಟಿದೆ. ಏನು ಅವನು ಎಸಿಲಿಕ್ಕೆ ಬಾಣ ವಾಪಸ್ ಪ್ರತ್ಯುತ್ತರ ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಅವನನ್ನ ಪೂರ್ತಿ ಆವರಿಸಿಕೊಂಡು ಬಿಟ್ಟಿದೆ. ಪಾದಯೋ ನ್ಯಪತದ್ರಾಜ ಸ್ವಸ್ತಿಮೇ ಸ್ತುತಿ ಚಾಬ್ರವೀತ್. ಆಗ ಮದ ಇಳಿದು ಹೋಯ್ತು. ಪಾದಯೋ ನ್ಯಪತತ್. ಗಟ್ಟಿ ಕಾಲಿಗಡ್ಡ ಬಿದ್ದು ನರನನ್ನ ಕಾಲು ಹಿಡಿದು ಕೇಳಿದ, ನಂದು ತಪ್ಪಾಯ್ತು, ನನಗೆ ಜೀವ ಕೊಡು, ಜೀವನ ಭಿಕ್ಷೆ ಕೊಡು. ಸ್ವಸ್ತಿ ಮೇ ಅಸ್ತು. ನಾನು ಅಸ್ತಿ, ಮತ್ತೆ ಮೊದಲಿನಂತೆ ಸುಖವಾಗಿ ಬಾಳುವುದಕ್ಕೆ ಬೇಕಿರುವ ಜೀವನದ ಭಾಗ್ಯವನ್ನ ನನಗೆ ಕೊಡು ಅಂತ ಕೇಳಿದ. ಆಗ ತಮಬ್ರವೀನ್ನರೋ ರಾಜನ್ ಶರಣ್ಯ ಶರಣೈಷಿಣಾಂ. ಯಾರು ತನ್ನ ಬಳಿಗೆ ಶರಣಾಗತರಾಗಿ ಬರುವರೋ ಅವರನ್ನೆಂದೂ ನಡುಗಿಸದ ಅಥವಾ ಅವರನ್ನ ಹಾನಿಗೊಳಿಸದ, ಅವರಿಗೆ ತೊಂದರೆ ಮಾಡದ ನರ ಹೀಗೆ ಹೇಳಿದ, ಬ್ರಹ್ಮಣ್ಯೋ ಭವ. ದೊಡ್ಡವರು ಹೇಳುವ ಮಾತನ್ನ ಯಾವಾಗ್ಲೂ ಕೇಳು. ಋತ್ವಿಜರ ಮಾತು ನೀನು ಯಾವತ್ತೂ ಕೂಡ ನಿನ್ನತನವನ್ನು ಹೊಗಳಿಕೊಂಡು ಹೋಗಬೇಡ ಅಂತ ಅವ್ರು ಎಷ್ಟು ಸಲ ಹೇಳಿದ್ರು. ಅದನ್ನು ಕೇಳದೆ ನೀನು ಇಷ್ಟು ದೂರ ತನಕ ಬಂದೆ. ಬ್ರಹ್ಮಣ್ಯೋ ಭವ. ಬ್ರಹ್ಮನನ್ನ ಪಡೆಯುವ ದಾರಿಯ ಕಡೆಗೆ ನಿನ್ನ ಹೆಜ್ಜೆ ಇಡು. ಬ್ರಹ್ಮನನ್ನ ತಿಳಿಯುವ ಕಡೆಗೆ ಹೆಜ್ಜೆ ಇಟ್ಟವರ ಬಾಯಿಗೆ ನೀನು ಯಾವತ್ತೂ ತುತ್ತಾಗಬೇಡ. ಧರ್ಮಾತ್ಮ, ನೀನು ಧರ್ಮವನ್ನೇ ನಿನ್ನ ಹೃದಯದಲ್ಲಿ ಇಟ್ಟುಕೋ. ಮಾಚಸ್ಮೈವಂ ಪುನಃ ಕೃತಾಹ. ಇನ್ನೊಮ್ಮೆ ಈ ತರ ಯಾರತ್ರನೂ ಹೋಗಿ ಯುದ್ಧ ಕೇಳಿ ಅವರನ್ನ ಅವಮಾನಿಸುವ ಕೆಲಸವನ್ನ ನೀನು ಮಾಡಬೇಡ. ನೈತಾದೃಕ್ ಪುರುಷೋ ರಾಜನ್ ಕ್ಷತ್ರ ಧರ್ಮ ಮನುಸ್ಮರನ್ ಮನಸಾ ನೃಪಶಾರ್ದೂಲ ಭವೇತ್ ಪರಪುರಂಜಯ. ಆಮೇಲೆ ಯಾವತ್ತಿಗೂ ಕೂಡ ಈ ರೀತಿ ಆ ದಂಭೋದ್ಭವ ತನ್ನ ಕ್ಷತ್ರ ಧರ್ಮವನ್ನು ಮರೆತು ಯಾರ್ಯಾರಲ್ಲೋ ಭಿಕ್ಷೆ ಕೇಳುವ ನೆಪದಲ್ಲಿ ಅವರನ್ನ ಸೋಲಿಸಿ ಅವಮಾನಿಸುವ ಕಾರ್ಯದಲ್ಲಿ ತೊಡಗಲಿಲ್ಲ. ಮುಂದೆ ತನ್ನ ಪ್ರಾಮಾಣಿಕವಾದ ಕರ್ತವ್ಯದಿಂದ ಜನಗಳ ಮನಸ್ಸನ್ನ ಗೆದ್ದವನಾದ. ಪುರಂಜಯ, ರಾಜ್ಯಗಳನ್ನ ಗೆದ್ದು ಜನದ ಕ್ಷೇಮದ ಕಡೆಗೆ ತನ್ನ ಬುದ್ಧಿಯನ್ನ ಸಾರಿಸಿದ. ಮಾಚ ದರ್ಪ ಸಮ. ಅಲ್ಲ, ಈ ಕತೆ ಯಾಕೆ ಹೇಳಿದ್ರಿ? ಇಲ್ಲಿ ಏನ್ ವಿಷಯ? ಒಂದಿದೆ, ದರ್ಪದಿಂದ ಈಗ ಏನಾಗಿದೆ ಅಂದ್ರೆ, ಹಿಂದೆ ಅವನೆಲ್ಲ ಹೇಳಿತು ನಮ್ಮ ಹತ್ರ ಬೇಕಾದಷ್ಟು ಸೈನ್ಯ ಇದೆ, ನಮ್ಮ ಹತ್ರ ಭೀಷ್ಮ ಇದ್ದಾನೆ, ದ್ರೋಣ ಇದ್ದಾನೆ, ಕರ್ಣ ಇದ್ದಾನೆ, ಕೃಪ ಇದ್ದಾನೆ, ಅಶ್ವತ್ಥಾಮ ಇದ್ದಾನೆ, ಇವರೆಲ್ಲ ಇದ್ದ ಮೇಲೆ ಪಾಂಡವರಿಂದ ನಮಗೇನು ಸೋಲಿನ ಭಯ? ನಾವ್ ಏನಾದ್ರೂ ಯಾರಿಲ್ಲ ಅಂದ್ರೂ ನಂಗೆ ಕರ್ಣ ಒಬ್ಬ ಸಾಕು, ಅವನು ಒಬ್ಬ ಎಲ್ಲರನ್ನು ಕೂಡ ಬುಡಮೇಲು ಮಾಡಿಬಿಡ್ತಾನೆ ಅಂತ ಹೀಗೊಂದು ಅಹಂಕಾರದ ಡಂಭದ ಮಾತು. ಅವನು ಡಂಭದ ಉದ್ಭವದಿಂದ ಮಾತೇನಿದೆ ಅದು ನೀನು ಮಾತಾಡಿದ್ದು ಡಂಭೋದ್ಭವನದ್ದೇ ಮಾತು ಅಂತ. ಅದಕ್ಕೆ ಈ ಕತೆ ಹೇಳಿದ್ದು. ಇದು ಒಂದು ಅಂಶ. ಇನ್ನು ಮಾಚ ದರ್ಪ ಸಮಾವಿಷ್ಟ ಕ್ಷೇಪ್ಸಿ ಕಾಶ್ಚಿತ್ ಕಥಂಚನ ಅಲ್ಪೀಯಾಂ ಸಂವಿಶಿಷ್ಟಂ ವಾ ತತ್ತೇ ರಾಜನ್ ಸಮಾಹಿತಂ. ಆದ್ರಿಂದಾಗಿ ಓ ದುರ್ಯೋಧನ, ಮಾಚ ದರ್ಪಂ ಸಮಾವಿಷ್ಟ, ದರ್ಪಕ್ಕೆ ನೀನು ಬಲಿಯಾಗಬೇಡ. ಏನೇನೋ ತಿಳಿಯದೆ ಅವರ ಮೇಲಿನ ಆಕ್ರೋಶದಿಂದ ನಿನ್ನ ಅಸ್ತ್ರಗಳನ್ನು ಪ್ರಯೋಗಿಸಿ ಅಸ್ತ್ರಗಳನ್ನು ವ್ಯರ್ಥಗೊಳಿಸಿ ಬಹಳ ಕಮ್ಮಿ ವೈಶಿಷ್ಟ್ಯವನ್ನೂ ಕಳೆದುಕೊಂಡು ಏನೂ ಇಲ್ಲದಂತಹ ಬಿಡುಗಾಸಿಗೂ ಗತಿ ಇಲ್ಲದಂತಹ ದುಸ್ಥಿತಿಗೆ ನೀನು ಈಡಾಗಬೇಡ. ಕೃತ ಪ್ರಜ್ಞೋ ವೀತಲೋಭೋ ನಿರಹಂಕಾರ ಆತ್ಮವಾನ್ ದಾಂತ ಕ್ಷಾಂತೋ ಮೃದು ಸೌಮ್ಯ ಪ್ರಜಾಪಾಲಯ ಪಾರ್ಥಿವ. ಓ ಧೃತರಾಷ್ಟ್ರನೇ, ಪ್ರಜ್ಞೆಯನ್ನು ಜಾಗೃತಗೊಳಿಸಿಕೊ, ಲೋಭಗಳನ್ನು ಬಿಟ್ಟು ಬಿಡು, ಅಹಂಕಾರದಿಂದ ದೂರ ಇರು, ಮನಸ್ಸನ್ನ ನಿನ್ನ ವಶದಲ್ಲಿ ಇಟ್ಟುಕೋ, ಇಂದ್ರಿಯಗಳನ್ನ ಗೆದ್ದು ಬಿಡು, ಸಹಿಸುವ ಕ್ಷಮೆಯನ್ನ ಬೆಳೆಸಿಕೊ, ಅತ್ಯಂತ ಮೃದುವಾಗು, ಎಲ್ಲವನ್ನು ಸಮಾಧಾನದಿಂದ ಕೇಳು, ಪ್ರಜಾಪಾಲಯ, ಜನರನ್ನ ಚೆನ್ನಾಗಿ ಕಾಪಿಡು. ಮಾಸ್ಮ ಭೂಯ ಕ್ಷಿಪೇ ಕಿಚ್ಚಿತ್ ಅವಿದಿತ್ವಾ ಬಲಾಬಲಂ ಅನುಜ್ಞಾತ ಸ್ವಸ್ತಿ ಗಚ್ಚ ಮೈವಂ ಭೂಯ ಸಮಾಚರೇ ಕುಶಲಂ ಬ್ರಾಹ್ಮಣಾನ್ ಪೃಚ್ಛೇ ಆವಯೋರ್ವಚನಾತ್ ಭೃಶಂ. ಮಾಸ್ಮ ಭೂಯ ಕ್ಷಿಪೇ ಕಿಂಚಿತ್ ಅವಿದಿತ್ವಾ ಬಲಾಬಲಂ. ಬಲಾಬಲಗಳನ್ನ ತಿಳಿಯದೆ ಅವರ ಮೇಲೆ ನೀನಾಗಿ ಅಸ್ತ್ರಗಳನ್ನ ಎಸೆಯುವ ದುಸ್ಸಾಹಸಕ್ಕೆ ಕೈ ಹಾಕದಿರು. ನಿನಗೆ ಸ್ವಸ್ತಿ, ಒಳ್ಳೆಯದಾಗಲಿ, ಗಚ್ಚ, ಒಳ್ಳೆಯ ಬದುಕನ್ನ ಪಡೆಯುವುದಕ್ಕೆ ನೀನು ಪ್ರಯತ್ನ ಪಡು. ಮೈವಂ ಭೂಯ ಸಮಾಚರೇಹೆ, ಮತ್ತೆ ಮತ್ತೆ ಅದೇ ತಪ್ಪನ್ನ ನಾನೇ ಎಲ್ಲವನ್ನು ಗೆಲ್ಲಬಲ್ಲವ ಅನ್ನುವ ದರ್ಪಿಷ್ಟಿಕೆಯ ಮಾತುಗಳನ್ನ ಆಡಬೇಡ. ಯಾವಾಗಲೂ ಸಜ್ಜನರನ್ನ
ಒಳ್ಳೆ ರೀತಿಯಿಂದ ನೋಡಿಕೋ, ನಿನ್ನಲ್ಲಿರುವ ಸಾಮರ್ಥ್ಯವನ್ನ ಸರಿಯಾದ ಸ್ಥಳಗಳಲ್ಲಿ ಬಳಸಿಕೋ. ತಥೋ ರಾಜ ತಯೋಪಾದೌ ಅಭಿವಾದ್ಯ ಮಹಾತ್ಮನೋ ಪ್ರತ್ಯಾಜಗಾಮ ಸುಪುರಂ ಧರ್ಮಂ ಚೈವಾಚರದ್ಭೃಶಂ. ಆ ನಂತರ ಆ ದಂಬೋದ್ಭವ ಆ ನರನ ಅನುಗ್ರಹವನ್ನು ಪಡೆದು ಮಹಾತ್ಮರಾದ ಅವರಿಬ್ಬರನ್ನೂ ಗೌರವಿಸಿ ಸ್ವಪುರಂ ಪ್ರತ್ಯಾಜಗಾಮ. ಸುಮಹಚ್ಚಾಪಿ ತತ್ಕರ್ಮ ಎನ್ನರೇಣ ಕೃತಂ ಪುರ ತಥೋ ಗುಣೈ ಸುಬಹುಭಿಃ ಶ್ರೇಷ್ಠೋ ನಾರಾಯಣೋ ಭವತ್. ಹೀಗೆ ಉತ್ತಮವಾದ ಯುದ್ಧದ ಕರ್ಮವನ್ನ ನರ ಮಾಡಿದ್ದನ್ನ ನಾನು ನಿನಗೆ ನೆನಪಿಸಿದ್ದೇನೆ. ಅವನಿಗಿಂತಲೂ ಅತ್ಯಂತ ಶ್ರೇಷ್ಠನಾದವನು ನಾರಾಯಣ. ಅಂದ್ರೆ ನರ ಅಂದ್ರೆ ಅದು ಶೇಷನಲ್ಲಿ ಸೇರಿದ ಭಗವದ್ ಆವೇಶ ಇತ್ತು. ಅದಕ್ಕಿಂತ ಶ್ರೇಷ್ಠವಾದ ರೂಪ ನಾರಾಯಣ. ನಾರಾಯಣ ನೇರ ಭಗವದ್ ರೂಪ. ನರ ಅನ್ನುವುದು ಶೇಷನಲ್ಲಿ ಸೇರಿದ ಭಗವಂತನ ಆವೇಶ ರೂಪ. ನರನೇ ಗೆದ್ದು ಅವನನ್ನ ಸೋಲಿಸಿ ಕಳುಹಿಸಿದ ಮೇಲೆ ನಾರಾಯಣ ಸುಬಹುಬಿಹಿ ಅದಕ್ಕಿಂತ ಹೆಚ್ಚಿನ ಬಲವಂತಿಕೆಯನ್ನು ಹೊಂದಿದವ. ತಸ್ಮಾತ್ ಯಾವತ್ ಅನುಶ್ರೇಷ್ಠೆ ಗಾಂಡೀವೇ ಅಸ್ತ್ರಂ ನಯುಜ್ಯತೆ ತಾವತ್ವಂ ಮಾನಮುತ್ಸೃಜ್ಯ ಗಚ್ಚ ರಾಜನ್ ಧನಂಜಯಂ. ತಸ್ಮಾತ್ ಆ ಕಾರಣಕ್ಕಾಗಿ ಧನುಶ್ರೇಷ್ಠವಾದ ಗಾಂಡೀವವನ್ನ ಅರ್ಜುನ ಎತ್ತಿ ಯಾವಾಗ ನಿಮ್ಮ ವಿರುದ್ಧ ತಿರುಗಿಸಿ ನಿಲ್ಲಿಸುವುದಿಲ್ವೋ ಅಲ್ಲಿ ತನಕ ನೀವು ಬಚಾವಾಗ್ತೀರಿ. ಅವನು ತಿರುಗಿಸಿ ನಿಲ್ಲಿಸದ ದಿವಸ ನೀವೆಲ್ಲವನ್ನು ತೊರೆದು ಓಡಬೇಕಾಗತ್ತೆ. ಆದ್ರಿಂದಾಗಿ ಅಂತಹ ದರ್ಪಕ್ಕೆ ಕೈ ಹಾಕದಿರಿ. ಯಾಕೆಂದ್ರೆ ಅವನ ಹತ್ರ ಇರುವ ಬಾಣಗಳು ಎಂತಹದ್ದು ಅಂದ್ರೆ ಕಾಕುದೀಕಂ ಶುಕಂ ನಾಕಂ ಅಕ್ಷಿ ಸಂತರ್ಜನಂ ತಥಾ ಸಂತಾನಂ ನರ್ತಕಂ ಘೋರಂ ಹಾಸ್ಯಮೋದಕಮಷ್ಟಮಂ. ಹೀಗೆ 8 ರೀತಿಯ ಅಪರೂಪದ ಬಾಣಗಳ ಪ್ರಯೋಗಗಳನ್ನ ಆತ ಮಾಡಬಲ್ಲ. ಅವನಿಗೆ ಗೊತ್ತಿರುವಂತಹದ್ದು ಅದರ ವಿವರಣೆಯನ್ನು ಕೊಡ್ತಾರೆ ಮುಂದಿನ ಶ್ಲೋಕದಲ್ಲಿ. ಸ್ವಪಂತಿ ಈ ಕಾಕುದೀಕವನ್ನು ಬಳಸಿದ್ರೆ ಇದ್ದಕ್ಕಿದ್ದ ಹಾಗೆ ವಿಚಿತ್ರವಾದ ಏನಾಗುತ್ತೆ, ಉನ್ಮತ್ತಿಕೆಗೆ ಒಳಗಾಗ್ತಾನೆ. ಅವನಿಗೆ ಒಳಗಿನ ಮದ ಜಾಸ್ತಿ ಆಗುತ್ತೆ. ಯಾವುದು ಇದರಿಂದ ಖಂಡಿತ ಎಲ್ಲರೂ ಮರಣಂ ಯಾಂತಿ ಮಾನವಾಹ, ಹಂತ ಹಂತವಾಗಿ ಪ್ರಾಣವನ್ನು ಬಿಡುವಂತದ್ದಾಗುತ್ತೆ. ನಷ್ಟ ಸಂಜ್ಞಾಹ, ಶುಕ ಅನ್ನುವ ಬಾಣವನ್ನು ಪ್ರಯೋಗಿಸಿದ್ರೆ ಪ್ರಜ್ಞೆ ತಪ್ಪಿ ಹೋಗುತ್ತೆ. ಇನ್ನು ನಾಕಂ ಅದು ಇದ್ದಕ್ಕಿದ್ದ ಹಾಗೆ ಈ ಜೃಂಭಕಾಸ್ತ್ರದ ಇದ್ದ ಹಾಗೆ ಬಾಯ ಆಕಳಿಕೆ ಬರುದು, ಸುಸ್ತಾಗುದು, ಎಲ್ಲ ಬೇಡ ಅಂತ ಅನ್ಸಿ, ಯುದ್ಧವೇ ಬೇಡ ಅಂತ ಅನ್ಸಿ ನಿದ್ದೆ ಬರುದು. ಇನ್ನು ಇದ್ದಕ್ಕಿದ್ದ ಕುಣಿಯುವಂಗ ಆಗತ್ತಂತೆ. ಈ ನೈಟ್ರೋಜನ್ ಆಕ್ಸೈಡ್ ಯಾವ್ದೋ ಒಂದು ಇದೆಯಲ್ಲ, ಅದನ್ನ ಕುಡಿದ್ರೆ ಓಹೋ ಅಂತ ಯಾಕೆ ಬಂದಿದ್ದಾನೆ, ಅವ್ನು ಯುದ್ಧಕ್ಕೆ ಬಂದಿರ್ತಾನೆ, ಅವನಿಗೊಂದು ಮೂಗಿಗೆ ಹೀಗೊಂದು ಪರಿಮಳ ಬಿಟ್ಟರೆ ಸರಿ, ಅವ್ನು ನಗ್ಲಿಕ್ಕೆ ಶುರು ಮಾಡ್ತಾನೆ ಇಡೀ ದಿವಸ. ಹಾಗೆ ಛರ್ದಯಂತಿ ವಾಂತಿ ಮಾಡ್ತಾರೆ. ಈ ಅಕ್ಷಿ ಸಂತರ್ಜನ, ಸಂತಾನ, ನರ್ತಕ, ಘೋರ, ಹಾಸ್ಯಮೋದಕ ಅನ್ನುವ ಈ ಎಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಿಂದ ಇದ್ದಕ್ಕಿದ್ದಂತೆ ದೇಹದಲ್ಲಿ ಮೂತ್ರ ಬಾಧೆ ಜಾಸ್ತಿ ಆಗುತ್ತೆ, ಜೋರಾಗಿ ಅಳ್ಳಿಕ್ ಶುರು ಮಾಡ್ತಾರೆ, ಇದ್ದಕ್ಕಿದ್ದಾಗೆ ನಗುವುದಕ್ಕೆ ಕಾರಣವಾಗುತ್ತೆ. ಈ ಎಲ್ಲಾ ತರದ ವಿಚಿತ್ರವಾದ ವರ್ತನೆಗಳಿಗೆ ಕಾರಣವಾಗುವಂತೆ ಈ ಬಾಣಗಳನ್ನ ಉಪಯೋಗಿಸಿ ನಿಮ್ಮನ್ನೆಲ್ಲ ಬೇಸ್ತು ಬೀಳಿಸುವ ಕೆಲಸವನ್ನ ಅರ್ಜುನ ಅನಾಯಾಸವಾಗಿ ಮಾಡ್ತಾನೆ. ಕಾಮಕ್ರೋಧೌ ಲೋಭ ಮೋಹೌ ಮದಮೋಹೌ ಮದಮಾನೋ ತಥೈವ ಚ ಮಾತ್ಸರ್ಯಾಹಂಕೃತಿ ಚೈವ ಕ್ರಮಾದೇತೆ ಉದಾಹೃತಾ. ಮತ್ತೆ ನಾನು ಹೇಳ್ತೇನೆ, ಈ ಕಾಕುದೀಕ, ಶುಕ ಇತ್ಯಾದಿಗಳೆಲ್ಲ ಬಾಣಗಳಿವೆಯಲ್ಲ, ಅವುಗಳು ಪ್ರತ್ಯೇಕವಾಗಿ ನಿಮ್ಮನ್ನು ಹೊಡೆದು ಕೊಲ್ಲಬೇಕಾಗಿಲ್ಲ. ನಿಮ್ಮ ಹತ್ರನೇ ಆ ದೋಷಗಳನ್ನ ಜಾಗೃತಗೊಳಿಸುವಂತಹ ದುರ್ಗುಣಗಳಿವೆ. ಏನದು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾನ, ಮಾತ್ಸರ್ಯ ಮತ್ತು ಅಹಂಕೃತಿ. 8 ಸಾಕು. ಅವ್ರ ಬಾಣನೇ ಹೂಡಬೇಕಾಗಿಲ್ಲ, ಅವ್ನು ಬಾಣ ಹೂಡುದ್ ನೆಪ. ನಿಮ್ಮೊಳಗೆ ಇರುವ ಇಷ್ಟು 8 ಗುಣಗಳು 8 ದೋಷಗಳೇನಿದೆ, ಇದು ನಿಮ್ಮನ್ನು ತಿಂದು ರುಬ್ಬಿ ಇನ್ಯಾರಿಗೂ ಇವರೊಬ್ರು ಇದ್ರು ಅಂತಾನೆ ಗೊತ್ತಾಗದ ಹಾಗೆ, ಹೇಳ ಹೆಸರಿಲ್ಲದಂತೆ ಹೊಸಕಿ ಹಾಕುತ್ತೆ. ನಿರ್ಮಾತ ಸರ್ವಲೋಕಾನಾಂ ಈಶ್ವರ ಸರ್ವ ಕರ್ಮವಿತ್ ಯಸ್ಯ ನಾರಾಯಣೋ ಬಂಧು ಅರ್ಜುನೋ ದುಸ್ಸಹೋ ಯುಧಿ. ಎಲ್ಲ ಲೋಕಗಳನ್ನು ಕೂಡ ತನ್ನ ಬಾಣದ ಅಡಿಯಲ್ಲಿ ಇರಿಸಿ ಎಲ್ಲ ಕರ್ಮಗಳನ್ನು ಚೆನ್ನಾಗಿ ಮಾಡಲು ಬಲ್ಲವನಾದ ನಾರಾಯಣನೇ ಈ ಅರ್ಜುನನಿಗೆ ಬಂಧುವಾಗಿ ಇದ್ದಾನೆ. ನಾರಾಯಣೋ ಬಂಧು ನಾರಾಯಣನನ್ನೇ ಬಂಧುವಾಗಿ ಹೊಂದಿದ ಅರ್ಜುನ ದುಸ್ಸಹ ಯುಧಿ, ಯುದ್ಧದಲ್ಲಿ ಅತ್ಯಂತ ದುಸ್ಸಹನಿದ್ದಾನೆ. ಕಸ್ತಂ ಉತ್ಸಹತೆ ಯುಜ್ಯೇತುಂ ತ್ರಿಷು ಲೋಕೇಶು ಭಾರತ ವೀರಂ ಕಪಿಧ್ವಜಂ ಜಿಷ್ಣುಂ ಯಸ್ಯ ನಾಸ್ತಿ ಸಮೋ ಯುಧಿ. ಯಾರಿಗೆ ಉತ್ಸಾಹ ಇದೆ ಅಂತಹ ಅರ್ಜುನನನ್ನು ಗೆದ್ದು ಸೋಲಿಸಿ 3 ಲೋಕಗಳಲ್ಲಿ ಎದತಟ್ಟಿ ಓಡಾಡ್ತೇನೆ ಅಂತ ಹೇಳಲಿಕ್ಕೆ. ಯಾಕೆಂದ್ರೆ ಅವನು ಕಪಿಧ್ವಜ.
ಪ್ರಾಣ ಯಾರು ಹನುಮನಾಗಿ ಅವನ ರಥದ ಮೇಲೆ ಕುಳಿತು ಅವನು ನಿಂತಲ್ಲಿ ಜಯ. ಹನುಮಂತ ಎಲ್ಲಿ ಕೂತಿದ್ದಾನೋ ಅಲ್ಲಿ ಜಯ. ಅದು ಅವನು ಸುಗ್ರೀವನ ಹತ್ರ ಕೂತ, ಹಾಗಾಗಿ ಸುಗ್ರೀವನಿಗೆ ಜಯ ಆಯಿತು. ಈಗ ಅರ್ಜುನನ ರಥದ ಮೇಲೆ ಕೂತಿದ್ದಾನೆ, ಹಾಗಾಗಿ ಅರ್ಜುನನಿಗೆ ಜಯ ಆಗುತ್ತೆ. ಅವನು ಎಲ್ಲಿದ್ದಾನೋ ಅದು ಜಯ ಆಗುತ್ತೆ. ಹಾಗಾಗಿ ಕೆಲವರೆಲ್ಲ ಏನಂದ್ರೆ ಯುದ್ಧ ಮಾಡ್ಬೇಕಾಗಿಲ್ಲ, ಕೆಲವರು ಆ ಪಾರ್ಟಿಯಲ್ಲಿ ಇದ್ರೆ ಸಾಕು ಅಂತ. ಅದು ಈ ಮುಚುಕುಂದನಿಗೆ ಅಲ್ಲ, ಕಕುತ್ಸ್ಥನಿಗೆ ಹಾಗೊಂದು ಗುಣ ಇತ್ತು. ಅವನು ಯುದ್ಧ ಮಾಡ್ಬೇಕಾಗಿಲ್ಲ, ಸುಮ್ನೆ ಅವ್ರ ಪಾರ್ಟಿಗೆ ಬಂದು ಸೇರಿದ್ರೆ ಅವ್ರಿಗೆ ಜಯ. ಅದು ಗೊತ್ತಾಯ್ತದೆ ದೈತ್ಯರಿಗೆ. ಹೋಗಿ ಅವನು ಕೇಳಿದ್ರು, ಅವನು ಹೇಳ್ದ ನಾನ್ ಬರ್ತೇನೆ, ಅದಕ್ಕೆಲ್ಲ ಸಮಸ್ಯೆ ಇಲ್ಲ, ಆದ್ರೆ ಓನರ್ಶಿಪ್ ನನ್ ಕೈ ಕೊಡ್ಬೇಕು ಅಂತ. ಅದೆಲ್ಲ ಆಗಲ್ಲ, ನಮ್ಮ ಹತ್ರ ಬೇಕಾದಷ್ಟು ಜನ ಲೀಡರ್ಶಿಪ್ ಇದ್ದಾರೆ. ಎಷ್ಟು ಕಾಲದಿಂದ ನಾವೆಲ್ಲ ಯಾವ್ಯಾವ ವರ್ಗದಿಂದ ಎದ್ದು ಬಂದು ಲೀಡರ್ ಆಗಿದ್ದೇವೆ. ನಮ್ಮ ಲೀಡರ್ಶಿಪ್ ಅನ್ನ ನೀನ್ ಯಾರು ಪ್ರಶ್ನೆ ಮಾಡುದು? ನೀನ್ ಏನಿದ್ರು ನಮ್ಗೆ ನಮ್ಮ ಪಾರ್ಟಿಯ ಕಾರ್ಯಕರ್ತನಾಗಿ ಕೆಲಸ ಮಾಡೋದಾದ್ರೆ ಬಾ, ಅದಕ್ಕೆ ನನ್ನ ಹತ್ರ ಬೇಕಾದಷ್ಟು ಬೇರೆ ಕೆಲಸ ಇದೆ, ನಾನು ಅದಕ್ಕೆಲ್ಲ ಬರಲ್ಲ ಅಂತ ಇಂದ್ರ ಹೇಳ್ದ. ನಮ್ ಪಾರ್ಟಿ ನಾವೇ ನಿನ್ನ ಕಾರ್ಯಕರ್ತರಾಗ್ತೇವೆ, ನೀನ್ ನಮ್ ಪಾರ್ಟಿಗೆ ಬಾ ಸಾಕು, ಫಸ್ಟ್ ಗೆದ್ಬಿಡೋಣ, ಆಮೇಲೆ ಉಳಿದಿದ್ ನೋಡ್ಕೊಳ್ಳೋಣ ಅಂತ ಅವನನ್ನು ಸೇರಿಸಿ ಇಂದ್ರನೇ ಅವನಿಗೆ ಒಬ್ಬ ಎತ್ತಾಗಿ ಅವನ ಕುತ್ತಿಗೆ ಮೇಲೆ ಕೂತು ದೈತ್ಯರನ್ನ ಸೋಲಿಸಿ ಅವನನ್ನ ನೀನೇ ರಾಜನಾಗಪ್ಪ ಅಂತ ಅವನನ್ನು ಕೂಡಿಸಿ, ಆಮೇಲೆ ಅನ್ನಿಸ್ತು ಬೋರಪ್ಪ ಇದು ಎಷ್ಟು ವ್ಯವಸ್ಥೆಗಳು, ತಲೆ ಎಲ್ಲ ಕೆಟ್ಟೋಗ್ಬಿಡುತ್ತೆ, ನಮ್ಮ ಊರೇ ವಾಸಿ ಅಂತ ವಾಪಸ್ ಅಯೋಧ್ಯೆಗೆ ಬಂದು ಸೆಟ್ಲ್ ಆದ. ಅವನಲ್ಲಿ ನನ್ನ ಇಂದ್ರ ಪದವಿ ಬೇಡ, ಅದು ಬೇಡ, ಇದು ಬೇಡ ಅಂತ. ಅವನು ಕಕುತ್ಸ್ಥ ಅಂತ ಈ ಇಕ್ಷ್ವಾಕು ವಂಶದಲ್ಲಿ ಬಂದಂತಹ ಒಬ್ಬ ರಾಜ. ಅವನ ನಿಜವಾದ ಹೆಸರು ರಜಿ ಅಂತ. ಹೀಗೆ ಇಂತಹ ಕಪಿಧ್ವಜನನ್ನ ಅವನು ರಥದಲ್ಲಿ ಕೂಡಿಸಿಕೊಂಡಿದ್ದಾನೆ. ಅಸಂಖ್ಯೇಯಾ ಗುಣಾ ಪಾರ್ಥೆ ತದ್ವಿಶಿಷ್ಟೋ ಜನಾರ್ದನ. ಇಂಥ ಅನಂತ ಗುಣಗಳಿಂದ ಕೂಡಿದ ಪಾರ್ಥನಿಗೆ ಅಂತಹ ಗುಣವಿಶಿಷ್ಟನಾದ ಜನಾರ್ದನ ಜೊತೆಗಿದ್ದಾನೆ. ಯಾರು? ಕೃಷ್ಣ. ತ್ವಮೇವ ಭೂಯೋ ಜಾನಾಸಿ ಕುಂತಿ ಪುತ್ರಂ ಧನಂಜಯಂ. ನಿನಗೂ ಗೊತ್ತು, ನಾನು ಇಷ್ಟೆಲ್ಲ ಬಿಡಿಸಿ ಹೇಳ್ಬೇಕಾದ್ದಿಲ್ಲ. ಧೃತರಾಷ್ಟ್ರ, ನೀನು ತಿಳಿದವನೇ ಆಗಿದ್ದಿ. ಕುಂತಿ ಪುತ್ರನಾದ ಧನಂಜಯ ಸಾಮಾನ್ಯನಲ್ಲ. ನರನಾರಾಯಣೌ ಯೌತೌ ತಾವೇವಾರ್ಜುನ ಕೇಶವೌ ವಿಜಾನೀಹಿ ಮಹಾರಾಜ ಪ್ರವೀರೌ ಪುರುಷೋತ್ತಮೌ. ಯಾಕೆ ಇಷ್ಟು ಕತೆ ಹೇಳಿದೆ ನಾನು ಅಂದ್ರೆ, ಅವರೇ ಇಬ್ರು ಈಗ ಇವರಿಬ್ಬರಾಗಿ ಬಂದಿದ್ದಾರೆ. ನರನಾರಾಯಣರೇ ಅರ್ಜುನ ಕೃಷ್ಣನಾಗಿ ನಿನ್ನ ಕಣ್ಣ ಮುಂದೆ ಇದ್ದಾರೆ ಅಲ್ಲ. ಅರ್ಜುನ ಇಂದ್ರ ಅಲ್ವಾ? ಅದೆಂಗ್ ನರ ಆಗ್ತಾನೆ? ಹೆಂಗೆ? ಹೌದು, ಅದೇ ಹೇಳಿದ್ದು. ಅದರಿಂದಾಗಿ ಕೃಷ್ಣಾರ್ಜುನರನ್ನ ಹೇಳಿದ್ದು ಹೇಗೆ? ಬಲರಾಮಾರ್ಜುನನನ್ನ ಹೇಳ್ಬೇಕಲ್ವಾ? ಸುಮ್ನೆ ಅಲ್ಲಿ ಅವರು ಹೂ ಅಂತಾರೆ, ನಾವು ಹೂ ಅನ್ಬೇಕು. ಅರ್ಜುನನಲ್ಲಿ ನರನ ಆವೇಶವೂ ಇತ್ತು, ಅದರಿಂದಾಗಿ ಅವನನ್ನ ನರ ಅಂತ ಕರೆದಿದ್ದಿಲ್ಲಿ. ಅದಕ್ಕೆ ಕೃಷ್ಣ ಪಾಂಡವಾನಾಂ ಧನಂಜಯ ಅಂತ ಹೇಳಿದ್ದು. ಇಲ್ಲಾಂದ್ರೆ ಭೀಮ ಹೇಳ್ಬೋದಿತ್ತಲ್ಲ. ಯಾಕೆ ಧನಂಜಯನನ್ನು ಹೇಳ್ದ ಅಂದ್ರೆ, ಧನಂಜಯನಲ್ಲಿ ನರನ ವಿಶೇಷ ಆವೇಶ ಇತ್ತು. ಅಂದ್ರೆ ಶೇಷನೊಂದಿಗೆ ಕೂಡಿದ ನರರೂಪ ಭಗವಂತನ ಆವೇಶ ಅದು ಧನಂಜಯನಲ್ಲಿ ಇತ್ತು. ಅದರಿಂದಾಗ ಅವನು ಅಶ್ವತ್ಥಾಮನನ್ನು ಸೋಲಿಸ್ಲಿಕ್ಕಾಯ್ತು. ಶೇಷ ಮತ್ತು ಶಿವ ಇಬ್ಬರು ಸಮಾನ ಸ್ಕಂಧರು. ಆದ್ರೆ ಭಗವಂತನ ಆವೇಶ ಇರುವ ಶೇಷ ಇದ್ದದ್ರಿಂದ ಅರ್ಜುನ ಅಶ್ವತ್ಥಾಮನನ್ನು ಸೋಲಿಸ್ಲಿಕ್ಕಾಯ್ತು. ಇಲ್ಲ ಅಂದ್ರೆ ಯಾವಾಗ ಅವನಲ್ಲಿ ನರಾವೇಶ ಇರ್ಲಿಲ್ವೋ ಆಗ ಅಶ್ವತ್ಥಾಮನ್ ಅರ್ಜುನನನ್ನು ಸೋಲಿಸಿದ್ದಾನೆ. ಅಂದ್ರೆ ಇದು ಸೂಕ್ಷ್ಮ ನಮ್ಗೆ ಗೊತ್ತಾಗ್ಬೇಕು ಅಂದ್ರೆ ಮಹಾಭಾರತ ಓದಿದ್ರೆ ಮಾತ್ರ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಈ ಸಂಗತಿಗಳೆಲ್ಲ ಅರ್ಥವೇ ಆಗುದಿಲ್ಲ ನಮ್ಗೆ. ಇದು ಈ ಕತೆ ಹೇಳುವಾಗ್ಲೂ ನಮ್ಗೆ ಇದರ ಸೂಕ್ಷ್ಮ ಗೊತ್ತಾಗುದಿಲ್ಲ. ಏನೋ ಅವನು ನರನಂತೆ ಅರ್ಜುನ ಅಂತ ಕೊನೆಗೆ ನಮ್ಮ ಹತ್ರ ಒಂದು ಯಕ್ಷಗಾನದ ತಾಳಮದ್ದಲೆ ಒಂದು ಸಮನ್ವಯ ಮಾಡಿಬಿಟ್ರೆ ಮುಗಿದೋಗುತ್ತೆ. ಆದ್ರೆ ಹಾಗಲ್ಲ, ಸಮನ್ವಯದ ಸೃಷ್ಟಿ ಅಲ್ಲ. ನಿಜವಾಗಿಯೂ ಅರ್ಜುನನಲ್ಲಿ ಇಂದ್ರ ಅನ್ನೋದು ಅವನ ಅವತಾರದ ವ್ಯಕ್ತಿತ್ವ ಆದ್ರೂ ಆವೇಶದ ವ್ಯಕ್ತಿತ್ವ ಅನ್ನೋದು ನರ ಅನ್ನೋದು ಅವನಲ್ಲಿ ಇತ್ತು. ಹಾಗಾಗಿ ಇದನ್ನ ಇಲ್ಲ ಅಂದ್ರೆ ಪರಶುರಾಮ ಸುಳ್ಳು ಹೇಳ್ತಾನೆ ಅಂತನ, ಸುಮ್ನೆ ಕತೆ ಕಟ್ಲಿಕ್ಕೆ ಅಂತ ಅಲ್ಲ. ಪರಶುರಾಮ ಇದ್ದದ್ದನ್ನೇ ನಿಜವನ್ನೇ ಹೇಳಿದ್ದಾನೆ. ಅದರಿಂದ ಅರ್ಜುನ ಮತ್ತು ಕೃಷ್ಣ ಇವರಿಬ್ರು ಕೂಡ ಇಂಥ ಅನೇಕ ಸಂಗತಿಗಳು ನಮಗೆ ಬಹಳ ಸೂಕ್ಷ್ಮವಾಗಿ ಬಂದು ಹೋಗುತ್ತೆ, ಅದು ಗೊತ್ತೇ ಆಗಲ್ಲ. ಇದು ನೇರವಾಗಿ ಕೆಲವೊಮ್ಮೆ ವೇದಗಳಲ್ಲೂ ಸಿಗಲ್ಲ ಇಂಥ ತಿಳಿಯಾದ ವಿಷಯ. ಅದನ್ನಷ್ಟು ಬಿಡಿಸಿ ಬಿಡಿಸಿ ನಮ್ಗಿಲ್ಲಿ ಪರಶುರಾಮನ ಬಾಯಿಯಿಂದ ಹೇಳಿಸ್ತಾರೆ. ವಿಜಾನೀಹಿ ಮಹಾರಾಜ ಪ್ರವೀರವು. ಇವರು ಸಾಮಾನ್ಯರಲ್ಲ, ಪ್ರವೀರರು, ಅಸಾಧಾರಣ ಬಲಿಷ್ಠರು, ಪುರುಷೋತ್ತಮವು. ಯದ್ಯೇತ ದೇವಂ ಜಾನಾಸಿ ನಚ ಮಾಂ ಅಭಿಶಂಕಸೆ. ನಿಂಗೆ ಇದು ಒಂದು ಗೊತ್ತಾದ್ರೆ ನಾನು ಪಾಂಡವರ ಪಕ್ಷವಾಗಿ ಮಾತಾಡ್ತಾ ಇಲ್ಲ ಅಂತ ನಿನಗೆ ನನ್ನ ಮೇಲೆ ಸಂದೇಹ ಬರುವುದು ಸಾಧ್ಯ ಇಲ್ಲ. ಅಂದ್ರೆ ಸಂದೇಹ ಬರುವುದಕ್ಕೆ ಕಾರಣ ಇದ್ರೆ ನಿಂಗೆ ಇದು ಅರ್ಥ ಆಗದೆ ಇದ್ರೆ ನನ್ನ ಬಗ್ಗೆ ಸಂದೇಹ ಬರುತ್ತೆ. ನಿನಗೆ ಈ ವಿಷಯ ಅರ್ಥ ಆದ್ರೆ ನ ಮಾಂ ಅಭಿಶಂಕಸೆ, ನನ್ನನ್ನ ಸಂದೇಹ ಪಡುವುದಿಲ್ಲ ನೀನು. ಆರ್ಯಾಂ ಮತಿಂ ಸಮಾಖ್ಯಾಯ. ಆರ್ಯ ಅಂತಂದ್ರೆ ಶ್ರೇಷ್ಠರು ನಡೆಸುವ ಯೋಚನೆಯ ಕ್ರಮ. ಅಂದ್ರೆ ಮತಿ ಅಂತಂದ್ರೆ ಜ್ಞಾನ. ಆರ್ಯಾಮತಿ ಅಂದ್ರೆ ಸಜ್ಜನರು ಯೋಚಿಸುವ ತೆರದಲ್ಲಿ ನೀನು ಯೋಚಿಸಿದರೆ ಶಾಮ್ಯ ಭಾರತ ಪಾಂಡವೈಹಿ. ಶಾಮ್ಯ, ನಿನ್ನನ್ನು ನೀನು ಸಮಾಧಾನ ಮಾಡಿಕೊ.
ಪಾಂಡವರ ಜೊತೆಗೆ ಶಾಮ್ಯ, ಅವರ ಜೊತೆಗೆ ಸಮಾಧಾನ ಶಾಂತಿಯುಕ್ತವಾಗಿ ಇರು. ಅಥ ಚೇನ್ಮನ್ಯಸೇ ಶ್ರೇಯೋ ನಮೇ ಭೇದೋ ಭವೇದಿತಿ. ಇದರಿಂದ ನಿಮ್ಮಿಬ್ಬರಲ್ಲಿ ಒಡಕು ಮೂಡುವುದಿಲ್ಲ. ಈ ಶಾಮ್ಯ ಸ್ಥಿತಿಯಿಂದ, ಶಾಂತಿ ಸ್ಥಿತಿಯಿಂದ ನಿಮ್ಮಿಬ್ಬರಲ್ಲಿ ಒಡಕು ಹೆಚ್ಚುವುದಿಲ್ಲ. ಪ್ರಶಾಮ್ಯ ಭರತ ಶ್ರೇಷ್ಠ ಮಾಚ ಯುದ್ಧೇ ಮನಃಕೃತಾ. ಮನಸ್ಸನ್ನ ಮತ್ತೆ ಮತ್ತೆ ಆಲೋಚಿಸಿ ಯುದ್ಧದಲ್ಲಿ ಎಂದಿಗೂ ಮನಸ್ಸು ಕೊಡದಿರು. ಭವತಾಂಚ ಕುರುಶ್ರೇಷ್ಠ ಕುಲಂ ಬಹುಮತಂ ಯುಹಿ. ಈ ಇಡೀ ಭೂಮಿಯಲ್ಲಿ ನಿಮ್ಮ ಕುರುಕುಲ ಅಂತನ್ನುವಂಥದ್ದು ಬಹುಮತಂ, ತುಂಬಾ ಗೌರವಕ್ಕೆ ಪಾತ್ರವಾದದ್ದು, ತುಂಬಾ ಅಸಾಧಾರಣವಾದ ಗೌರವದಿಂದ ಅನೇಕ ಹಿರಿಯರಿದ್ದಾರೆ ನಮಗೆ. ಈಗ ಬರೀ ಧೃತರಾಷ್ಟ್ರ ಮಾತ್ರ ಅಲ್ಲ, ಅಜಮೀಢನೆ ಮೊದಲಾದ ಒಂದು ಸುಮಾರು 100-150 ಹೆಸರಿದೆ ಅದರ ಪೂರ್ವಜರು. ಎಲ್ಲರೂ ಅತ್ಯಂತ ಅಪೂರ್ವವಾದ ರಾಜ್ಯಭಾರವನ್ನು ಮಾಡಿ ದೇಶಕ್ಕೆ ಕಾಣಿಕೆಗಳನ್ನ ಅವರ ಜೀವನದ ಮಟ್ಟದಲ್ಲಿ ಕೊಟ್ಟು ಹೋದವರು. ಹಾಗಾಗಿ ಬಹುಮತಂ ಇದು ತುಂಬಾ ಜನರಿಗೆ, ದೊಡ್ಡವರಿಗೆ ತಿಳಿದಿರುವ ಸಂಗತಿ. ತಥೈವಾಸ್ತು ಭದ್ರಂತೆ ಸ್ವಾರ್ಥಮೇವೋಪಚಿಂತಯ. ಸ್ವಾರ್ಥವನ್ನ ಆಲೋಚಿಸು. ಸ್ವಾರ್ಥ ಅಂದ್ರೆ ಕುರುಕುಲಕ್ಕೆ ಶ್ರೇಷ್ಠವಾಗುವುದು ಸ್ವಾರ್ಥ. ಬರೀ ನನಗೆ ರಾಜ್ಯ ಸಿಗಬೇಕು ಅನ್ನೋದು ಸ್ವಾರ್ಥ ಅಲ್ಲ, ಕುರುಕುಲಕ್ಕೆ ಶ್ರೇಷ್ಠತೆಯನ್ನು ಉಳಿಸಿಕೊಳ್ಳುವುದು ಸ್ವಾರ್ಥ. ಆ ಸ್ವಾರ್ಥವನ್ನ ಯೋಚಿಸು, ಅದು ನಿನಗೆ ಒಳ್ಳೇದೆ. ಆ ಸ್ವಾರ್ಥ ಕೆಟ್ಟದಲ್ಲ. ಸಮಸ್ತರನ್ನ ಚಿಂತಿಸುವ ಸ್ವಾರ್ಥ ಅದು ಒಳ್ಳೇದೆ. ಆತ್ಮಕೇಂದ್ರಿತವಾದಾಗ ಮಾತ್ರ ಸ್ವಾರ್ಥ ಅನ್ನೋದು ಕೆಟ್ಟದ್ದು. ಕೇವಲ ನನ್ನೊಬ್ಬರ ಸಂತೋಷಕ್ಕೋಸ್ಕರ ಎಲ್ಲವನ್ನು ಬಲಿ ಕೊಡ್ತೇನೆ ಅಂತ ಅನ್ನೋದು ಕೆಟ್ಟ ಸ್ವಾರ್ಥ. ಇಡೀ ದೇಶದವರೇ ನನ್ನವರು ಅಂತ ಭಾವಿಸಿ ಎಲ್ಲರಿಗೋಸ್ಕರ ಈ ಕರ್ತವ್ಯವನ್ನು ನಾನು ಮಾಡ್ತೇನೆ, ನನಗೆ ತೊಂದರೆ ಆದ್ರೂ ಚಿಂತೆ ಇಲ್ಲ ಅಂತ ಯೋಚಿಸುವ ಸ್ವಾರ್ಥ ಅದು ಲೋಕಕ್ಕೆ ಹಿತ. ಆ ಹಿತವನ್ನ ಪರಶುರಾಮ ಹೇಳ್ತಾನೆ, ತಥೈವಾಸ್ತು ಭದ್ರಂತೆ. ನಿನಗೆ ಭದ್ರವಾಗಲಿ, ಮಂಗಳವಾಗಲಿ, ನೀನ್ ಇದನ್ನು ಯೋಚಿಸಿ ಇಡೀ ಆ ಕುಲವನ್ನು ಉಳಿಸಿಕೋ ಅನ್ನುವಲ್ಲಿಗೆ ಇದು ಶ್ರೀಮನ್ ಮಹಾಭಾರತೆ ಉದ್ಯೋಗ ಪರ್ವಣಿ ಭಗವದ್ಯಾನ ಪರ್ವಣಿ ಷಣ್ಣವತಿ ತಮೋಧ್ಯಾಯ. ಅಲ್ಲಿಗೆ 96ನೆಯ ಅಧ್ಯಾಯ ಮುಕ್ತಾಯಗೊಂಡಿತು. 96 ಅಂತಂದು ಷಣ್ಣವತಿ. ಷಣ್ಣವತಿ ಅಂತ ಅನ್ನೋದು ಒಂದು ಶ್ರಾದ್ದದ ಹೆಸರು ಇದೆ. 96 ಶ್ರಾದ್ದಗಳನ್ನ ಹಾಕುವುದು ಒಂದು ಕ್ರಮ ಇದೆ. ಒಂದು ವರ್ಷಕ್ಕೆ ಅಷ್ಟು ಶ್ರಾದ್ದ ಇದೆ ಅಂತ ಲೆಕ್ಕ. ಅದು ಅನ್ವಷ್ಟಕಗಳು, ವೈಧೃತಿ, ವ್ಯತಿಪಾತಗಳು, ಹುಣ್ಣಿಮೆ, ಅಮಾವಾಸ್ಯೆಗಳು, ಸಂಕ್ರಾಂತಿಗಳು, ಗ್ರಹಣ ಕಾಲ ಇತ್ಯಾದಿಗಳೆಲ್ಲ ಸೇರಿ ಒಟ್ಟು 96. ಅದರಲ್ಲಿ ವಾರ್ಷಿಕ ಶ್ರಾದ್ದ ಒಂದು ಇದ್ದೇ ಇದೆ. ಅದು ಸೇರಿ ಆಮೇಲೆ ಮಹಾಲಯಾದಿ 15 ದಿವಸ ಇತ್ಯಾದಿಗಳೆಲ್ಲ ಸೇರಿ, ಹಾಗಾಗಿ ಷಣ್ಣವತಿ ಅನ್ನೋದು ಒಂದು ವಿಶಿಷ್ಟವಾದ ಹೆಸರು. ಅದು ಹೆಸರು ಅಂದ್ರೆ ಸಂಖ್ಯೆ. ಆ ಸಂಖ್ಯೆಯಲ್ಲಿ ನಾವು ಇವತ್ತಿಗೆ ನಿಲ್ಲಿಸಿದ್ದೇವೆ. ಷಣ್ಣವತಿ ಶ್ರಾದ್ದವನ್ನ ಹಾಕಿ, ಮಹಾಭಾರತಕ್ಕಲ್ಲ, ಅಲ್ಲಿ ಅವನು ಇಷ್ಟು ಉಪದೇಶ ಕೊಟ್ಟಾಗಲೂ ಎಚ್ಚರ ಬರಲಿಲ್ಲ ಅನ್ನೋ ದುರ್ಯೋಧನಿಗೆ ಹೇಳಿ ನಾಳೆ ಮತ್ತೆ ಇದೇ ಹೊತ್ತಿಗೆ ಮುಂದಿನ ಅಧ್ಯಾಯ. ಈಗ ಮತ್ತೆ ಅಲ್ಲಿ ಕಣ್ವರು ಮಾತಾಡ್ತಾರೆ. ಉಪದೇಶ ಕೊಡ್ಲಿಕ್ಕೆ ಒಬ್ಬೊಬ್ರೆ. ಯಾರು ಮಾತಾಡ್ತಾರೆ ಅಂತ ಕೇಳಿದ್ರೆ ಇನ್ನು ತುಂಬಾ ಜನ ಮಾತಾಡ್ತಾರೆ. ಹೀಗೆ ಒಬ್ಬೊಬ್ರೆ ಮಾತಾಡ್ತಾರೆ. ಬೊರ್ಗಲ್ಲ ಮೇಲೆ ನೀರು ಸುರಿದಂತೆ ಸರ್ವಜ್ಞ ಅಂತ. ಅವನ ತಲೆ ಒಳಗೆ ಏನೂ ಹೊಕ್ಕುದಿಲ್ಲ, ಅದು ಬೇರೆ ಪ್ರಶ್ನೆ. ಆದ್ರೆ ನಮ್ಗೆ ಒಳ್ಳೊಳ್ಳೆ ಮಾತು ಸಿಗ್ತವೆ, ಒಳ್ಳೆ ಅಪರೂಪದ ಪ್ರಮೇಯಗಳು ಸಿಗ್ತವೆ. ಅವನು ಕೇಳಿಸ್ಕೊಳ್ತಾನೋ ಬಿಡ್ತಾನೋ, ನಾವಾದ್ರೂ ಕೇಳಿಸ್ಕೊಂಡ್ರೆ ಅನೇಕ ಭಗವಂತನ ಗುಣಗಳ ಬಗ್ಗೆ ಅಲ್ಲಲ್ಲಿ ದೊಡ್ಡವರು ಕಂಡ ಅಪರೂಪದ ಸಂಗತಿಯ ಸಂಗ್ರಹಗಳು ಈ ಮಾತಿನಲ್ಲಿ ಆಗ್ತವೆ. ಮತ್ತೆ ನಾಳೆ ಆ ಚಿಂತನೆಯಲ್ಲಿ ತೊಡಗೋಣ ಅಂತ ಹೇಳ್ತಾ ಇವತ್ತಿನ ಮಾತನ್ನ ಮುಕ್ತಾಯ ಮಾಡೋಣ. ಕಾಯೇನ ವಾಚ ಮನಸ ಇಂದ್ರಿಯರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣಾಯಿತಿ ಸಮರ್ಪಯಾಮಿ. ಕೃಷ್ಣಾರ್ಪಿತಮಸ್ತು.